ಯೋಷತ್ವ ಪ್ರಣಮಾಮಿ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಆಗಮಿಸಿರುವ ಪ್ರಾಂಶುಪಾಲರಿಗೆ, ಹಾವೇರಿಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ನನಗೆ ಗೊತ್ತಿದೆ ಮಳೆ ಹನಿತಾ ಇದೆ, ಆದ್ರೆ ಈ ಹನಿಯುವ ಮಳೆಯಲ್ಲಿ ಕೂತಿರುವ ನಿಮ್ಮನ್ನು ನೋಡಿದ ಮೇಲೆ ನನಗೂ ಸ್ವಲ್ಪ ಶಕ್ತಿ ಬಂತು. ಅದಕ್ಕೆ ನಾನು ಅನ್ಕೊಂಡೆ, ನಾನ್ ಯಾಕೆ ಹಿಂದೆ ನಿಂತ್ಕೊಂಡು ಹೋರಾಟ ಮಾಡಬೇಕು, ನಾನು ಮಳೆಯಲ್ಲೇ ನಿಂತ್ಕೋಬೇಕು ಅಂತ. ನನ್ನ ಮೇಲೂ ಮಳೆ ಬೀಳ್ತಿದೆ. ಹೀಗಾಗಿ ನಾನೊಂದು ಸಂಕಲ್ಪ ಮಾಡ್ತೀನಿ, ಸಾವರ್ಕರ್ ಕಥನ ಮುಗಿಸೋವರೆಗೂ, ಬಾಬು ಜಗಜೀವನ್ ರಾಮ್ ಬಗ್ಗೆ ಆದಷ್ಟು ಬೇಗ ಮುಗಿಸುವಂತ ಪ್ರಯತ್ನ ಮಾಡ್ತೇನೆ. ಮುಗಿಸೋವರೆಗೂ ನಾನ್ ಜಾಗ ಬಿಟ್ಟು ಕದಲಲ್ಲ. ಅದ್ ಎಷ್ಟು ಜನ ನನ್ನ ಜೊತೆ ನಿಂತಿರ್ತೀರೋ ಅವ್ರು ನಿಲ್ಲಬಹುದು ಅಂತ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ನಿಮ್ ಜೊತೆಗೆ ನಾನು ಇದ್ದೀನಿ ಅಂತ. ಯುವ ಬ್ರಿಗೇಡ್ ನ ವೈಶಿಷ್ಟ್ಯವೇ ಅದು. ನಾವು ಬರೀ ಮಾತನಾಡಿ ನೀವು ಕೆಲಸ ಮಾಡಿ ಅಂತ ಹೇಳೋ ಲೀಡರ್ಗಳು ಯಾರೂ ಇಲ್ಲಿಲ್ಲ. ಯುವ ಬ್ರಿಗೇಡ್ ಹೇಗಿದೆ ಅಂತಂದ್ರೆ, ಒಂದು ಕಲ್ಯಾಣಿ ನೋಡಿದ್ರೆ ಮಣ್ಣೆಕ್ಲಿಕ್ಕೆ ನಾನು ಬರ್ತೀನಿ, ನನ್ ಜೊತೆ ಯಾರು ಬರ್ತಿರೋ ಬನ್ನಿ ಅಂತ ಕರೆಯುವಂತ ಬಹುಶಃ ಅಪರೂಪದ ಕೆಲವು ಸಂಘಟನೆಗಳಲ್ಲಿ ಯುವ ಬ್ರಿಗೇಡ್ ಒಂದು ಅನ್ನುವಂತ ಹೆಮ್ಮೆ ಇರೋದ್ರಿಂದಲೇ ನಾವು ಇವತ್ತು ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಿರೋದು. ಅನೇಕ ತಾಯಂದ್ರು ಹಿರಿಯರು ಬಂದಿದ್ದೀರಿ, ಈ ಮಳೆಯಲ್ಲಿ ಕೂತಿದ್ದೀರಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ, ಯುವ ಬ್ರಿಗೇಡ್ ನ ಮೇಲೆ, ಸಮಸ್ತ ನಾಡಿನ ಮೇಲೆ ಇರ್ಲಿ ಅಂತ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ. ಮಿತ್ರರೇ, ಬಹಳ ಜನರಿಗೆ ಆಶ್ಚರ್ಯ, ಏನಿದು ಪತಿತ ಪಾವನ ಅಂತ. ಅದರಲ್ಲೂ ಕೆಲವರು ನನಗೆ ನಿನ್ನೆಯಿಂದ ಅಥವಾ ಕಳೆದ ಒಂದು ವಾರದಿಂದ ತಲೆ ತಿಂತಿದ್ದಾರೆ, ಸಾವರ್ಕರ್ ಮತ್ತು ಬಾಬು ಜಗಜೀವನ್ ರಾಮರನ್ನ ಹೇಗೆ ಜೋಡಿಸಿದಿರಿ ಅಂತ. ಕೆಲವರಿಗೆ ಪ್ರತಿಯೊಬ್ಬರಲ್ಲೂ ರಾಜಕೀಯನೇ ಕಾಣಲು, ನೀವು ಏನೇ ಮಾಡಿದ್ರು ಹುಡುಕೋದೊಂದು ರಾಜಕೀಯವನ್ನ. ಕೆಲವರು ವ್ಯಕ್ತಿಗಳ ಫೋಟೋ ಬಳಸ್ಕೊಂಡು ತಮ್ಮ ಪ್ರಚಾರ ಮಾಡಿಕೊಂಡ್ರು, ಆದರ್ಶವನ್ನು ಬಿಟ್ರು. ಆದ್ರೆ ಯುವ ಬ್ರಿಗೇಡ್ ಅನ್ನುವಂತ ಸಂಘಟನೆ ಆ ವ್ಯಕ್ತಿಗಳ ಫೋಟೋ ಆಮೇಲೆ ಬಳಸುತ್ತೆ, ಮೊದಲು ಅವರ ಆದರ್ಶವನ್ನ ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡುತ್ತೆ, ಬಟ್ ನಂತರ ಫೋಟೋ ತಗೊಂಡು ಬಂದು ತೋರಿಸುವಂತ ಪ್ರಯತ್ನ. ಮಿತ್ರರೇ, ಸಾವರ್ಕರ್ ಮತ್ತು ಬಾಬು ಜಗಜೀವನ್ ರಾಮರು, ಡಾಕ್ಟರ್ ಬಾಬು ಜಗಜೀವನ್ ರಾಮರು ನಮಗೆ ಬರೀ ಒಂದು ವ್ಯಕ್ತಿ ಅಲ್ಲ, ಶಕ್ತಿಯಾಗಿ ನಮ್ಮ ಜೊತೆ ನಿಂತಿರೋದ್ರಿಂದ ಇವತ್ತಿಬ್ಬರನ್ನು ಜೋಡಿಸೋ ಪ್ರಯತ್ನ. ಯಾಕೆ ಇಬ್ರು ಒಂದೇ ಕಡೆ ಸೇರ್ಕೊಳ್ತಾರೆ ಅಂತಂದ್ರೆ, ಇಬ್ಬರದ್ದು ಹೋರಾಟ ಒಂದೇ ದಿಕ್ಕಿಗೆ ನಡೆಯುತ್ತೆ. ಸಾವರ್ಕರ್ ಹೋರಾಟ ಸ್ವಾತಂತ್ರ್ಯಕ್ಕೋಸ್ಕರ ನಡೆದಿತ್ತು ಅಂತ ಎಲ್ರಿಗೂ ಗೊತ್ತು. ಸಾವರ್ಕರ್ ಸ್ವಾತಂತ್ರ್ಯ ಪಡ್ಕೊಳ್ಳಿಕ್ಕೋಸ್ಕರ ತಮ್ಮ ಇಡೀ ಜೀವನವನ್ನ ತೆಗೆದು ಬಿಟ್ಟಿದ್ರು, ಅನೇಕರಿಗೆ ಗೊತ್ತೇ ಇಲ್ಲ. ಇವತ್ತು ನಮ್ಮ ಹೈಸ್ಕೂಲ್ ನ ಮೇಸ್ಟ್ರಿಗಾದ್ರೂ ನೀವು ಯಾವತ್ತಾದ್ರೂ ಕೇಳಿ ನೋಡಿ ಸಾವರ್ಕರ್ ಯಾರು ಅಂತ. ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ, 50%ಗೂ ಹೆಚ್ಚು ಮೇಸ್ಟ್ಗಳಿಗೆ ಸಾವರ್ಕರ್ ಅನ್ನೋ ಹೆಸರು ಗೊತ್ತಿರಬಹುದು ಹೊರತು ಅದರ ಆಚೆಗೆ ಏನೂ ಗೊತ್ತಿಲ್ಲ. ತಪ್ಪ ಅವರದ್ದಲ್ಲ. ಈ ದೇಶದಲ್ಲಿ ಸಾವರ್ಕರ್ ಥರದ ಅನೇಕರನ್ನ ಈ ದೇಶ ಕೊಲೆ ಮಾಡಿಬಿಡ್ತು ಅಂತ ಹೇಳಬೇಕಾದ್ರೂ ನನ್ಗೆ ನಾಚಿಕೆ ಅಂತ ಅನ್ಸುತ್ತೆ ಅಂತ. ಈ ದೇಶ ಎಷ್ಟು ಕ್ರೂರವಾಗಿ ವರ್ತಿಸ್ತು ಅಂತಂದ್ರೆ, ಇವತ್ತು ನಮ್ಮ ಮಕ್ಕಳನ್ನ ಕೇಳಿ ನೋಡಿ, ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು? ನಮ್ಮ ಮಕ್ಕಳು ಹೇಳ್ತಾರೆ, ಗಾಂಧೀಜಿಯ ಹೋರಾಟದಿಂದ ಬಂತು. ನಾನು ಒಪ್ಕೋತೀನಿ, ಗಾಂಧೀಜಿಯ ಹೋರಾಟ ಕಡಿಮೆ ಆಗಿದ್ದಲ್ಲ. ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಈ ದೇಶದಲ್ಲಿ 1857ರ ಸಂಗ್ರಾಮದ ನಂತರ 1947ರ ಸ್ವಾತಂತ್ರ್ಯದ ನಡುವಿನ 90 ವರ್ಷಗಳಲ್ಲಿ 6.5 ಲಕ್ಷ ಜನ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಬಲಿದಾನ ಮಾಡ್ಕೊಂಡಿದ್ದಾರೆ. ಅವ್ರ ಬಲಿದಾನಕ್ಕೆಲ್ಲ ಬೆಲೆ ಇಲ್ವೇನು? ಅವರೆಲ್ಲರೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದೇ ಸುಳ್ಳ. ಆದ್ರೆ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ನೋಡಿ, ಸ್ವಾತಂತ್ರ್ಯದ ಹೋರಾಟ ಅಂತಂದಾಗ ಇವ್ರು ಯಾರದ್ದೂ ಪರಿಚಯ ಇಲ್ಲ. ಸ್ವಾತಂತ್ರ್ಯದ ಹೋರಾಟ ಅಂತಂದಾಗ ಶಾಂತಿ ಮತ್ತು ಅಹಿಂಸೆಯ ಮಾರ್ಗದ ಪರಿಚಯ ಮಾತ್ರ ಇದೆ. ಹಿಂಗಾಗಿ ನಾವು ನಿಶ್ಚಯ ಮಾಡಿದ್ವಿ, ಶಾಂತಿ ಮತ್ತು ಅಹಿಂಸೆಯ ಮಾರ್ಗಕ್ಕೆ ಗೌರವ ಕೊಟ್ಟೆ ಕ್ರಾಂತಿಕಾರಿಗಳನ್ನ ಸಮಾಜಕ್ಕೆ ಪರಿಚಯಿಸುವಂತ ಸಾಹಸದ ಕೆಲಸವನ್ನ ಯುವ ಬ್ರಿಗೇಡ್ ಮಾಡಲೇಬೇಕು ನಿಶ್ಚಯ ಮಾಡಿದ್ವಿ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ನನ್ನ ದೇಶ ಎಷ್ಟು ತಪ್ಪು ದಿಕ್ಕಿಗೆ ಹೋಗ್ತಿದೆ ಅಂತಂದ್ರೆ, ಅನೇಕ ತರುಣರು ನಾವೇನು ಇಲ್ಲಿ ಸೇರಿದ್ದೀವಿ, ಕಾಲೇಜಿಗೆ ಹೋಗುವಂತ ಹುಡುಗರು, ಹೈಸ್ಕೂಲಿಗೆ ಹೋಗುವಂತ ಹುಡುಗರು, ಇವ್ರನ್ನೆಲ್ಲ ಸುಮ್ಮನೆ ಯಾವತ್ತಾದ್ರೂ ಮಾತನಾಡಿಸಿ ಒಂದು ಪ್ರಶ್ನೆ ಕೇಳಿ, ನಿಮ್ ಫೇವ್ರೆಟ್ ಹೀರೋ ಯಾರು ಅಂತ. ನಾನು ಹೇಳ್ಬೇಕಾಗಿಲ್ಲ, ನಿಮ್ ಮುಖ ಯಾಕೆ ನಗ್ತಾ ಇದೆ ಅಂತ ನನಗೆ ಗೊತ್ತು. ಬಹಳ ಜನರಿಗೆ ದರ್ಶನ್ ಫೇವ್ರೆಟ್ ಹೀರೋ, ಬಹಳ ಜನರಿಗೆ ಸುದೀಪ್ ಫೇವ್ರೆಟ್ ಹೀರೋ, ಕೆಲವರಿಗೆ ಸಲ್ಮಾನ್ ಖಾನ್, ಕೆಲವರಿಗೆ ಶಾರುಖ್ ಖಾನ್. ಯಾರು ಪರದೆಗಳ ಮೇಲೆ ಮಾತ್ರ ಫೈಟ್ ಮಾಡಬಲ್ಲರು, ಯಾರು ಪರದೆಗಳ ಮೇಲೆ ಮಾತ್ರ ನ್ಯಾಯಕ್ಕೋಸ್ಕರ ಹೋರಾಡಬಲ್ಲರು, ಅವ್ರನ್ನ ಹೀರೋ ಅಂತ ಕರಿತೀವಿ. ಆದ್ರೆ ನಿಜ ಜೀವನದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತ ಇಂಥ ಪುಣ್ಯಾತ್ಮರನ್ನ ಈ ದೇಶ ಮರ್ತೇ ಬಿಡತ್ತಲ್ಲ ಅಂತ ಹೊಟ್ಟೆ ಉರಿಯುತ್ತೆ. ಮಿತ್ರರೇ, ಯಾರನ್ನ ನಾವು ಇವತ್ತು ಹೀರೋ ಅಂತ ಕರಿತಿದ್ದೀವೋ ಅವರು ದೊಡ್ಡ ಪರದೆಯ ಮೇಲೆ ನೃತ್ಯ ಮಾಡಬಲ್ಲಂತ ಆಕ್ಟರ್ಗಳು ಮಾತ್ರ.
ನಿಜವಾದ ಹೀರೋಗಳು ಸಾವರ್ಕರ್ ತರದವರು. ಸುಮ್ಮನೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಯೋಚನೆ ಮಾಡಿ, ಸಂಗೊಳ್ಳಿ ರಾಯಣ್ಣನ ತರ ದರ್ಶನ್ ಆಕ್ಟಿಂಗ್ ಮಾಡಬಲ್ಲ, ಹೌದು ತಾನೆ? ಸಂಗೊಳ್ಳಿ ರಾಯಣ್ಣನ ತರ ಇರುತ್ತೆ, ನಮಗೂ ಕೊನೆಯಲ್ಲಿ ಏನು ಉತ್ಸಾಹ ಉಕ್ಕೆ ಇರುತ್ತೆ. ಆದ್ರೆ ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರು ನೇಣಿಗೇರಿಸ್ತಾರೆ, ಅದೇ ತರ ದರ್ಶನ್ ಫಿಲ್ಮ್ ಅಲ್ಲಿ ನೇಣಿಗೇರ್ತಾನೆ, ಮುಂದಿನ ಫಿಲ್ಮ್ ಅಲ್ಲಿ ಮತ್ತೆ ದರ್ಶನ್ ಹುಟ್ಟಿ ಬರ್ತಾನೆ. ಸಂಗೊಳ್ಳಿ ರಾಯಣ್ಣ ಬರ್ಲೇ ಇಲ್ವಲ್ರಿ? ಯಾರ್ರೀ ಹೀರೋ? ದೇಶಕ್ಕೋಸ್ಕರ ಪ್ರಾಣ ಕೊಡುವ ಹುಚ್ಚಿದೆಯಲ್ಲ, ಆ ಹುಚ್ಚನ್ನ ಅರ್ಥೈಸ್ಕೊಳ್ಬೇಕು ಅನ್ನೋ ಪ್ರಯತ್ನಕ್ಕೆ ಯುವ ಬ್ರಿಗೇಡ್ ಒಂದು ದೊಡ್ಡ ಹೆಜ್ಜೆ ಮುಂದಿಟ್ಟಿದೆ. ಮಿತ್ರ, ಇವರಿಬ್ಬರದು ಜೀವನದ ಒಂದು ಕೇಂದ್ರ ಬಿಂದು ಏನು ಅಂತಂದ್ರೆ, ಇವರಿಬ್ಬರು ಜೀವನದಲ್ಲಿ ಮಾಡಿದ ದೊಡ್ಡ ಸಾಧನೆ ಏನು ಅಂತಂದ್ರೆ, ಈ ದೇಶದಲ್ಲಿ ಪತಿತ ಪಾವನ ಪತಿತರ ಉದ್ಧಾರಕ್ಕೋಸ್ಕರ ತಮ್ಮ ಜೀವನದ ಬಹುಪಾಲು ಸಮಯವನ್ನ ಮೀಸಲಾಗಿಟ್ಟಂತ ದೊಡ್ಡ ಸಾಹಸಿಗಳು ಇವರಿಬ್ರು. ನನ್ನ ಇಡೀ ಭಾಷಣದುದ್ದಕ್ಕೂ ಇದನ್ನು ಪರಿಚಯ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಸಾವರ್ಕರ್ ಅನ್ನುವಂತ ಒಬ್ಬ ವ್ಯಕ್ತಿ ಹೇಗೆ ಹುಟ್ಟಿ ಬಂದ ಅನ್ನೋದೇ ಒಂದು ಆಶ್ಚರ್ಯದ ಸಂಗತಿ. ಈ ದೇಶ 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿ ತನ್ನನ್ನು ತಾನು ನೊಂದುಕೊಳ್ತು. ಈ ದೇಶ ತನ್ನ ಜೀವವನ್ನ ಕಳ್ಕೊಳ್ಳುವಂತ ಸ್ಥಿತಿಗೆ ಬಂತು. ಈ ದೇಶ ಅದಕ್ಕಿಂತಲೂ ಹಿಂದೆ ಸುಮಾರು 800,000 ವರ್ಷಗಳ ಕಾಲ ಪಶ್ಚಿಮದ ದಿಕ್ಕಿನಿಂದ ಆಕ್ರಮಣ ಮಾಡಿದ ಮುಸಲ್ಮಾನರನ್ನ ಎದುರಿಸಿ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತು ಭಾರತಕ್ಕೆ. ಆದ್ರೆ ಈ ಎಲ್ಲ ಹೋರಾಟಗಳನ್ನ ಎದುರಿಸಿ ಈ ಭಾರತವನ್ನ ಮತ್ತೆ ಸ್ವತಂತ್ರಗೊಳಿಸಲಿಕ್ಕೆ ಅನೇಕರು ಪ್ರಯತ್ನ ಪಟ್ಟಿದ್ರಲ್ಲ, ಅದೇ ವಿಶೇಷವಾದ ಕಥನ. 1757ರಲ್ಲಿ ಬ್ರಿಟಿಷರು ಭಾರತದ ಮೇಲೆ ಹಿಡಿತವನ್ನ ಸ್ಥಾಪಿಸಿಕೊಂಡರು. 100 ವರ್ಷಗಳಲ್ಲಿ ಇಡೀ ದೇಶ ಬ್ರಿಟಿಷರ ವಿರುದ್ಧ ಹೇಗೆ ತಿರುಗಿ ಬಿತ್ತು ಅಂತಂದ್ರೆ, ಒಂದು ಈಸ್ಟ್ ಇಂಡಿಯಾ ಕಂಪನಿ ಈ ದೇಶವನ್ನ ಬಿಟ್ಟು ಬ್ರಿಟಿಷರ ಕೈಯಲ್ಲಿ ಆಡಳಿತವನ್ನ ಕೊಟ್ಟು ತಾನು ಈ ದೇಶದಿಂದ ಕಾಲು ತೆಗೆಯಿತು ಈಸ್ಟ್ ಇಂಡಿಯಾ ಕಂಪನಿ. ಈ ದೇಶ ಆ ಪರಿಯ ಹೋರಾಟವನ್ನ ಸಂಘಟಿಸಿತು. 1857ರ ಹೋರಾಟ ಮುಗಿತಿದ್ದಂತೆ ಬ್ರಿಟಿಷರು ಹೋರಾಟದಲ್ಲಿ ಗೆದ್ದಾಗ ಏನ್ ಮಾಡಿದ್ರು ಗೊತ್ತಾ? ಯಾರ್ಯಾರು ಈ ದೇಶದಲ್ಲಿ ಹೋರಾಟ ಮಾಡಿದ್ರು ಅಂತವ್ರನ್ನೆಲ್ಲ ಹುಡುಕಿ ಕರ್ಕೊಂಡ್ ಬಂದ್ರು. ಅವರನ್ನ ಕರ್ಕೊಂಡ್ ಬಂದು ನಡು ರಸ್ತೆಯಲ್ಲಿ ಸಾರ್ವಜನಿಕರೆದ್ರು ಅಂತವ್ರನ್ನ ನೇಣಿಗೆ ಹಾಕಿದ್ರು. ಯಾಕೆ ನೇಣಿಗೆ ಹಾಕಿದ್ರು ಅಂತಂದ್ರೆ, ಈ ದೇಶ ಇನ್ಯಾವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬಾರದು ಅಂತ. ಆದ್ರೆ ಗೊತ್ತಿರಲಿ ಮಿತ್ರರೇ, ಭಾರತ ಎನ್ನುವಂತ ಈ ರಾಷ್ಟ್ರ ಎಂಥ ರಾಷ್ಟ್ರ ಅಂತಂದ್ರೆ, ಈ ರಾಷ್ಟ್ರದಲ್ಲಿ ಶಕ್ತಿಗೆ ಯಾವತ್ತೂ ಕೊರತೆ ಇರಲಿಲ್ಲ. ಬ್ರಿಟಿಷರು 1857ರ ಸಂಗ್ರಾಮ ಗೆದ್ದ 10 ವರ್ಷಗಳಲ್ಲಿ ವಾಸುದೇವ ಬಲವಂತ ಫಡಕೆ ಎನ್ನುವಂತ ಒಬ್ಬ ಶ್ರೇಷ್ಠ ಕ್ರಾಂತಿಕಾರಿ ಬಂದ, ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸ್ಬಿಟ್ಟ. ಅದಾದ ಕೆಲವೇ ವರ್ಷಗಳಲ್ಲಿ ಒಂದೇ ಮನೆಯ 3 ಜನ ಅಣ್ಣ ತಮ್ಮಂದ್ರು ಬ್ರಿಟಿಷರನ್ನ, ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ನಡು ರಸ್ತೆಯಲ್ಲಿ ಗುಂಡಿಟ್ಟು ಕೊಂದು ಬ್ರಿಟಿಷರ್ಗೆ ಹೇಳಿದ್ರು, ಭಾರತ ಅಂತಂದ್ರೆ ನೀವು ಆಫ್ರಿಕಾನ ಗೆದ್ದಂತೆ ಅಲ್ಲ, ಭಾರತನ ಗೆಲ್ಲಬೇಕು ಅಂತಂದ್ರೆ ತಾಕತ್ತಿರೋರು ಬೇಕು, ಆ ತಾಕತ್ ನಿಮ್ಮ ಹತ್ರ ಇಲ್ಲ ಅಂತ ಭಾರತೀಯರು 1857ರ ಸಂಗ್ರಾಮದ ನಂತರವೂ ತೋರಿಸಿಕೊಟ್ರು. ಚಾಫೇಕರ್ ಸಹೋದರರು ಬ್ರಾಹ್ಮಣ ಮನೆತನದವರು, ಒಂದೇ ಮನೆಯ 3 ಜನ ಅಣ್ಣ ತಮ್ಮಂದ್ರು ಕೈಯಲ್ಲೊಂದು ಪಿಸ್ತೂಲ್ ಹಿಡ್ಕೊಂಡು ಬ್ರಿಟಿಷ್ ಅಧಿಕಾರಿಯನ್ನ ಗುಂಡಿಟ್ಟು ಕೊಂದ್ರೆ, ಆ ಮನೆಯ 3 ಜನ ಅಣ್ಣ ತಮ್ಮಂದರನ್ನ ಬ್ರಿಟಿಷರು ನೇಣಿಗೇರಿಸಿ ಎಲ್ಲರ ಎದುರುಗಡೆ ಖುಷಿ ಪಟ್ಟು ಹೇಳಿದ್ರು, ನಮ್ಮ ವಿರುದ್ಧ ತಲೆ ಎತ್ತಿದ್ರೆ ಇದೇ ಶಿಕ್ಷೆ ಕಾದಿರತ್ತೆ ಅಂತ. ಅವತ್ತು ಅವ್ರ ಮನೆಯಲ್ಲಿ ಆಳೆತ್ತರ ಬೆಳೆದಿದ್ದಂತ, ತನ್ನ ಎತ್ತರಕ್ಕೆ ಬೆಳೆದು ನಿಂತಿದ್ದಂತ 3 ಮಕ್ಕಳನ್ನ ಕಳ್ಕೊಂಡ ತಾಯಿ ಕಣ್ಣೀರಿಡ್ತಾ ಕೊಂಡಿದ್ದಂತೆ. ಯಾರೋ ಒಬ್ರು ಹೆಣ್ಮಗಳು ಹೇಳಿದ್ಲು, ಅಮ್ಮ ಅಳಬೇಡಿ, ನಿಮ್ ಮಕ್ಕಳು ಸುಮ್ಮನೆ ಸತ್ತಿಲ್ಲ, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಖುಷಿ ಪಡಬೇಕು ನೀವು, ಯಾಕೆ ಅಳ್ತಾ ಇದ್ದೀರಾ ಬೇಸರದಿಂದ ಅಂದ್ರೆ, ಚಾಫೇಕರ್ ಸಹೋದರರ ತಾಯಿ ಹೇಳಿದ್ರಂತೆ, ನಾನೇನು ನನ್ನ ಮಕ್ಕಳು ಸತ್ರು ಅಂತ ಅಳ್ತಾ ಇಲ್ಲ, ದೇಶಕ್ಕೆ ಸಮರ್ಪಣೆ ಮಾಡ್ಲಿಕ್ಕೆ 4ನೇ ಮಗನನ್ನ ಭಗವಂತ ಕೊಟ್ಟಿಲ್ವಲ್ಲ ಅನ್ನೋ ನೋವಿಗೆ ಕಣ್ಣೀರಿಡ್ತಾ ಇದ್ದೀನಿ, ಇನ್ನು ಯಾರನ್ನು ಕೊಡ್ಲಿ ದೇಶಕ್ಕೆ ಅಂತ ಚಾಫೇಕರ್ ಸಹೋದರರ ತಾಯಿ ಕೇಳಿದ್ಲು. ಆ ಚಾಫೇಕರ್ ಸಹೋದರರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ ಮಹಾರಾಷ್ಟ್ರದ ನಾಸಿಕ್ನ ಭಗೂರ್ನಲ್ಲಿ ಒಬ್ಬ 8 ವರ್ಷದ ಹುಡುಗ ಪೇಪರ್ನಲ್ಲಿ ಸುದ್ದಿ ಬಂದಿರೋದು ನೋಡ್ದ. ಸುದ್ದಿ ಬರೆದಿತ್ತು, ಚಾಫೇಕರ್ ಸಹೋದರರು ರ್ಯಾಂಡ್ ಅನ್ನೋ ಬ್ರಿಟಿಷ್ ಅಧಿಕಾರಿಯ ಕೊಲೆ ಮಾಡಿದ್ದರಿಂದ ಅವರನ್ನ ನೇಣಿಗೇರಿಸಲಾಗಿದೆ. ಸುದ್ದಿಯಲ್ಲಿ ಏನ್ ತಪ್ಪಿಲ್ಲ. ಹುಡುಗ ನೇರವಾಗಿ ಅಪ್ಪನ ಬಳಿಗೆ ಹೋದ, ಅಪ್ಪ ಪತ್ರಿಕೆಯವರಿಗೆ ನೋಡು ಹೆಂಗ್ ಸುದ್ದಿ ಬರಿಬೇಕು ಅಂತ ಗೊತ್ತಿಲ್ಲ, ತಪ್ಪು ಬರೆದು ಬಿಟ್ಟಿದ್ದಾರೆ ಎಂದ. ಅಪ್ಪ ಕೇಳಿದ್ರು, ಸರಿಯಾಗಿದೆಯಲ್ಲಪ್ಪ, ತಪ್ಪೇನಿದೆ ಅದರಲ್ಲಿ? ಹುಡುಗ ಅಂತಾನೆ, ಅಪ್ಪ ಕೃಷ್ಣ ಕಂಸನನ್ನ ಕೊಲೆ ಮಾಡ್ದ ಅಂತ ಯಾರು ಹೇಳಲ್ಲ, ಸಂಹಾರ ಮಾಡ್ದ ಅಂತ ಹೇಳ್ತಾರೆ. ಹಂಗಿದ್ಮೇಲೆ ಚಾಫೇಕರ್ ಸಹೋದರರು ರ್ಯಾಂಡ್ ನನ್ನ ಸಂಹಾರ ಮಾಡಿದ್ರು ಅಂತ ಬರಿಬೇಕಿತ್ತು, ಕೊಲೆ ಮಾಡಿದ್ರು ಅಂತ ತಪ್ಪು ಬರೆದು ಬಿಟ್ಟಿದ್ದಾರಲ್ಲ ಅಂದ್ರೆ ಅಪ್ಪನಿಗೆ ಗಾಬರಿ ಆಯ್ತು. ಮಗ ದಾರಿಗಿರಿ ತಪ್ಪಿಡ್ತಾನೆ ಅಂತ ಬಾಯಿ ಮುಚ್ಕೊಂಡು ಒಳಗೆ ಹೋಗು ಅಂತ ಪೇಪರ್ ಕಿತ್ಕೊಂಡ್ರು.
ಹುಡುಗ ನೇರವಾಗಿ ದೇವರ ಕೋಣೆಗೆ ಹೋದ. ದೇವರ ಕೋಣೆಗೆ ಹೋಗಿ ಅಲ್ಲಿದ್ದ ದೇವರ ಎದುರಿಗೆ ಕುಳಿತುಕೊಂಡು ಒಂದ್ ಮಾತು ಹೇಳ್ದ, ಅಮ್ಮ, ಚಾಫೇಕರ್ ಸಹೋದರರು ಅರ್ಧ ಕೆಲಸ ಮಾಡಿ ಪ್ರಾಣ ಬಿಟ್ರು, ನಾನು ಪೂರ್ತಿ ಕೆಲಸ ಮಾಡ್ತೀನಿ, ನಿನಗೆ ಸ್ವಾತಂತ್ರ್ಯ ತಂದು ಕೊಡ್ತೀನಿ, ಅಷ್ಟೇ ಅಲ್ಲ ಅಲ್ಲಿವರೆಗೂ ಜೀವಂತವಾಗಿರ್ತೀನಿ ಅಂತ ಆ ತಾಯಿ ಪಾದಗಳನ್ನ ಮುಟ್ಟಿ ಪ್ರಮಾಣ ಮಾಡಿದ 8 ವರ್ಷದ ಪುಟ್ಟ ಬಾಲಕನ ಹೆಸರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ. ಇಡೀ ದೇಶದ ಇತಿಹಾಸದಲ್ಲಿ ಎಷ್ಟೊಂದು ಜನ ಕ್ರಾಂತಿಕಾರಿಗಳಾಗೋದ್ರು, ಎಷ್ಟೊಂದು ಜನ ಶಾಂತಿವಾದಿಗಳಾಗೋದ್ರು, ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಸ್ವಾತಂತ್ರ್ಯ ವೀರ ಅನ್ನೋ ಹೆಸರು ಬಿರುದು ಇರೋದು ಒಬ್ಬರಿಗೆ ಮಾತ್ರ, ಅದು ವೀರ್ ಸಾವರ್ಕರ್ಗೆ ಮಾತ್ರ. ಇನ್ಯಾರಿಗೂ ಆ ಬಿರುದಿಲ್ಲ ಅಂತಂದ್ರೆ ಯೋಚನೆ ಮಾಡಿ ಎಂತ ಹೋರಾಟ ಇರಬಹುದು ಆ ಪುಣ್ಯಾತ್ಮನದ್ದು. 8ನೇ ವರ್ಷಕ್ಕೆ ಈ ಶಪಥ ಮಾಡಿದ ಹುಡುಗ ತನ್ನ ಗೆಳೆಯರನ್ನ ಸೇರಿಸಿಕೊಂಡು ಮಿತ್ರಮೇಳ ಕಟ್ಟದ. ಯೌವನಕ್ಕೆ ಬರೋ ವೇಳೆಗೆ ಕ್ರಾಂತಿಕಾರಿಗಳಿಗೆ ಟ್ರೈನಿಂಗ್ ಕೊಡಬಲ್ಲಂತ ಅಭಿನವ ಭಾರತ ಅನ್ನೋ ಗುಪ್ತ ಕ್ರಾಂತಿಕಾರಿ ಸಂಸ್ಥೆಯನ್ನು ಕಟ್ಟದ. ಜೊತೆಗೆ ಬಂದವರಿಗೆಲ್ಲ ಶ್ರೇಷ್ಠ ಚಿಂತನೆಯನ್ನು ಕೊಡ್ತಾ ಮುನ್ನುಗ್ಗಿದ. ಯಾವ ಪರಿ ಅವನ ಶಕ್ತಿ ಇತ್ತು ಅಂದ್ರೆ, ಅದೊಂದ್ಸಲ ಮಹಾರಾಷ್ಟ್ರದ ಬಾಲಗಂಗಾಧರ ತಿಲಕರಿಗೆ ಹೋಗಿ ಕೇಳ್ಕೊಂಡ, ತಿಲಕರೇ, 1905ರಲ್ಲಿ ನಡೆದ ಘಟನೆ, ಬಂಗಾಳವನ್ನ ಬ್ರಿಟಿಷರು ಹಿಂದೂ ಮುಸಲ್ಮಾನ ಡಿವೈಡ್ ಮಾಡಿದ್ದಾರೆ, ಎಲ್ಲರೂ ಬಂಗಾಳವನ್ನ ಒಟ್ಟು ಮಾಡ್ಲಿಕ್ಕೋಸ್ಕರ ಸ್ವದೇಶಿ ವಸ್ತುಗಳ ಚಳುವಳಿ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ನಾವು ಮಾಡಬೇಕು. ತಿಲಕರು ಕೇಳಿದ್ರು, ಏನ್ ಮಾಡಬೇಕು ಅಂತಿದ್ಯಾ? ಅವನಂದ, ಎಲ್ಲರ ಮನೆಗೂ ಹೋಗಿ ಬ್ರಿಟಿಷರಿಂದ ಅಥವಾ ಪಶ್ಚಿಮದಿಂದ ಬಂದಿರೋ ಬಟ್ಟೆಗಳನ್ನ ಕಲೆಕ್ಟ್ ಮಾಡ್ಕೊಳ್ತೀನಿ, ಆ ಬಟ್ಟೆಗಳದೊಂದು ಹೋಳಿ ಆಚರಣೆ ಮಾಡೋಣ ಅಂದ. ಐಡಿಯಾ ಯೋಚನೆ ಮಾಡಿ ಹೆಂಗಿತ್ತು ಅವ್ರದ್ದು. ತಿಲಕರಿಗೆ ಬಹಳ ಖುಷಿ ಆಗೋಯ್ತು. ಸಾವರ್ಕರ್ನ ಕರೆದು ಹೇಳಿದ್ರು, ತಾತ್ಯ, ಪ್ರೀತಿಯಿಂದ ತಾತ್ಯ ಅಂತ ಕರೀತಿದ್ರು ಎಲ್ರು ಅವರನ್ನ, ತಾತ್ಯ, ಹೋಳಿ ಆಚರಣೆ ಮಾಡೋದಾದ್ರೆ ಸಣ್ಣ ಪುಟ್ಟ ಹೋಳಿ ಆಗಬಾರ್ದು, ಹಬ್ಬ ಜೋರಾಗೆ ನಡಿಬೇಕು, ಹಂಗಿದ್ರೆ ನಾನು ಬರ್ತೀನಿ ಎಂದ್ರು. ಸಾವರ್ಕರ್ ಟೀಮ್ ಕಟ್ಕೊಂಡ್ರು, ಮನೆ ಮನೆಗೂ ಹೋಗಿ ಜನರಿಗೆ ಕನ್ವಿನ್ಸ್ ಮಾಡಿದ್ರು. ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ಟಿ ಅವ್ರ ಮನೆಯಲ್ಲಿದ್ದ ವಿದೇಶಿ ಬಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ರು. 3-4 ಬಂಡಿಗಳು ತುಂಬೊಟ್ಟು ವಿದೇಶಿ ಬಟ್ಟೆಗಳು. ಎಲ್ಲ ಕ್ರಾಂತಿಕಾರಿಗಳು, ಎಲ್ಲ ದೇಶಭಕ್ತರು ಸೇರಿ ಆ ವಿದೇಶಿ ಬಟ್ಟೆಗೆ ಬೆಂಕಿ ಹಚ್ಚಿ ಆಚರಿಸಿದ ಹೋಳಿ ಇದೆಯಲ್ಲ, ಈ ದೇಶ ಮರೆಯಲಾಗದ ಹೋಳಿ. ಅದರ ನೇತೃತ್ವ ವಹಿಸಿದವರು ವಿನಾಯಕ ದಾಮೋದರ ಸಾವರ್ಕರ್. ಸಾವರ್ಕರ್ ಮಾತ್ರ ಅಪರೂಪದ ವ್ಯಕ್ತಿ ಅಂತ ನನಗೆ ಯಾಕೆ ಅನ್ಸುತ್ತೆ ಗೊತ್ತೇನು? ಈ ದೇಶದ ಎಲ್ಲ ಕ್ರಾಂತಿಕಾರಿಗಳು ಅವ್ರು ಅನ್ಕೊಂಡ್ರು ಬ್ರಿಟಿಷರನ್ನ ಭಾರತದಲ್ಲಿ ಹೊಡೆದಾಡಿಸಬೇಕು, ಓಡಿಸಬೇಕು ಅಂತ. ಆದ್ರೆ ಸಾವರ್ಕರ್ ಅಂದ್ಕೊಂಡ್ರು, ಎಷ್ಟು ದಿನ ಅಂತ ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ಹೋರಾಟ ಮಾಡೋದು? ಬ್ರಿಟಿಷರು, ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ, ಬ್ರಿಟಿಷರು ಲಂಡನ್ ನಿಂದ ಭಾರತಕ್ಕೆ ಬಂದು ನಮ್ಮನ್ನು ಆಳೋದಾದ್ರೆ ನಾವು ಭಾರತದಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡಬಾರದು, ನಾವು ಲಂಡನ್ನಿಗೆ ಹೋಗಿ ಬ್ರಿಟಿಷರ ಕೂಡ ಅಲಗಾಡಿಸಬೇಕು ಅಂತ ಮೊದಲನೇ ಬಾರಿಗೆ ಈ ದೇಶದಲ್ಲಿ ಯಾರಾದ್ರೂ ಚಿಂತನೆ ಮಾಡಿದ್ರೆ ಅದು ಸಾವರ್ಕರ್ ಮಾತ್ರ. ಲಂಡನ್ನಿಗೆ ಹೋಗುವಂತ ಸ್ಕಾಲರ್ಶಿಪ್ ಸಂಪಾದಿಸಿದ್ರು, ಲಂಡನ್ನಿಗೆ ಹೋದ್ರು. ಹೋಗಿ ಏನ್ ಮಾಡಿದ್ರು ಗೊತ್ತಾ? ಲಂಡನ್ ಅಲ್ಲಿ ಇದ್ದಂತ ಎಲ್ಲ ಭಾರತದ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ್ರು. ಆವಾಗ ಲಂಡನ್ ನಲ್ಲಿ ಮಹಾತ್ಮ ಗಾಂಧೀಜಿ ಹೋಗಿ ಅಧ್ಯಯನ ಮಾಡ್ತಿದ್ರು, ಮೊಹಮ್ಮದ್ ಅಲಿ ಜಿನ್ನಾ ಇದ್ರು, ನೆಹರು ಇದ್ರು, ಇವರೆಲ್ಲರೂ ಇದ್ರು. ನಿಮ್ಗೆ ಗೊತ್ತಿರ್ಲಿ ಮಿತ್ರರೇ, ಜವಾಹರ್ಲಾಲ್ ನೆಹರುಗೆ ಅವರ ಅಪ್ಪ ಮೋತಿಲಾಲ್ ನೆಹರು ಒಂದು ಪತ್ರ ಬರೆದಿದ್ರು. ಪತ್ರ ಏನು ಅಂದ್ರೆ, ನೋಡು, ಸಾವರ್ಕರ್ ಲಂಡನ್ನಿಗೆ ಬಂದಿದ್ದಾನೆ, ತುಂಬಾ ಡೇಂಜರ್ ವ್ಯಕ್ತಿ, ನೀನು ಯಾರ ಜೊತೆ ಬೇಕಿದ್ರು ಸೇರು, ಎಲ್ಲಿಗೆ ಬೇಕಿದ್ರು ಹೋಗು, ಅಪ್ಪಿ ತಪ್ಪಿ ಸಾವರ್ಕರ್ ಜೊತೆ ಮಾತ್ರ ಸೇರ್ಬೇಡ ಅಂತ ಬರೆದಿದ್ರು ಒಂದು ಪತ್ರ ಅವರಿಗೆ. ಅವ್ರು ಕೊನೆವರೆಗೂ ಸಾವರ್ಕರ್ ಜೊತೆ ಸೇರ್ಲೇ ಇಲ್ಲ. ಸಾವರ್ಕರ್ ಜೊತೆ ಬದ್ಧ ವೈರತ್ವ ಕೊನೆವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದ್ರು ಜವಾಹರ್ಲಾಲ್ ನೆಹರು. ಆದ್ರೆ ಸಾವರ್ಕರ್ ಸುಮ್ಮನಿರ್ಲಿಲ್ಲ. ಯಾರ್ಯಾರು ಭಾರತೀಯ ವಿದ್ಯಾರ್ಥಿಗಳಿದ್ದಾರೋ ಅವ್ರನ್ನೆಲ್ಲ ಭೇಟಿ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವರಿಗೆ ಭಾರತದ ಕಥೆಗಳನ್ನ ಹೇಳ್ತಿದ್ರು. ಈ ಕಥೆಗಳು ಎಷ್ಟು ರೋಚಕವಾಗಿದ್ವು ಅಂತಂದ್ರೆ, ಎಲ್ಲರೂ ಕೇಳಿದ್ರು, ಸಾವರ್ಕರ್ ಜಿ, ವಾರಕ್ಕೊಂದು ದಿನ ಯಾಕೆ ಮಾತ್ರ ಮಾತಾಡ್ತೀರಾ? ಪ್ರತಿದಿನ ಸಾಯಂಕಾಲ ಬೇರೇನ್ ಕೆಲಸ ಇರಲ್ಲ, ನಮ್ಮ ದೇಶದ ಕಥೆ ಹೇಳಿ, ನಾವು ಏನಾದ್ರೂ ದೇಶದ ಬಗ್ಗೆ ಮಾಡಬೇಕು ಅಂತ ಲಂಡನ್ನಿನಲ್ಲಿ ಭಾರತೀಯ ವಿದ್ಯಾರ್ಥಿಗಳನ್ನ ಭಾರತದ ಪರವಾಗಿ ತಿರುಗಿಸಿದ ಶ್ರೇಷ್ಠ ಸಾಧಕ ಸಾವರ್ಕರ್. ಹೆಂಗಾಯ್ತು ಗೊತ್ತೇನು? ಲಂಡನ್ ಅಲ್ಲಿ ಒಬ್ಬ ಹುಡುಗ ಇದ್ದ. ನಾನು ನನ್ನ ಯೌವನ ಕಾಲದಲ್ಲಿ ನಿನ್ನ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದ್ರೆ ಆ ಹುಡುಗನ ಹೆಸರು ಹೇಳ್ತಿದ್ದೆ, ಮದನ್ ಲಾಲ್ ಧಿಂಗ್ರಾ ಅಂತ ಅವನ ಹೆಸರು. ಎಂತ ಹುಡುಗ ಗೊತ್ತಾ? ಪಂಜಾಬಿನ ಹುಡುಗ, ಶ್ರೀಮಂತರ ಮನೆಯ ಹುಡುಗ. ಅಪ್ಪನ ದುಡ್ಡಲ್ಲಿ ಬದುಕಬಾರದು ಅನ್ನೋ ಕಾರಣಕ್ಕೋಸ್ಕರ ತಾನೇ ಕಷ್ಟಪಟ್ಟು ದುಡಿದು ಲಂಡನ್ ನಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೋಗಿದ್ದ. ಭಾರಿ ಬುದ್ಧಿವಂತ, ಅಷ್ಟೇ ಶೋಕಿ ಮಾಡ್ತಿದ್ದ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಮೇಕಪ್ ಮಾಡ್ಕೊಳಕ್ 3/4 ಗಂಟೆ ಬೇಕಿತ್ತು ಅವ್ನಿಗೆ, ಅಷ್ಟೊಂದು ಮೇಕಪ್ ಮಾಡ್ಕೊತಿದ್ದ. ಬಿಳಿ ಹುಡುಗಿಯರನ್ನ ಚುಡಾಯಿಸ್ಕೊಂಡು ಅವ್ರ ಜೊತೆ ತಿರುಗಾಡ್ಕೊಂಡು ವರ್ಷದ 11 ತಿಂಗಳು ಮಜಾ ಉಡಾಯಿಸ್ತಿದ್ದ. 12ನೇ ತಿಂಗಳು ಓದ್ಲಿಕ್ಕೆ ಕೂತ ಅಂದ್ರೆ ಯಾರ ಕೈಗೂ ಸಿಕ್ತಿರ್ಲಿಲ್ಲ. ಎಕ್ಸಾಮ್ ಬರೆದು ಬಂದ್ರೆ ಕಾಲೇಜಿಗೆ ರ್ಯಾಂಕ್ ಬರ್ತಿತ್ತು ಆ ಪುಣ್ಯಾತ್ಮನಿಗೆ. ಅಷ್ಟು ಬುದ್ಧಿವಂತ ಹುಡುಗ. ಅಚಾನಕ್ ಆಗಿ ಸಾವರ್ಕರ್ ಸಂಪರ್ಕಕ್ಕೆ ಬಂದ.
ಸಾವರ್ಕರ್ ಮಾತು ಕೇಳ್ದ. ಅದೊಂದಿನ ಸಾವರ್ಕರ್ ಭಾಷಣ ಮಾಡ್ತಿರ್ಬೇಕಾದ್ರೆ ದೂರದಲ್ಲಿ ಎದ್ದು ನಿಂತ್ಕೊಂಡು, ಸಾವರ್ಕರ್ ಜಿ ಎಷ್ಟು ಅಂತ ಭಾಷಣ ಮಾಡ್ತೀರಿ, ಏನಾದ್ರೂ ಕೆಲಸ ಕೊಡಿ ನನ್ಗೆ, ಕೆಲಸ ಮಾಡ್ತೀನಿ ಎಂದ. ಸಾವರ್ಕರ್ ಸುಮ್ಮನಿದ್ರು, ಅಕ್ಕಪಕ್ಕದಲ್ಲಿರೋರು ಸುಮ್ಮನೆ ಇರ್ಲಿಲ್ಲ. ನಿನಗೆ ಕೆಲಸ ಕೊಟ್ರೆ ಮಾಡ್ಲಿಕ್ಕೆ ಟೈಮ್ ಎಲ್ಲಿದ್ಯಪ್ಪ, ಮೇಕಪ್ ಮಾಡ್ಕೊಳಕ್ಕೆ ಟೈಮ್ ಸಾಕಾಗಲ್ಲ ನಿನಗೆ, ಇನ್ ಕೆಲಸ ಯಾವಾಗ ಮಾಡ್ತೀಯ ಅಂತ ಜೋರಾಗಿ ನಕ್ಬಿಟ್ರು. ಪಂಜಾಬಿನ ಹುಡುಗ, ರಕ್ತ ಕುದಿತಾ ಇತ್ತು, ಎಲ್ಲರೂ ನಕ್ಕಿದ್ದಕ್ಕೆ ಆಕ್ರೋಶ ಜಾಸ್ತಿ ಆಯ್ತು. ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ನಡ್ಕೊಂಡು ಬಂದ. ಅಕ್ಕಪಕ್ಕ ಹುಡುಗದ ಏನೂ ಕಾಣ್ಲಿಲ್ಲ. ಒಂದು ಮೊಳೆ ಸಿಕ್ತು, ಮೊಳೆನ ಕೈಗೆ ಎತ್ಕೊಂಡ. ಏನ್ ಮಾಡ್ತೀನಿ ನೋಡ್ತಾ ಇರಿ ಅಂತ ಕೈನ ಮುಂದೆ ಚಾಚಿ ಆ ಮೊಳೆನ ಕೈಗೂ ಚುಚ್ಕೊಳ್ಲಿಕ್ಕೆ ಶುರು ಮಾಡ್ದ. ಮೊಳೆ ಕೈ ಮೇಲಿಂದ ಕೆಳಕ್ ಬಂತು. ಮೊಳೆಯ ಕೆಳತುದಿಯಿಂದ ರಕ್ತ ಟಪ 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 ಕೆಳಗ್ ಬೀಳ್ತಾ ಇದ್ರೆ ಎಲ್ಲರೂ ಗಾಬರಿ ಪಟ್ಟು ನೋಡ್ತಿದ್ರು. ಇವನಂದ, ನೋಡ್ರೆ ನನ್ನ ರಕ್ತನ ಹೆಂಗ್ ಕುದಿತಾ ಇದೆ, ಕಾಣಿಸ್ತಾ ಇದೆಯೇನೋ, ಈಗಾದ್ರೂ ವಿಶ್ವಾಸ ಬಂತ ಏನಾದ್ರೂ ಮಾಡ್ತೀನಿ ಅಂತ. ಯಾರು ಮಾತಾಡೋ ಧೈರ್ಯ ಇರ್ಲಿಲ್ಲ. ಸಾವರ್ಕರ್ ಓಡ್ ಬಂದ್ರು, ಮೊಳೆ ತೆಗೆದು ಆಯಿಂಟ್ಮೆಂಟ್ ಹಚ್ಚಿ ಹೋಗಪ್ಪ ಮನೆಗೆ ಅಂತ ಕಳಿಸ್ಕೊಟ್ರು. ಹುಡುಗ ಮನೆಗೆ ಹೋದ. ಗಾಯ ಗುಣ ಆಗೋವರೆಗೂ ಬರಲ್ಲ ಅನ್ಕೊಂಡ್ರೆ ಮಾರನೇ ದಿನ ಬೆಳಿಗ್ಗೆ ಸಾವರ್ಕರ್ ಎದ್ದು ಮುಖ ತೊಳೆಯೋಕ್ಕಿಂತ ಮುಂಚೆ ಎದುರಿಗೆ ಬಂದು ನಿಂತ. ಸಾವರ್ಕರ್ ಜಿ ಕೆಲಸ ಕೊಡಿ ಅಂದ್ರೆ ಆಯಿಂಟ್ಮೆಂಟ್ ಹಚ್ಚಿ ಮನೆಗೆ ಕಳಿಸ್ಬಿಟ್ರಲ್ಲ, ಕೊಡಿ ಕೆಲಸ ಅಂದ. ಸಾವರ್ಕರ್ ಅಂದ್ರು, ರಾತ್ರಿ ಇಡೀ ಯೋಚನೆ ಮಾಡಿ ನಿನಗೋಸ್ಕರ ಒಂದು ಕೆಲಸ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ. ಯೋಚನೆ ಮಾಡಿ ಹೆಂಗಿದೆ, ನಮಗೇನಾದ್ರೂ ಈ ಹುಡುಗರಿಗೆ ಬಂದು ಯುವ ಬ್ರಿಗೇಡ್ನ ಹುಡುಗರಿಗೆ ಇವತ್ತೊಂದು ಕೆಲಸ ಕೊಡಿ ಅಂದ್ರೆ ಏನ್ ಹೇಳ್ಬೋದು ಗೊತ್ತಾ, ಈ ಎಲ್ಲ ಚೇರನ್ನು ತೆಗೆದಿಟ್ಬಿಟ್ಟು ಮನೆಗೆ ಹೋಗಪ್ಪ ಅನ್ಬೋದು ಅಷ್ಟೇ. ಇದಕ್ಕಿಂತ ಜಾಸ್ತಿ ಕೆಲಸ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ಸಾವರ್ಕರ್ ಕಡಿಮೆ ಸಮುದ್ರದ ನೀರು ಕುಡಿದವರಲ್ಲ, ಪುಣ್ಯಾತ್ಮ. ಅವರಂದ್ರು, ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದ, ಕರ್ಜನ್ ವೈಲಿ ಅಂತ. ಆತ ಭಾರತದಲ್ಲಿದ್ದಷ್ಟು ಕಾಲ ಭಾರತೀಯ ಕ್ರಾಂತಿಕಾರಿಗಳಿಗೆ ಅನ್ಯಾಯ ಮಾಡ್ದ. ಈಗ ಲಂಡನ್ನಿಗೆ ಬಂದು ಕೂತ್ಕೊಂಡು ಭಾರತವನ್ನ ನಾಶ ಮಾಡೋ ಪ್ಲಾನ್ ಮಾಡ್ತಿದ್ದಾನೆ. ನೀನ್ ಮಾಡಬೇಕಾಗಿರೋ ಕೆಲಸ, ಒಂದು ಪಿಸ್ತೂಲ್ ತಗೋ, ಕರ್ಜನ್ ವೈಲಿನ್ ಮರ್ಡರ್ ಮಾಡ್ಬಿಡು. ಯಾಕೆ ಅಂತ ಸಾವರ್ಕರ್ ಹೇಳ್ತಾರೆ, ಭಾರತಕ್ಕೆ ಅನ್ಯಾಯ ಮಾಡಿದ ವ್ಯಕ್ತಿ ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಭಾರತೀಯ ಕ್ರಾಂತಿಕಾರಿಗಳು ಹುಡುಕಿ ಕೊಲ್ತಾರೆ ಅಂತ ಲಂಡನ್ನಿಗೆ ಒಂದು ಎಚ್ಚರಿಕೆ ಕೊಡಬೇಕು ಅಂತಂದ್ರು ಸಾವರ್ಕರ್. ಆ ಮಾತು ಹೆಂಗಿತ್ತು ಅಂದ್ರೆ, ಮದನ್ ಲಾಲ್ ಧಿಂಗ್ರಾ ಚೆನ್ನಾಗಿ ತಿಂದು ಉಂಡು ಬೆಳೆದ ಹುಡುಗ. ಅವನಂದ, ನೀವ್ ಹೇಳೋದಾದ್ರೆ ಕರ್ಜನ್ ವೈಲಿ ಏನು, ಅವ್ರ ಅಪ್ಪನ ಹೆಣ ತಂದು ಮಲಗಿಸ್ತೀನಿ, ಸ್ವಲ್ಪ ಟೈಮ್ ಕೊಡಿ ಸಾವರ್ಕರ್ ಜಿ, ಪಿಸ್ತೂಲ್ ನೋಡಿಲ್ಲ ನಾನು ಇದುವರೆಗೂ ಅಂದ. ಲೈಸೆನ್ಸ್ ತಗೊಂಡ, ಪಿಸ್ತೂಲ್ ಖರೀದಿ ಮಾಡ್ದ. 22-24 ದಿನಗಳ ಕಾಲ 100 ಮೀಟರ್ ದೂರದಿಂದ ಗುಂಡು ಹೊಡೆಯೋದಕ್ಕೋಸ್ಕರ ಲಂಡನ್ನಲ್ಲೇ ಟ್ರೈನಿಂಗ್ ಕ್ಲಾಸಿಗೆ ಹೋದ. ಗುಂಡು ಗುರಿ ಹೊಡೆಯೋದು ಪರ್ಫೆಕ್ಟ್ ಆಗಿದೆ ಅಂತ ಗೊತ್ತಾದಾಗ ಟ್ರೈನಿಂಗ್ ಕೊಟ್ಟು ಹೆಣ್ಮಗಳಿಗೆ ಹೇಳಿದ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನಾಳೆಯಿಂದ ನಾನು ಬರಲ್ಲ ಟ್ರೈನಿಂಗಿಗೆ, ಒಂದು ಮಹತ್ವದ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋದ. ಹೋಗಿ ಪೇಪರ್ ನೋಡಿದ್ರೆ ಕರ್ಜನ್ ವೈಲಿ ಯಾವುದೋ ಪ್ರೋಗ್ರಾಮಿಗೆ ಬರ್ತಿದ್ದಾನೆ ಅಂತ ಗೊತ್ತಾಯ್ತು ಅವನಿಗೆ. ಪೇಪರ್ ನೋಡ್ದ. ಆ ಪೇಪರ್ ಅಲ್ಲಿ ನೋಡಿದ ನಂತರ ಖುಷಿ ಆಯ್ತು, ನಾಳೆನೇ ಕರ್ಜನ್ ವೈಲಿಯ ಸಮಾಧಿ ಮಾಡ್ತೀನಿ ಅಂತಂದ. ಸುಮ್ಮನಿರ್ಲಿಲ್ಲ, ಏನ್ ಮಾಡ್ದೆ ಗೊತ್ತಾ, ಮಾರ್ಕೆಟಿಗೆ ಹೋದ. ಹೊಸ ಕೋಟು, ಹೊಸ ಪೇಟ, ಹೊಸ ಕನ್ನಡಕ ತಗೊಂಡ. ಶೋಕಿ ಹೆಂಗಿತ್ತು ಅಂದ್ರೆ, ಕೊಲೆ ಮಾಡ್ಲಿಕ್ಕೆ ಹೋಗುವಾಗ್ಲೂ ನೀಟಾಗಿ ಹೋಗಬೇಕು ಅಂತ. ಮಾರನೇ ದಿನ ಕನ್ನಡಿ ಮುಂದೆ ನಿಂತ್ಕೊಂಡ ಹುಡುಗ, ತರುಣರು ಕೇಳಬೇಕು ಅವನ ಕಥೆ, ಏನ್ ಅದ್ಭುತವಾಗಿದೆ ರೀ ಅವನ ಕಥೆ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ. ಮೇಕಪ್ ಮಾಡ್ಕೊಳ್ಲಿಕ್ಕೆ ನಿಂತವನು ಎಷ್ಟೊತ್ತು ಕನ್ನಡಿ ಮುಂದೆ ನಿಂತಿದ್ದ ಅಂತಂದ್ರೆ, ಅವನ ಕಾರ್ಯಕ್ರಮಕ್ಕೆ ಹೋಗೋದ್ರ ವೇಳೆಗೆ ಕಾರ್ಯಕ್ರಮ ಮುಗಿದು ಬೀಗ ಹಾಕೊಂಡು ಹೋಗಿದ್ವಿ. ಸಾವರ್ಕರ್ ಚೆನ್ನಾಗಿ ಹೋಗಿದ್ರು. ನಾಚಿಕೆ ಆಗಲ್ವಾ ನಿನಗೆ? ಕೈಗೆ ಸಿಕ್ಕಂತ ವ್ಯಕ್ತಿಯನ್ನ ಕೈ ಬಿಟ್ಟು ಬಂದು ಮುಖ ತೋರಿಸ್ತಿದ್ಯಾ, ಇನ್ನೊಂದು ಚಾನ್ಸ್ ನಿನಗೆ ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ನನ್ನ ಮಾತು ಕೇಳಲಿಕ್ಕೂ ಬರಬೇಡ, ತೊಲಗು ಆಚೆ ಅಂದ್ರು. ಸಾವರ್ಕರ್ ಹಿಂಗ್ ಅಂದ್ಬಿಟ್ರೆ ತಡ್ಕೊಳ್ಳೋದು ಹೆಂಗೆ? ನೋಡ್ದ ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲಿದೆ ಅವನದ್ದು ಅಂತ. ತುಂಬಿದ ಸಭೆಯೊಂದರಲ್ಲಿ ಅವ್ನು ಮಾತಾಡ್ತಾನೆ ಅಂತ ಗೊತ್ತಾದಾಗ ಈ ಬಾರಿ ಹೊಸ ಪೇಟ, ಹೊಸ ಕನ್ನಡಕ, ಹೊಸ ಕೋಟ್ ಹಾಕೊಂಡಿದ್ದ. ಜೇಬ್ನಲ್ಲಿ ಎರಡು ಪಿಸ್ತೂಲು, 3 ಚೂರಿ ಇಟ್ಕೊಂಡಿದ್ದ. ಒಂದು ಬಿಟ್ರೆ ಒಂದ್ರಲ್ಲಿ ಕೊಲೆ ಮಾಡ್ಬೇಕು ಅವನ್ನ ಅಂತ. ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಬಂದು ಕೂತಿದ್ದ. ಕರ್ಜನ್ ವೈಲಿ ಎಂಟ್ರೆನ್ಸ್ ಅಲ್ಲಿ ಅರ್ಧ ಗಂಟೆ ಮುಂಚೆ ಬರೋ ವೇಳೆಗೆ ಅವನು ಬರ್ತಾ ಇರ್ಬೇಕಾದ್ರೆ ಹಿಂದೆ ಕೂತಿದ್ದವನು ಎದ್ ನಿಂತ ಮದನ್ ಲಾಲ್ ಧಿಂಗ್ರಾ. ನಾನು ಮದನ್ ಲಾಲ್ ಧಿಂಗ್ರಾ ಸಾವರ್ಕರ್ ಬಗ್ಗೆ, ಭಾರತದ ಬಗ್ಗೆ ಗುಟ್ಟು ಹೇಳಬೇಕು ಅಂತ ಬಂದಿದ್ದೀನಿ ಅಂತಂದ್ರೆ ಕಿವಿ ನೆಟ್ಟಗಾಗ್ಬಿಡ್ತು ಇವನದ್ದು. ಗುಟ್ಟನ್ ಜೋರಾಗಿ ಹೇಳಬಾರ್ದಪ್ಪ, ಕಿವಿಯಲ್ಲಿ ಹೇಳಬೇಕು, ಹತ್ರವ. ಯೋಚನೆ ಮಾಡಿ, ಮದನ್ ಲಾಲ್ ಧಿಂಗ್ರಾ ಅಂತ ಗಂಡುಗಲಿ ಏನು ಯೋಚನೆ ಮಾಡಿರ್ಬೋದು. ಅವನು ಅನ್ಕೊಂಡಂತೆ, ಥತ್ ಈ ಪಾಪಿ ಇಷ್ಟ ಹತ್ರ ಸಿಗ್ತಾನೆ ಅಂತ ಗೊತ್ತಿದ್ದಿದ್ರೆ 20 ದಿನದ ಟ್ರೈನಿಂಗೇ ಬೇಡ ಆಗಿತ್ತು ನನಗೆ ಅಂತ ಪಿಸ್ತೂಲ್ ತಗೊಂಡು ಹಂಗೆ ಬಂದ್ಬಿಟ್ಟಿರ್ತಿದ್ದೆ ಅಂತ ಬಹಳ ಬೇಸರದಿಂದ ಬಂದ. ಕಿವಿಯಲ್ಲಿ ಗುಟ್ಟು ಹೇಳೋ ತರ ಮಾಡಿ ತನ್ನ ಜೇಬಿನಿಂದ ಪಿಸ್ತೂಲ್ ತೆಗೆದ. 6 ಗುಂಡುಗಳಲ್ಲಿ 4 ಗುಂಡು ಅವನಿಗೆ ಹೋಗ್ತು, ಪಕ್ಕದಲ್ಲಿದ್ದವನಿಗೆ 1 ಗುಂಡು ಬಿತ್ತು, ಅವನು ಸತ್ ಬಿದ್ದ, ಇವನು ಸತ್ ಬಿದ್ದ. ಕೊನೆಯ ಗುಂಡನ್ನು ತನ್ನ ಕಡೆ ತಿರುಗಿಸ್ಕೊಂಡು ಹೊಡ್ಕೊಳ್ಳಿಕ್ ಹೋದ, ಗುಂಡು ಹಾರಲೇ ಇಲ್ಲ.
ನಾನು ಯಾರನ್ನೋ ಕೇಳಿದೆ, ಯಾಕೆ ಆ ಗುಂಡು ಹಾರಲಿಲ್ಲ ಅಂದ್ರೆ ಅವ್ರು ಅಂದ್ರು, 22 ದಿನ ಅವ್ನು ಟ್ರೈನಿಂಗ್ ತಗೊಂಡಿದ್ದು ಕರ್ಜನ್ ವೈಲಿನ್ ಕೊಲ್ಲೋದೇ ಹೊರತು ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ, ಅದಕ್ಕೆ ಆತ್ಮಹತ್ಯೆಯಲ್ಲಿ ಫೇಲ್ ಆಗ್ಬಿಟ್ಟ ಅವನು ಅಂತ. ಪೊಲೀಸರು ಓಡ್ ಬಂದ್ರು. ಇವನನ್ನ ಹಿಡಬೇಕು ಅಂತ ಹೋದ್ರೆ ಕೈಯಲ್ಲಿರೋ ಪಿಸ್ತೂಲ್ ಗಾಬರಿ ಆಗಿತ್ತು, ಪಿಸ್ತೂಲ್ ಬಿಸಾಕ್ದ. ಏನು ತಲೆ ಕೆಡಿಸ್ಕೊಳ್ಬೇಡಿ, ಹಿಡ್ಕೊಳ್ಳಿ, ನಾನು ಭಾರತದವನು, ಓಡೋಗ್ಲಿಕ್ಕೆ ಬಂದಿಲ್ಲ ಅಂದ. ಪೊಲೀಸರು ಅವನಿಗೆ ಬೇಡಿ ಹಾಕ್ಲಿಕ್ಕೆ ಹೋದ್ರೆ ಏನಂತ ಗೊತ್ತಾ, ಎಲ್ಲ ತರುಣರು ನೆನ್ಪಿಟ್ಕೊಳ್ಬೇಕು ಮಿತ್ರರೇ, ನಿಜವಾದ ಹೀರೋ ಯಾರು ಅಂತ. ಅವನಂದಂತೆ, ಸರ್, ಈ ಪಾಪಿಯನ್ನು ಕೊಲ್ಲೋ ಬರದಲ್ಲಿ ಹಾಕೊಂಡ್ರು ಹೊಸ ಕನ್ನಡಕ ಕೆಳಗೆ ಬಿದ್ದೋಗಿದೆ, ಬೇಡಿ ಹಾಕೋ ಮುಂಚೆ ಒಂದ್ಸಲ ಕನ್ನಡಕ ಹಾಕೋತೀನಿ, ಜೈಲಿಗೆ ಹೋಗುವಾಗ ನೀಟಾಗಿ ಹೋಗಬೇಕು ಸರ್ ಅಂದ. ಆ ಹುಡುಗನನ್ನ ಕರ್ಕೊಂಡ್ ಬಂದು ನಿಲ್ಲಿಸಿದ್ರು. ನೇಣಿಗೇರಿಸ್ಬೇಕು. ನೇಣಿಗೇರಿಸೋ ಹೊತ್ತಿನಲ್ಲಿ ಆ ಹುಡುಗ ಒಂದ್ ಮಾತು ಹೇಳ್ದ. ಎಲ್ಲ ತರುಣರು, ತರುಣಿಯರು, ಹಿರಿಯರಿದ್ರೆ ಆ ಮಾತನ್ನು ನೆನ್ಪಿಟ್ಕೊಳ್ಳಿ. ಆ ಮಾತನ್ನು ಬರ್ಕೊಟ್ಟಿದ್ದು ಇದೇ ಪುಣ್ಯಾತ್ಮ ಸಾವರ್ಕರ್. ಮದನ್ಲಾಲ್ ಧಿಂಗ್ರಾ ಹೇಳ್ತಾನೆ, ರ್ಯಾಂಕ್ ಪಡೆಯುವಂತ ಹುಡುಗ ಭಾರತ್ ಮಾತೆಗೆ ಹೇಳ್ತಾನೆ, ಅಮ್ಮ ನೀನ್ ದೊಡ್ಡ ತಾಯಿ, ನಾನ್ ದೊಡ್ಡ ಮಗ. ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ರಕ್ತ ಅಲ್ದೆ ಇನ್ನೇನಮ್ಮ ಕೊಡ್ಲಿಕ್ಕೆ ಸಾಧ್ಯ. ನನ್ನ ದೇಶದ ಜನಕ್ಕೆ, ಮದನ್ ಮಾತು ಕೇಳಿ, ನನ್ನ ದೇಶದ ಜನಕ್ಕೆ ನಿನಗೋಸ್ಕರ ಸಾಯೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಾನ್ ಸತ್ತು ತೋರಿಸ್ತೀನಲ್ಲ, ಅದನ್ನ ನೋಡಿ ಬ್ರಿಟಿಷರು ಓಡೋಡಿ, ಭಾರತೀಯ ತರುಣರು ಓಡೋಡಿ ಬರ್ತಾರೆ, ನಿನಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗ್ತಾರೆ, ಅದನ್ನ ನೋಡಿನೇ ಬ್ರಿಟಿಷರ ದೇಶ ಬಿಟ್ಟು ಓಡೋಗ್ಬಿಡ್ತಾರೆ. ಆ ಸಮಯ ಬಹಳ ದೂರ ಇಲ್ಲ ಅಂತ ಹೇಳಿ ಉರುಳನ್ನ ಚುಂಬಿಸಿ ಕೊರಳಿಗೆ ಹಾಕೊಂಡ ಪುಣ್ಯಾತ್ಮ ಮದನ್ಲಾಲ್ ಧಿಂಗ್ರಾ. ಆ ಹೇಳಿಕೆಗೆ ಪ್ರೇರಣೆ ಕೊಟ್ಟಂತ ಪುಣ್ಯಾತ್ಮ ವಿನಾಯಕ ದಾಮೋದರ ಸಾವರ್ಕರ್. ಹೆಂಗಿದ್ದಿರ್ಬೋದು ಈ ಮನುಷ್ಯನ ವ್ಯಕ್ತಿತ್ವ ಅಂತ ಯೋಚನೆ ಮಾಡಿ. ಆಶ್ಚರ್ಯ ಏನಾಯ್ತು ಗೊತ್ತೇನು, ಅವನು ಕೊಟ್ಟ ಹೇಳಿಕೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಬ್ರಿಟಿಷರು ಆ ಹೇಳಿಕೆಯನ್ನು ಲಾಕರ್ ಅಲ್ಲಿ ಹಾಕಿ ಕೀ ಹಾಕಿಟ್ಬಿಟ್ರು, ಇದು ಯಾರ ಕೈಲೂ ಸಿಗಬಾರ್ದು ಅಂತ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಈ ಹೇಳಿಕೆಯನ್ನು ಬರ್ಕೊಟ್ಟಿದ್ದೇ ಸಾವರ್ಕರ್ ಅಂತ. ಸಾವರ್ಕರ್ ಏನ್ ಮಾಡಿದ್ರು, ಲಂಡನ್ ನಲ್ಲಿ ಒಬ್ಬ ಪತ್ರಕರ್ತನನ್ನ ಹಿಡ್ಕೊಂಡ್ರು. ಅವನಿಗೆ ಹೇಳಿದ್ರು, ಇವತ್ ರಾತ್ರಿ ಹೆಂಗಾದ್ರೂ ಮಾಡಿ ಪೇಪರ್ ಪ್ರಿಂಟ್ ಆಗುವಾಗ ಈ ಹೇಳಿಕೆ ಪ್ರಿಂಟ್ ಆಗೋ ತರ ಮಾಡ್ಬೇಕಲ್ಲ. ಅವನು ಸಾವರ್ಕರ್ದ ಐಡಿಯಾ ತಗೊಂಡು ಏನ್ ಮಾಡ್ದ, ರಾತ್ರಿ ಎಲ್ಲರೂ ಎದ್ದೋದ್ಮೇಲೆ ತಾನು ರೀಲೇಔಟ್ ಮಾಡಿ ಮಧ್ಯದಲ್ಲಿ ಇವನ ಕೊನೆ ಹೇಳಿಕೆಯನ್ನ ವಿಶೇಷ ಬಾಕ್ಸ್ ಐಟಮ್ ಮಾಡಿ ಸೇರಿಸಿ ಪ್ರಿಂಟ್ ಮಾಡಿಸ್ಬಿಟ್ಟ. ಮಾರನೇ ದಿನ ಅಲ್ಲೋಲ ಕಲ್ಲೋಲ ಎಲ್ಲ ಕಡೆ. ಅವನು ಹೇಳಿದ ಕೊನೆಯ ಹೇಳಿಕೆ ಎಲ್ಲಿಂದ ಪಬ್ಲಿಷ್ ಆಯ್ತು. ಬ್ರಿಟಿಷರು ಒಳಗಡೆ ಮುಚ್ಚಿಟ್ಟಿದ್ದಾರೆ ಪೊಲೀಸರು, ಆದ್ರೆ ಯಾರೋ ಲೀಕ್ ಮಾಡಿದ್ದಂಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಗೊತ್ತಿದ್ದು ಒಬ್ಬರಿಗೆ, ಸಾವರ್ಕರ್ ಮತ್ತು ಆ ಪತ್ರಕರ್ತನಿಗೆ ಮಾತ್ರ. ಯಾಕೆಂದ್ರೆ ಬರ್ಕೊಟ್ಟಿದ್ದು ಸಾವರ್ಕರ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸಾವರ್ಕರ್ ಚಾಲೆಂಜ್ ಮಾಡಿದ್ರು, ಇದು ಕೊನೆಯ ಹೇಳಿಕೆ ಅಲ್ಲ ಅನ್ನೋದಾದ್ರೆ ಅವನು ಕೊನೆಯ ಹೇಳಿಕೆ ಬರ್ಕೊಟ್ಟಿರೋದನ್ನ ಕೊಡಿ, ನಾವು ಚೆಕ್ ಮಾಡ್ತೀವಿ ಅಂತ. ಬ್ರಿಟಿಷರು ಚೆಕ್ ಮೇಟ್ ಆಗಿದ್ರು, ಏನು ಮಾತಾಡೋಂಗಿರ್ಲಿಲ್ಲ. ಅವ್ರೆಲ್ಲರ ಕಣ್ಣು ಸಾವರ್ಕರ್ ಮೇಲೆ ತಿರುಗಿತು. ಈ ಮನುಷ್ಯ ಇಲ್ಲೇ ಇದ್ರೆ ಇಲ್ಲಿರುವ ಪ್ರತಿ ಭಾರತೀಯನನ್ನು ಕೂಡ ಈ ವ್ಯಕ್ತಿ ಮದನ್ಲಾಲ್ ಧಿಂಗ್ರಾ ಮಾಡಿಬಿಡ್ತಾನೆ, ಅರೆಸ್ಟ್ ಮಾಡಲೇಬೇಕು ಅಂತ ಪ್ರಯತ್ನ ಪಡೋ ವೇಳೆಗೆ ಸಾವರ್ಕರ್ ಲಂಡನ್ ಬಿಟ್ಟು ಫ್ರಾನ್ಸಿಗೆ ಓಡ್ಬಿಟ್ಟಿದ್ರು. ಅವ್ರು ಯಾವ ಕೆಲಸ ಮಾಡಬೇಕು ಅಂತ ಬಂದಿದ್ರು ಆ ಕೆಲಸ ಸಾಬೀತಾಗಿತ್ತು. ಯೋಚನೆ ಮಾಡಿ ಮಿತ್ರರೇ, ಬ್ರಿಟಿಷರು ಭಾರತಕ್ಕೆ ಬಂದು ನಮ್ಮವರನ್ನ ಕೊಲ್ತಾ ಇದ್ರು. ಸಾವರ್ಕರ್ ಲಂಡನ್ಗೆ ಹೋಗಿ ಬ್ರಿಟಿಷ್ ಅಧಿಕಾರಿಯನ್ನೇ ಕೊಂದು ಭಾರತ ಬೇರೆ ರಾಷ್ಟ್ರಗಳ ತರ ಅಲ್ಲ ಅಂತ ಎಚ್ಚರಿಕೆ ಕೊಟ್ರಲ್ಲ, ಅದಕ್ಕೋಸ್ಕರ ಸ್ವಾತಂತ್ರ್ಯ ವೀರ ಆತ ಮಾತ್ರ. ಏನ್ ಸಾಮರ್ಥ್ಯ ಇರಬಹುದು ಆತನದ್ದು. ಫ್ರಾನ್ಸಿಗೆ ಓಡಿ ಹೋದ ಸಾವರ್ಕರ್ 2 ತಿಂಗಳು ಇದ್ದಿರಬಹುದು ಅಷ್ಟೇ. 2 ತಿಂಗಳಲ್ಲೇ ಅವ್ರ ಮಗ ತೀರ್ಕೊಂಡಂತ ಸುದ್ದಿ ಬಂತು. ಇನ್ನೊಂದ್ ಕಡೆ ಸಂಕಟ, ಭಾರತದಲ್ಲಿ ಅನೇಕರು ಪ್ರಾಣ ಕೊಡ್ತಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ, ನಾನ್ಯಾಕೆ ಫ್ರಾನ್ಸ್ ಅಲ್ಲಿ ಮುಚ್ಚಿಟ್ಕೋಬೇಕು ಅಂತ ಲಂಡನ್ನಿಗೆ ವಾಪಸ್ ಬಂದ್ರು. ವಾಪಸ್ ಬಂದ ತಕ್ಷಣ ಬ್ರಿಟಿಷರು ಅರೆಸ್ಟ್ ಮಾಡ್ಬಿಟ್ರು. ಅರೆಸ್ಟ್ ಮಾಡಿದೇನು ಗೊತ್ತಾ, ಬ್ರಿಟಿಷರ ನ್ಯಾಯ ಪದ್ಧತಿ ಹೆಂಗಿತ್ತು ಗೊತ್ತಾ, 1910ರಲ್ಲಿ ಸಾವರ್ಕರ್ ಅರೆಸ್ಟ್ ಮಾಡಿದ್ರು. ಯಾಕೆ ಅರೆಸ್ಟ್ ಮಾಡಿದ್ರು ಅಂದ್ರೆ 1905ರಲ್ಲಿ ವಿದೇಶಿ ವಸ್ತ್ರಗಳ ಹೋಳಿ ಆಚರಣೆ ಮಾಡಬೇಕಾದ್ರೆ ಭಾರತದಲ್ಲಿ ಅವರು ಮಾಡಿದ ಭಾಷಣ ರಾಜದ್ರೋಹದಿಂದ ಕೂಡಿತ್ತು ಅಂತ ಹೇಳಿ 1910ರಲ್ಲಿ ಲಂಡನ್ ಅಲ್ಲಿ ಅರೆಸ್ಟ್ ಮಾಡಿದ್ರು. ಹಂಗಿರ್ಬೋದು ಅವರ ಪೊಲೀಸ್ ವ್ಯವಸ್ಥೆ. ಅರೆಸ್ಟ್ ಮಾಡಿ ಲಂಡನ್ ಅಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಭಾರತಕ್ಕೆ ಕರ್ಕೊಂಡು ಬರಬೇಕು ಅಂತ ಹಡಗಿನಲ್ಲಿ ಕೂಡ ಹಾಕೊಂಡ್ರು. ಕೈಗೆ ಬೇಡಿ ಕಾಲಿಗೆ ಬೇಡಿ ಹಾಕಿದ್ದಾರೆ. ಸಾವರ್ಕರ್ದು ಒಂದೇ ಯೋಚನೆ, ಹಡಗಿನಲ್ಲಿ ಭಾರತದ ಕಡೆಗೆ ಹೋಗಬೇಕಾದ್ರೆ ನಾನು ಭಾರತಕ್ಕೆ ಹೋದ್ರೆ ಶಿಕ್ಷೆ ಕೊಡ್ತಾರೆ, ಜೈಲಿನಲ್ಲಿ ಕೂಡ ಹಾಕ್ಬಿಡ್ತಾರೆ, ಮುಂದೇನೂ ಮಾಡ್ಲಿಕ್ಕಾಗಲ್ಲ, ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕಲ್ಲ ಅಂತ. ಎಲ್ಲಿ ತಪ್ಪಿಸಿಕೊಳ್ಳೋದು? ಸುತ್ತಲೂ ಸಮುದ್ರ, ಈ ಸಮುದ್ರದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದ್ರೆ ಅವ್ರ ಪುಣ್ಯಕ್ಕೆ ಸಾವರ್ಕರ್ ಟಾಯ್ಲೆಟ್ಗೆ ಹೋದಾಗ ನೋಡಿದ್ರು, ಟಾಯ್ಲೆಟ್ ನಲ್ಲಿ, ಹಡಗಿನ ಟಾಯ್ಲೆಟ್ ನಲ್ಲಿ ಬೆಳಕು ಬರಲಿ ಅಂತ ಒಂದು ಪುಟ್ಟ ಕಿಂಡಿ. ಸಾವರ್ಕರ್ ಆ ಕಿಂಡಿಯ ಸೈಜ್ ನೋಡಿದ್ರು, ತನ್ನ ದೇಹಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ಹೊಟ್ಟೆ ಉರಿದೋಗಿತ್ತು ಅವ್ರಿಗೆ. ದೇಹದಷ್ಟೇ ದೊಡ್ಡದಾಗಿದ್ದಿದ್ರೆ ಸರ್ರನ್ ತುರ್ಕೊಂಡು ಹೋಗ್ಬಿಡ್ಬೋದಿತ್ತು, ಚಿಕ್ಕದಾಗಿದೆಯಲ್ಲ ಅಂತ.
ಆದ್ರೆ ಯೋಗ ನೆನಪಾಯ್ತು ಚಿಕ್ಕನ್ನಲ್ಲಿ ಕಲ್ತಿದ್ದು. ಉಸಿರು ಒಳಗೆ ಎಳ್ಕೊಂಡ್ರೆ ದೇಹ ಅಗಲ ಆಗುತ್ತೆ, ಉಸಿರು ಹೊರಗೆ ಹಾಕಿದ್ರೆ ದೇಹ ಚಿಕ್ಕದಾಗುತ್ತೆ. ಸಿಂಪಲ್ ಟೆಕ್ನಿಕ್. ವಾಪಸ್ ಕೋಣೆಗೆ ಬಂದ್ರು. ರಾತ್ರಿ ಇಡೀ ಉಸಿರು ಹೊರಗೆ ಹಾಕೋದನ್ನ ಅಭ್ಯಾಸ ಮಾಡಿದ್ರು. ಸರಿಯಾಗಿ ಹಡಗು ಫ್ರಾನ್ಸಿನ ದಡಕ್ಕೆ 10 ನಿಮಿಷ ದೂರದಲ್ಲಿ ಕೆಟ್ಟೋಗಿ ನಿಂತು ಬಿಡ್ತು. ಸಾವರ್ಕರ್ ಅನ್ಕೊಂಡ್ರು, ವಾಹ್, ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೊಂದಿಲ್ಲ. ಬೆಳಗಿನ ಜಾವ ಒಬ್ಬ ಪೊಲೀಸನ್ ಎಬ್ಸಿದ್ರು. ಅರ್ಜೆಂಟ್ ಟಾಯ್ಲೆಟ್ ಹೋಗ್ಬೇಕು, ನನಗೆ ಬೇಡಿ ತೆಗಿ ಅಂತ. ಅವನ್ ನಿದ್ದೆ ಕಣಲ್ಲೇ ಬೇಡಿ ತೆಗೆದು ಕಳಿಸ್ಕೊಟ್ಟ. ಸಾವರ್ಕರ್ರು ಮೈ ಮೇಲೆ ಹಾಕೊಂಡಿದ್ದಂತ ಗೌನನ್ನ ಬಾಗಿಲ ಕಿಂಡಿಗೆ ಮುಚ್ಚಿದ್ರು. ಫಸ್ಟ್ ಮಾಡಿದ ಕೆಲಸ. ಒಳಗೆ ಏನ್ ನಡೀತಿದೆ ಅಂತ ಗೊತ್ತಾಗಬಾರ್ದು ಅಂತ. ನೇರವಾಗಿ ಹೋದವ್ರೆ ಆ ಹಡಗಿನ ಓಲಾಟದ ನಡುವೆ ಆ ಗಾಜಿಗೆ ಹೋಗಿ ಜೋರಾಗಿ ಗುದ್ದಿದ್ರು. ಗಾಜ್ ದಡ್ ಅಂತ ಹೊಡೆದ ಸುದ್ದಿ ಆಗ್ತಾನೆ ಎದ್ದ ಪೊಲೀಸನ ಕಿವಿಗೆ ಬಿತ್ತು. ಸಾವರ್ಕರ್ ಏನೋ ತರಲೆ ಮಾಡ್ತಿರ್ಬೇಕು ಅಂತ ಓಡ್ ಬಂದ್ ಬಾಗಿಲು ಬಡ್ದ. ಸಾವರ್ಕರ್, ಬೇಗ ಬಾಗಿಲು ತೆಗಿ ಅಂತ. ಸಾವರ್ಕರ್ ಗೊತ್ತಾಯ್ತು, ಇನ್ ತಡ ಮಾಡಬಾರ್ದು ಅಂತ ಆ ಗಾಜನ್ನ ಜೋರಾಗಿ ಹೊಡಿತಾ ಈ ಕಡೆಯಿಂದ ಹೊರಗಡೆ ಪೊಲೀಸರು ಜೋರಾಗಿ ಬಾಗಿಲನ್ನು ಹೊಡಿತಾ ಇರೋದು ಗೊತ್ತಾದ ತಕ್ಷಣ ಪೂರ್ತಿ ಗಾಜನ್ನು ಹೊಡೆಯೋಕ್ಕಿಂತ ಮುಂಚೆ ಸಾವರ್ಕರ್ ಏನ್ ಮಾಡಿದ್ರು ಗೊತ್ತಾ? ತಲೆನ ಮತ್ತು ಕೈನ ಹೊರಗೆ ಹಾಕಿ ಉಸಿರನ್ನ ಪೂರ್ತಿ ಹೊರಗೆ ಹಾಕ್ತಾ ದೇಹವನ್ನ ನೂಕ್ಲಿಕ್ಕೆ ಶುರು ಮಾಡಿದ್ರು. ಇನ್ನೂ ಒಡೆಯದ ಗಾಜುಗಳು ಅವರ ದೇಹವನ್ನ ಹರ್ಕೊಂಡು ಹೋಗ್ತಾ ಇತ್ತು. ಆ ಮನುಷ್ಯನಿಗೆ ಅದು ಗೊತ್ತೇ ಇರಲಿಲ್ಲ. ಆ ಮನುಷ್ಯನಿಗೆ ಇದ್ದಿದ್ದ ಕಲ್ಪನೆ ಒಂದೇ ಒಂದು, ಇಲ್ಲಿ ತಪ್ಪಿಸ್ಕೊಳ್ಬೇಕು, ಮತ್ತೆ ನಾನು ಲಂಡನ್ನಿಗೋ ಭಾರತಕ್ಕೂ ಹೋಗಿ ಬ್ರಿಟಿಷರ ವಿರುದ್ಧ ಕಾದಾಡಬೇಕು ಅಂತ. ದೇಹ ಹರಿದು ರಕ್ತದಿಂದ ತೊಯ್ದು ತೊಪ್ಪೆಯಾಗಿ ಹೋಗಿತ್ತು. ಸೊಂಟಕ್ಕೆ ಬಂದು ಸಿಕ್ಕಾಕೊಂಡು ನಿಂತು ಬಿಡ್ತು. ಹೊರಗಡೆ ಪೊಲೀಸರು ಬಂದು ಬಾಗಿಲನ್ನ ಜೋರಾಗಿ ಬಡಿದು ಬಾಗಿಲನ್ನು ಒಡೆದು ತೆಗಿಬೇಕು. ಅಷ್ಟೊತ್ತಿಗೆ ಸಾವರ್ಕರ್ ಜೋರಾಗಿ ಘೋಷಣೆ ಕೂಗಿದ್ರು, ಸ್ವಾತಂತ್ರ್ಯ ಲಕ್ಷ್ಮಿ ಕಿ ಜೈ. ದೇಹ ಸರ್ರಂತ ಹಾರ ಸಮುದ್ರಕ್ಕೆ ಬಿದ್ದುಬಿಡ್ತು. ಬಹಳ ಹೆಮ್ಮೆ ಅನ್ಸುತ್ತೆ. ಕೈ ಕುಯ್ಕೊಂಡಾಗ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಸಾವರ್ಕರ್ ದೇಹ ರಕ್ತದಿಂದ ತೊಯ್ದು ತೊಪ್ಪೆಯಾಗಿ ಹೋಗಿತ್ತು. ಉಪ್ಪು ನೀರಿನ ಸಮುದ್ರಕ್ಕೆ ಜಿಗಿದಿದ್ರು. ಜಿಗಿದ್ರೆ ತಪ್ಪಿಸ್ಕೊಂಡಂಗಲ್ಲ. ಬ್ರಿಟಿಷ್ ಪೊಲೀಸರು ಸತ್ತರೆ ಸಾಯಿಲಿ ಅಂತ ಗುಂಡು ಹಾರಿಸ್ತಿದ್ದಾರೆ. ಇನ್ನೊಂದಷ್ಟು ಜನ ಪೊಲೀಸರು ಅಟ್ಟಿಸ್ಕೊಂಡು ಬರ್ತಿದ್ದಾರೆ. ಇವ್ರು ಎಲ್ಲರಿಂದಲೂ ತಪ್ಪಿಸ್ಕೊಂಡು ಮುಳುಗ್ತಾ ಹೇಳ್ತಾ ಸಾವರ್ಕರ್ ಎಲ್ರಿಗಿಂತ ಮುಂಚೆ ದಡ ಸೇರಿದ್ರು. ಅಲ್ಲಿ ಯಾವ ಗೆಳೆಯರಿಗೆ ಬರ್ಲಿಕ್ಕೆ ಹೇಳಿದ್ರು ಅವ್ರು ಇನ್ನೂ ಬಂದಿರಲಿಲ್ಲ. ಇರೋ ಫ್ರೆಂಚ್ ಪೊಲೀಸ್ಗೆ ತಮಗೆ ಗೊತ್ತಿರೋ ಹರಕು ಮುರುಕು ಭಾಷೆಯಲ್ಲೇ ನನ್ನ ಜೈಲಿಗೆ ಕರ್ಕೊಂಡು ಹೋಗುವಂತ ಗೋಗರೆದ್ರು. ಅಷ್ಟೊತ್ತಿಗೆ ಬ್ರಿಟಿಷ್ ಪೊಲೀಸರು ಹಿಂದೆ ಬಂದು ಫ್ರಾನ್ಸ್ನ ಪೊಲೀಸ್ಗೆ ಲಂಚ ಕೊಟ್ಟು ವಾಪಸ್ ಸಾವರ್ಕರ್ನ ಎಳ್ಕೊಂಡು ಬಂಡೆಕ್ಕಿಗೆ ಹಾಕಿದ್ರು. ಇಡೀ ಜಗತ್ತಿನಾದ್ಯಂತ ಸುದ್ದಿ ಆಗ್ಬಿಡ್ತು. ಸಾವರ್ಕರ್ ತಪ್ಪಿಸ್ಕೊಂಡ್ರು ಸುದ್ದಿ. ಭಾರತದ ಕೋರ್ಟಿನ ಕಟಕಟೆಯಲ್ಲಿ ಸಾವರ್ಕರ್ನ ನಿಲ್ಲಿಸಿದ್ರು. ಸಾವರ್ಕರ್ನ ನಿಲ್ಲಿಸಿ 2 ಶಿಕ್ಷೆ ಕೊಟ್ಟರು. ಅವರಿಗೆ ಏನ್ ಶಿಕ್ಷೆ ಗೊತ್ತೇನು? 2 ಜೀವಾವಧಿ ಶಿಕ್ಷೆ. ಒಂದು ಜೀವಾವಧಿ ಶಿಕ್ಷೆ ಅಂದ್ರೆ ಇವತ್ತಿಗೂ 14 ವರ್ಷ, ಸಾವರ್ಕರ್ಗೋಸ್ಕರ 25 ವರ್ಷ ಮಾಡಿ 2 ಜೀವಾವಧಿ ಶಿಕ್ಷೆ 50 ವರ್ಷಗಳನ್ನ ಅಂಡಮಾನಿನ ಕಾಲಾಪಾನಿ ಜೈಲಿನಲ್ಲಿ ಕಳಿಬೇಕು ಅಂತ ನಿಶ್ಚಯ ಮಾಡಿ ಕೊಟ್ಟರು. ನಮಗೆಲ್ಲ ಈಗ ಕೇಳಿದ್ರೇನೆ ಎದೆ ಬಿಡ್ತಾ ಸತ್ತೋಗ್ಬಿಡತ್ತೆ. 50 ವರ್ಷ ಜೈಲಲ್ಲಿ ಇರ್ಬೇಕಾ ಅಂತ. ಆದ್ರೆ ಸಾವರ್ಕರ್ 50 ವರ್ಷದ ಶಿಕ್ಷೆ ಕೊಟ್ಟ ಮೇಲೆ ಏನ್ ಮಾಡಿದಾರಂತ ಗೊತ್ತಾ? 2 ಕೈಗಳನ್ನ ಅಗಲ ಮಾಡಿ, ವಾ ಜಡ್ಜ್ ಸಾಹೇಬ್ರೆ, ನಾನು ಹಿಂದೂ ಆಗಿದ್ದು ಸಾರ್ಥಕ ಅಂದ್ರು. ಜಡ್ಜಿಗೆ ಕೋಪ ಬಂದೋಯ್ತು. 50 ವರ್ಷದ ಶಿಕ್ಷೆ ಕೊಡೋದಕ್ಕೂ ನೀನ್ ಹಿಂದೂ ಆಗಿರೋದಕ್ಕೂ ಏನ್ ಸಂಬಂಧ ಅಂದ್ರೆ, ಸಾವರ್ಕರ್ ಹೇಳ್ತಾರೆ, ನೀವು ಜಡ್ಜ್ ಕ್ರಿಶ್ಚಿಯನ್ನು, ನಾನ್ ಹಿಂದೂ. ನಾನ್ ಪುನರ್ಜನ್ಮ ನಂಬ್ತೀನಿ, ನೀವು ಕ್ರಿಶ್ಚಿಯನ್ರು ಪುನರ್ಜನ್ಮ ನಂಬಲ್ಲ. ಆದ್ರೆ ನನಗೆ ಶಿಕ್ಷೆ ಕೊಡೋ ನೆಪದಲ್ಲಿ 2 ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀರಿ. ಅರ್ಥ ಏನು? 1 ಜೀವಾವಧಿ ಶಿಕ್ಷೆ ಅನುಭವಿಸಿ ಮತ್ತೆ ಹುಟ್ಟಿ 2ನೇ ಜೀವಾವಧಿ ಶಿಕ್ಷೆ ಅನುಭವಿಸಬೇಕು ಅಂತ ಅರ್ಥ ತಾನೆ? ನನಗೆ ಶಿಕ್ಷೆ ಕೊಡೋ ನೆಪದಲ್ಲಿ ಪುನರ್ಜನ್ಮ ಒಪ್ಕೊಂಡಿದ್ದೀರಲ್ಲ, ನಾನು ಹಿಂದೂ ಆಗಿದ್ದು ಸಾರ್ಥಕ ಬಿಡ್ರಿ ಅಂತ ಸಾವರ್ಕರ್ ಎದೆ ಉಬ್ಬಿಸಿ ಹೇಳಿದ್ರು. ಹೇಗಿರ್ಬೋದು ಆ ಮನುಷ್ಯನ ನರನಾಡಿಗಳಲ್ಲಿ ಹರಿತಾ ಇದ್ದ ರಕ್ತ ಅಂತ ಯೋಚನೆ ಮಾಡಿ. ಸಾವರ್ಕರ್ನ ಕರ್ಕೊಂಡು ಬಂದು ಅಂಡಮಾನಿನ ಜೈಲಿನ ಹೊರಗಡೆ ಬಿಟ್ಟರು. ಸಾವರ್ಕರ್ ಎದೆ ಮೇಲೆ ಒಂದು ಬಿಲ್ಲೆ ಇತ್ತು. ನಾನು ಸಾವರ್ಕರ್ ಬಗ್ಗೆ ಮಾತಾಡ್ತಿದ್ರೆ ಇಡೀ ದಿನವನ್ನು ಮರ್ತು ಬಿಡ್ತೀನಿ. ಆ ಮನುಷ್ಯ ಅಷ್ಟು ಅದ್ಭುತವಾದ ವ್ಯಕ್ತಿ. ಎದೆ ಮೇಲೆ ಒಂದು ಬಿಲ್ಲೆ, 2 ನಂಬರ್ ಇತ್ತು ಅದರಲ್ಲಿ. ಏನ್ ನಂಬರ್ ಗೊತ್ತಾ? ಮೊದಲನೇ ನಂಬರ್ 1910 ಅಂತ, ಶಿಕ್ಷೆ ಶುರುವಾಗೋ ವರ್ಷ. 2ನೇ ನಂಬರು 1960 ಅಂತ, ಬಿಡುಗಡೆ ಆಗಬೇಕಾಗಿರೋ ವರ್ಷ. 50 ವರ್ಷ. ಮಧ್ಯದಲ್ಲಿ ಒಂದು ಇಂಗ್ಲಿಷ್ ಲೆಟರ್ ಇತ್ತು, ಡಿ ಅಂತ. ಡಿ ಅಂದ್ರೆ ಏನ್ ಗೊತ್ತಾ? ಡೇಂಜರ್ ಈತ, ಹುಷಾರಾಗಿ ನೋಡ್ಕೊಳ್ಳಿ, ಸಮುದ್ರಕ್ಕೆ ಹಾರ ತಪ್ಪಿಸ್ಕೊಳಕ್ ಟ್ರೈ ಮಾಡಿದವನು, ಯಾವ ಕಾರಣಕ್ಕೂ ಹೊರಗಡೆ ಬಿಡಬಾರ್ದು ಅಂತ ಎಚ್ಚರಿಕೆಯ ಸಂದೇಶ. ಸಾವರ್ಕರ್ ತಾಕತ್ ಹೆಂಗಿತ್ತು ಗೊತ್ತೇನ್ರಿ? ಸಾವರ್ಕರ್ ಅಲ್ಲಿಗೆ ಬಂದ್ರೆ ಅಲ್ಲಿನ ಜೈಲರ್ ಕ್ರೂರಿ ಬ್ಯಾರಿ ಎದುರಿಗೆ ಬಂದು ನಿಂತ್ಕೊಂಡ. ಲೇ ಸಾವರ್ಕರ್, ಏನು ಚಿಂತೆ ಮಾಡಬೇಡ, 1960ರ ವೇಳೆಗೆ ನಮ್ಮ ಪರಮ ದಯಾಳು ಬ್ರಿಟಿಷ್ ಸರ್ಕಾರ ನಿನ್ನನ್ನು ಮೋಸ್ಟ್ಲಿ ಬಿಡುತ್ತೆ ಎಂದ. ಅದರ ಅರ್ಥ 60ಕ್ಕೂ ಬಿಡೋ ಗ್ಯಾರಂಟಿ ಇಲ್ಲ, ಇನ್ನೂ ಇಟ್ಕೋಬಹುದು, ಹುಷಾರಾಗಿರು ಅಂತ. ಸಾವರ್ಕರ್ ಬ್ಯಾರಿ ಮುಖ ನೋಡಿದ್ರು. ಲೋ ಬ್ಯಾರಿ, 1960ರವರೆಗೂ ನಿಮ್ ಗವರ್ಮೆಂಟ್ ಇರುತ್ತೆ ಅನ್ನೋ ಖಾತ್ರಿ ಇದೆಯಾ ನಿನಗೆ ಅಂದ್ರು ಸಾವರ್ಕರ್. ಏನ್ ಮಾತ್ರಿ ಅದು? ಅಲ್ಲಿಗೆ ಹೋಗಿ ನಿಂತ್ಕೊಂಡು ಹಿಂಗ್ ಮಾತಾಡ್ಬೇಕಾದ್ರೆ ಎದೆಗಾರಿಕೆ ಬೇಕು.
ಆ ಎದೆಗಾರಿಕೆ ಇದ್ದುದಂತ ಮನುಷ್ಯ. ಆದ್ರೆ ಮೊದಲನೇ ದಿನವೇ ಅವರಿಗೆ ಗೊತ್ತಾಯ್ತು ಸುಲಭ ಇಲ್ಲ ಅಲ್ಲಿ ಕಾಲ ಕಳೆಯುವುದು ಅಂತ. ಅಂಡಮಾನಿನ ಜೈಲಿಗೆ ನಾವು ಈ ವರ್ಷ ಕಳೆದ 3-4 ತಿಂಗಳ ಹಿಂದೆ 60 ಜನ ಯುವ ಬ್ರಿಗೇಡ್ ನ ತರುಣರು ಹೋಗಿದ್ವಿ. ಯಾರಾದ್ರೂ ಯುವ ಬ್ರಿಗೇಡ್ ನ ತರುಣರು ಹೋದವ್ರು ನಿಮ್ಗೆ ಸಿಕ್ಕಿದ್ರೆ ಕೇಳಿ ನೋಡಿ. ಅಂಡಮಾನಿನ ಜೈಲಿನ ಹೊರಗೆ ನಿಂತು ಕಣ್ಣೀರ್ ಹಾಕದೆ ಬಂದವನು ಒಬ್ಬನೇ ಒಬ್ಬ ಇಲ್ಲ. ಯಾಕೆ ಗೊತ್ತೇನು? ಆ ಜೈಲು ಅಂದ್ರೆ ಮೃತ್ಯು ಕೂಪ ಅಂತ. ಅಂಡಮಾನಿನ ಜೈಲಿನಲ್ಲಿ ಕೆಲಸ ಕೊಡ್ತಿದ್ರು. ಯಾವ ಕೆಲಸ? ತೆಂಗಿನ ನಾರನ್ನ ಸುಲಿದು ಆ ನಾರನ್ನ ತೆಗೆದು ಹಗ್ಗ ಹೊಸಿಬೇಕಿತ್ತು. 2-3 ಪೌಂಡ್ ಪ್ರತಿನಿತ್ಯ ಹಗ್ಗ ಹೊಸಲಿಲ್ಲ ಅಂತಂದ್ರೆ ಗೋಡೆಗೆ ಹಾಕಿದ ಬೇಡಿಗಳಿಗೆ ರಾತ್ರಿ ಇಡೀ ಕಟ್ಟಾಕಿ ನಿಲ್ಲಿಸುವಂತ ಅತ್ಯಂತ ಕ್ರೂರ ಶಿಕ್ಷೆ ಕೊಡ್ತಾ ಇದ್ರು. ಅದು ಮುಗಿದ ನಂತರ ಹಗ್ಗ ಹೊಸೋದ್ರಲ್ಲಿ ಎಕ್ಸ್ಪರ್ಟ್ ಆದ್ರೆ ಅವರನ್ನ ಹಗ್ಗದಿಂದ ತೆಗೆದು ಗಾಣ ಸುತ್ತೋ ಕೆಲಸಕ್ಕೆ ಹಾಕ್ತಾ ಇದ್ರು. ಎತ್ತಿನ ಜಾಗದಲ್ಲಿ ವ್ಯಕ್ತಿ ಗಾಣ ಸುತ್ತಬೇಕು. 30 ಪೌಂಡ್ ಎಣ್ಣೆ ತೆಗೆಯುವಂತ ಕಠಿಣ ಶಿಕ್ಷೆ. ಎಲ್ಲಕ್ಕೂ ಘೋರ ಏನ್ ಗೊತ್ತೇನು? ಅವ್ರಿಗೆ ಹಾಕೊಳ್ಳಿಕ್ಕೆ ಸೆಣಬಿನ ನಾರಿನ ಯೂನಿಫಾರ್ಮ್ ಕೊಡ್ತಿದ್ರಂತೆ. ನಾನು ಅಂಡಮಾನಿನ ಜೈಲಿಗೆ ಹೋಗಿದ್ದಾಗ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆನೆ ಓದಿದ್ದೆ. ಸಾವರ್ಕರ್ದ ಒಂದು ಪುಸ್ತಕ ಇದೆ, ನನ್ನ ಜೀವಾವಧಿಯ ಶಿಕ್ಷೆ. ಅದ್ರಲ್ಲಿ ಸಾವರ್ಕರ್ ಹೇಳ್ತಾರೆ, ಒಬ್ಬ ಹುಡುಗ ಇದ್ದಂತೆ. ಆ ಹುಡುಗ ಸೆಣಬಿನ ಚೀಲವನ್ನು ಹಾಕೊಳ್ಳಲ್ಲ. ಶ್ರೀಮಂತ ಮನೆತನದಿಂದ ಬಂದ ಹುಡುಗರೆಲ್ಲ. ನಾನು ಆ ಸೆಣಬಿನ ಚೀಲದ ಆ ಯೂನಿಫಾರ್ಮ್ ಹಾಕೊಳ್ಳಲ್ಲ ಅಂತ ಕೂತಿದ್ದಕ್ಕೆ ಅವನಿಗೆ ಅನೇಕ ಬಾರಿ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ಹರಿದು ಬಿಸಾಕ್ತಿದ್ದ. ಅವನಿಗೆ ಬ್ರಿಟಿಷರು ಅವನ ಕೈ ಕಾಲನ್ನು ಕಟ್ಟಿ ಆ ಸೆಣಬಿನ ಚೀಲವನ್ನ ಒಂದು ಸೂಜಿ ದಾರ ತಗೊಂಡು ಅವನ ದೇಹಕ್ಕೆ ಹೊಲೆದು ಬಿಟ್ಟಿದ್ರಂತಾರೆ ಪಾಪಿಗಳು. ಇಡೀ ಅಂಡಮಾನ್ ಜೈಲಿನಲ್ಲಿ ಈ ತರದ ಎಷ್ಟು ಕಥೆಗಳಿವೆ ಅಂತಂದ್ರೆ ನನ್ನ ನೆಚ್ಚಿನ ಮಿತ್ರರೇ, ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ. ಅಕಸ್ಮಾತ್ ಜೀವನದಲ್ಲಿ ಒಮ್ಮೆ ನಿಮ್ಮ ಮಕ್ಕಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ನಿಮ್ ಮನಸ್ಸಿದ್ರೆ ಅಂಡಮಾನಿನ ಜೈಲಿಗೆ ಕರ್ಕೊಂಡು ಹೋಗಿ ತೋರಿಸಿ. ನಾವೇನು ಸ್ವಾತಂತ್ರ್ಯ ಪಡೆದಿದ್ದೀವಲ್ಲ, ಯಾರೋ ಬಾಳೆಹಣ್ಣು ಸುಲಿದು ನಮ್ಮ ಬಾಯಿಗೆ ಇಟ್ಟಿದ್ದಲ್ಲ. ಸಾವಿರಾರು ಲಕ್ಷಾಂತರ ಜನ ಕ್ರಾಂತಿಕಾರಿಗಳು ತಮ್ಮ ರಕ್ತವನ್ನ ಬಸಿದು ರಕ್ತದ ಸಮುದ್ರದ ಮೇಲೆ ತೇಲಿ ಬಂದಿರೋದು ಸ್ವಾತಂತ್ರ್ಯದ ದೋಣಿ ಅನ್ನೋದನ್ನ ನಮ್ಮ ಮಕ್ಕಳಿಗೆ ದಯಮಾಡಿ ಹೇಳ್ಕೊಡಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸಾವರ್ಕರ್ ಆರಂಭದಲ್ಲಿ ಹಗ್ಗ ಹೊಸೆಯೋ ಪ್ರಯತ್ನ ಮಾಡಿದ್ರು, ಕಷ್ಟ ಆಯ್ತು ಅವರಿಗೆ. ಸಾವರ್ಕರ್ ಹೇಳ್ಕೊಳ್ತಾರೆ, ಅನೇಕ ತಿಂಗಳುಗಳ ಕಾಲ ನಾನು ಗೋಡೆಗೆ ಕೈಯನ್ನು ಹಿಡ್ಕೊಂಡೆ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು. ಅಲ್ಲೇ ನಿದ್ದೆ ಮಾಡಬೇಕು, ಅಲ್ಲೇ ಮಲಮೂತ್ರ ವಿಸರ್ಜನೆ ಕೂಡ ಮಾಡಬೇಕು ಅಂತ. ಸಾವರ್ಕರ್ನ ಗಾಣಕ್ಕೆ ಸುತ್ತಿ ಎಣ್ಣೆ ತೆಗೆಯುವಂತ ಕೆಲಸಕ್ಕೆ ಹಚ್ಚಿದ್ರು. ಸಾವರ್ಕರ್ ಹೇಳ್ಕೊಳ್ತಾರೆ, ಹಬ್ಬದ ಊಟ ಅಂತ ಅನ್ನಕ್ಕೆ ಗೆದ್ದಲು ಹುಳ ಮಿಕ್ಸ್ ಮಾಡಿ ಕೊಡ್ತಿದ್ರು ನನಗೆ ಪಾಪಿಗಳು. ಸೊಪ್ಪಿನ ಸಾರಿನ ನಡುವೆ ಹಾವು, ಹಲ್ಲಿ, ಚೇಳು ಎಲ್ಲ ಬರ್ತಿತ್ತು. ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮನಸ್ಸಿಗೆ ಬಂದಾಗ್ಲೂ ಕೂಡ ಅದನ್ನು ದೂರ ತಳ್ಳಿದೆ. ಯಾಕೆ ಅಂದ್ರೆ 8ನೇ ವಯಸ್ಸಿನಲ್ಲಿ ನಾನು ನನ್ನ ತಾಯಿ ಮುಂದೆ ಪ್ರಮಾಣ ಮಾಡಿದ್ದೆ, ಅಮ್ಮ ಸ್ವಾತಂತ್ರ್ಯ ಬರೋವರೆಗೂ ನಾನು ಬದುಕಿರ್ತೀನಿ ಅಂತ. ಹೆಂಗ್ ಬಿಟ್ಟೋಗ್ಲಿ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಮನಸ್ಸು ನನಗೆ ಆಗ್ಲಿಲ್ಲ ಅಂತ. ಏನ್ ಜೀವರಿ ಅದು. ಸಾವರ್ಕರ್ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಆದ್ರೆ ಇಡೀ ದೇಶದಲ್ಲಿ ದೊಡ್ಡ ಗಲಾಟೆ ಶುರುವಾಗ್ಬಿಡ್ತು. ಈ ಗಲಾಟೆಯ ನಂತರ ಸಾವರ್ಕರ್ನ ಬಿಡುಗಡೆ ಮಾಡಬೇಕು ಅಂತ ಆಯ್ತು. 11 ವರ್ಷಗಳ ನಂತರ ಸಾವರ್ಕರ್ ಬಿಡುಗಡೆ ಆಯ್ತು. ಸಾವರ್ಕರ್ ಭಾರತಕ್ಕೆ ಬರಬೇಕಾದ್ರೆ ಬ್ರಿಟಿಷರು ಕಂಡೀಷನ್ ಹಾಕಿದ್ರು, ಯಾವ ಕಾರಣಕ್ಕೂ ನೀನು ಭಾರತಕ್ಕೆ ಬಂದ ಮೇಲೆ ರಾಜಕೀಯ ಚಟುವಟಿಕೆಯಲ್ಲಿ ಇರಬಾರ್ದು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬಾರ್ದು, ನೀನು ಮನೆಯಲ್ಲೇ ಇರಬೇಕು, ರತ್ನಾಗಿರಿ ಜಿಲ್ಲೆ ಬಿಟ್ಟು ಆಚೆಗೆ ಹೋಗಬಾರ್ದು ಅಂತ. ಸಾವರ್ಕರ್ ಅದಕ್ಕೂ ಸರಿ ಅನ್ಕೊಂಡು ಬಂದ್ರು. ರತ್ನಾಗಿರಿ ಜಿಲ್ಲೆ, ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯಲ್ಲಿದ್ರು. ಇಲ್ಲಿಗೆ ಬಂದಾಗ ಸಾವರ್ಕರ್ ಮತ್ತು ಬಾಬು ಜಗಜೀವನ್ ರಾಮರ ಕೆಲಸಗಳು ಹೆಂಗ್ ಒಂದೇ ಆಗುತ್ತೆ ನೋಡಿ. ಸಾವರ್ಕರ್ ರತ್ನಾಗಿರಿ ಜಿಲ್ಲೆಗೆ ಬಂದವರು, ಅವ್ರು ನೋಡಿದ್ರು ಹಿಂದೂ ಧರ್ಮದಷ್ಟು ಶ್ರೇಷ್ಠ ಧರ್ಮ ಜಗತ್ನಲ್ಲಿ ಮತ್ತೊಂದಿಲ್ಲ. ಅದು ಜಗತ್ತಿನ ಎಲ್ಲರೂ ಒಪ್ಕೊಳ್ತಾರೆ. ಅವನು ಮುಸಲ್ಮಾನ್ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ ಎಲ್ಲ ಹೇಳ್ತಾನೆ. ವಿಚಾರದ ದೃಷ್ಟಿಯಿಂದ, ಆಚಾರದ ದೃಷ್ಟಿಯಿಂದ ಹಿಂದೂ ಧರ್ಮಕ್ಕಿಂತ ಶ್ರೇಷ್ಠ ಧರ್ಮ ಯಾವುದೂ ಇಲ್ಲ. ಯಾಕೆಂದ್ರೆ ಜಗತ್ತಿನ ಏಕೈಕ ಧರ್ಮ ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಆಕಾಶ ತೋರಿಸದೆ ದೇವರು ಪ್ರತಿಯೊಬ್ಬರ ಹೃದಯದಲ್ಲೂ ಅಡಗಿದ್ದಾನೆ ಅಂತ ಹೇಳುವಂತ ಜಗತ್ತಿನ ಏಕೈಕ ಧರ್ಮ ಹಿಂದೂ ಧರ್ಮ. ಇನ್ ಯಾವ ಧರ್ಮಕ್ಕೂ ಈ ಸಾಮರ್ಥ್ಯ ಇಲ್ಲ. ಇನ್ನೆಲ್ಲ ಧರ್ಮಗಳು ದೇವರನ್ನ ಬೇರೆ ಕಡೆ ಕೈ ತೋರಿಸ್ತವೆ, ಹಿಂದೂ ಧರ್ಮ ಮಾತ್ರ ಪ್ರತಿಯೊಬ್ಬನ ಹೃದಯದಲ್ಲೂ ತೋರಿಸ್ತವೆ. ಹೆಮ್ಮೆ ಅನ್ನಿಸ್ತು ಅಲ್ವಾ? ಆದ್ರೆ ಇದೇ ಹಿಂದೂ ಧರ್ಮ ಎಲ್ಲರಲ್ಲೂ ಭಗವಂತನಿದ್ದಾನೆ ಅಂತ ತೋರಿಸಿ ಕೆಲವರು ಮಾತ್ರ ದೇವಸ್ಥಾನಕ್ಕೆ ಬರಬಾರದು ಅಂತ ಹೇಳತ್ತಲ್ಲ, ಸರಿ ಏನ್ರಿ? ಎಲ್ಲರಲ್ಲೂ ದೇವರಿದ್ದಾನೆ ಅಂತಂದಾಗ ಹೆಮ್ಮೆಯಿಂದ ಚಪ್ಪಾಳೆ ಹೊಡೆದ್ವಲ್ಲ, ಸತ್ಯ ಇದು ಹಿಂದೂ ಧರ್ಮ ಹೇಳುವಂಥದ್ದು. ಹಿಂದೂ ಧರ್ಮ ಹೇಳುತ್ತೆ ಪ್ರತಿಯೊಬ್ಬ ಆತ್ಮ ಅನ್ನೋದು ಪ್ರತಿಯೊಬ್ಬನಿಗೆ ಇದೆ, ಅದೇ ಪರಮಾತ್ಮನ ಅಂಶ ಅಂತ ಹೇಳ್ಕೊಳ್ಳುವಂತ ಆ ಹಿಂದೂ ಧರ್ಮದ ಕಲ್ಪನೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಂತ ಶಂಕರರ ಅದ್ವೈತದ ಕಲ್ಪನೆ ಅತ್ಯಂತ ಶ್ರೇಷ್ಠವಾದ ಕಲ್ಪನೆ. ಆದ್ರೆ ಆಚರಣೆಗೆ ಬಂದಾಗ ಎಷ್ಟು ನಿಕೃಷ್ಟ. ಈ ದೇಶದಲ್ಲಿ ಕೆಲವು ಜಾತಿಯವರನ್ನ ಮುಟ್ಟಿಸ್ಕೊಳ್ಳಲ್ಲ ಅಂತ ಕರಿತೀವಿ, ಕೆಲವು ಜಾತಿಯವರ ಜೊತೆ ಮಾತಾಡಲ್ಲ ಅಂತ ಕರಿತೀವಿ, ಕೆಲವು ಜಾತಿಯವರನ್ನ ಮನೆಗೆ ಸೇರಿಸ್ಕೊಳ್ಳಲ್ಲ, ಕೆಲವು ಜಾತಿಯವರಿಗೆ ನೀರು ಕೊಡಲ್ಲ, ಕೆಲವು ಜಾತಿಯವರನ್ನ ದೇವಸ್ಥಾನಕ್ಕೆ ಸೇರಿಸ್ಕೊಳ್ಳಲ್ಲ. ಏನ್ ಕೆಟ್ಟ ಪರಿಸ್ಥಿತಿ ಇದೆ ಈ ದೇಶದ್ದು.
ಅತ್ಯಂತ ಶ್ರೇಷ್ಠ ವಿಚಾರ, ಆಚರಣೆಯಲ್ಲಿ ಅತ್ಯಂತ ಶೂನ್ಯವಾಗಿರುವ ಧರ್ಮವು ನಮ್ಮದೇ ಅಂತ ಸಾವರ್ಕರ್ಗೂ ಅನ್ನಿಸ್ತು. ಬಹಳ ನೋವಾಗ್ಬಿಡ್ತು ಅವರಿಗೆ. ಹೆಂಗ್ ಸರಿ ಮಾಡಬೇಕು ಇದನ್ನ? ದೇವಸ್ಥಾನಕ್ಕೆ ದಲಿತರನ್ನ ಬಿಡಲ್ಲ ಅಂತ ಗೊತ್ತಾದಾಗ ಇವತ್ತು ಸಾವರ್ಕರ್ ಬಗ್ಗೆ ಯಾರ್ಯಾರೋ ಏನೇನೋ ಮಾತನಾಡ್ತಾರಲ್ಲ, ಯಾವತ್ತಾದ್ರೂ ಸಾವರ್ಕರ್ ಜೀವನದ ಈ ಅಧ್ಯಾಯವನ್ನು ತೆಗೆದು ನೋಡಿ ಆ ಮನುಷ್ಯ ಮಾಡಿರೋ ಕೆಲಸ ಏನು ಅಂತ ಗೊತ್ತಾಗುತ್ತೆ. ದೇವಸ್ಥಾನಕ್ಕೆ ಬಿಡಲ್ಲ ಅಂತ ಗೊತ್ತಾದಾಗ ಬ್ರಾಹ್ಮಣ ಪಂಡಿತರನ್ನ ಎದುರಿಗೆ ಕೂರಿಸಿಕೊಂಡು ಸ್ವತಃ ಚಿತ್ಪಾವನ ಬ್ರಾಹ್ಮಣರಾಗಿದ್ದಂತ ಸಾವರ್ಕರ್ ವೇದ ಉಪನಿಷತ್ತುಗಳನ್ನ ಮುಂದಿರಿಸಿಕೊಂಡು ಯಾವುದಾದ್ರೂ ಒಂದು ವೇದ ಗ್ರಂಥದಲ್ಲಿ, ಯಾವುದಾದ್ರೂ ಒಂದು ಉಪನಿಷತ್ ವಾಕ್ಯದಲ್ಲಿ ದಲಿತರನ್ನ ದೇವಸ್ಥಾನಕ್ಕೆ ಸೇರಿಸಬಾರ್ದು ಅಂತಿದ್ರೆ ತೋರಿಸ್ಬಿಡಿ ಅಂತ ಪಂಡಿತರ ಜೊತೆ ವಾದಕ್ಕೆ ಕೂತರು. ಶಾಸ್ತ್ರಾರ್ಥಕ್ಕೆ ಪಂಡಿತರು ಸೋತೋಗಿ ಕೈ ಮುಗಿದ್ರು. ಇಲ್ಲ ಸಾವರ್ಕರ್ಜಿ, ಯಾವ ವೇದ ಉಪನಿಷತ್ತುಗಳ ಗ್ರಂಥಗಳಲ್ಲೂ ಕೂಡ ಸೇರಿಸಬಾರ್ದು ಅಂತಿಲ್ಲ, ನಮ್ಮ ದೇವಸ್ಥಾನಕ್ಕೂ ಸೇರಿಸಿ ಅಂತ ಹೇಳಿ ಪಂಡಿತರು ಸಾವರ್ಕರ್ ಮುಂದೆ ನಿಂತ್ಕೊಂಡು ಸೇರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಇಷ್ಟಾದ್ರೂ ಸುಧಾರಣೆ ಆಗಲಿಲ್ಲ ಅಂತ ಗೊತ್ತಾದಾಗ ಸಾವರ್ಕರ್ ಏನ್ ಮಾಡಿದ್ರು ಗೊತ್ತಾ? ರತ್ನಾಗಿರಿಲಿ ಒಂದು ಮಂದಿರ ಕಟ್ಟಿದ್ರು. ಆ ಮಂದಿರದ ಹೆಸರೇ ಪತಿತ ಪಾವನ ಅಂತ. ಆ ಮಂದಿರವನ್ನು ಕಟ್ಟಿ ಏನ್ ಮಾಡಿದ್ರು ಗೊತ್ತಾ? ಆ ಮಂದಿರದಲ್ಲಿ ಪೂಜೆ ಮಾಡ್ಲಿಕ್ಕೆ ಅಂತ ಮಹಾರಾಷ್ಟ್ರದ ಕೆಳವರ್ಗದ ಜಾತಿ ಅಂತ ಯಾವ್ದನ್ನ ಕರೀತಾರೋ ಮಹಾರ್ ಜಾತಿಯ ಜನಾಂಗದ ಹುಡುಗನನ್ನ ಕರ್ಕೊಂಡು ಬಂದು ತಾವೇ ಅವನಿಗೆ ಪೌರೋಹಿತ್ಯದ ಟ್ರೈನಿಂಗ್ ಕೊಟ್ಟು ಅವನನ್ನ ಉತ್ಸವದ ಮೂಲಕ ಕರ್ಕೊಂಡು ಬಂದ ಆ ದೇವಸ್ಥಾನದಲ್ಲಿ ಪೂಜಾರಿಯ ಕೆಲಸಕ್ಕೆ ನಿಲ್ಲಿಸಿದ್ರಲ್ಲ, ಏನ್ ಅದ್ಭುತವಾದ ದೃಶ್ಯ ಗೊತ್ತೇ? ಅವತ್ತು ನೋಡಿದವ್ರು ಹೇಳ್ತಾರೆ, ಭಗವಂತನ ಪೂಜೆ ಮಾಡೋದು ಮಹಾರ್ ಜಾತಿಯ ಜನಾಂಗದವನು. ಅವನ ಆರತಿ ಮಾಡಿ ಆರತಿ ತಗೊಂಡ್ ಬಂದ್ರೆ ಉಚ್ಚ ಕುಲದವರೆಲ್ಲ ಅವನು ಮಾಡಿದ ಆರತಿಯನ್ನು ಸ್ವೀಕಾರ ಮಾಡ್ತಾರೆ. ಅವನ ಕೈಯಿಂದ ತೀರ್ಥ ಪ್ರಸಾದ ಸ್ವೀಕರಿಸುವಂತ ಅದ್ಭುತವಾದ ದೃಶ್ಯವನ್ನ ಸಾವರ್ಕರ್ ನಮ್ಮ ಜೀವನದಲ್ಲಿ ನೋಡೋ ಅವಕಾಶ ಮಾಡಿಕೊಟ್ಬಿಟ್ರು ಅಂತ ಸಾವರ್ಕರ್ ಮಾಡಿದ ಕೆಲಸ ಎಷ್ಟು ಜನರಿಗೆ ಗೊತ್ತಿದೆ ರೀ? ನಂಗೆ ಬಹಳ ಹೊಟ್ಟೆ ಉರಿಯೋದು ಯಾಕೆ ಅಂತಂದ್ರೆ, ಯಾವುದೋ ಒಂದಷ್ಟು ಜನಕ್ಕೆ ಸಾವರ್ಕರ್ನ ಕಂಡ್ರೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಾವರ್ಕರ್ನ ದೇಶದಲ್ಲಿ ವಿಲನ್ ಮಾಡಿಟ್ಬಿಟ್ರಲ್ಲ. ಯಾರು ಸರಿ ಮಾಡಬೇಕು ಇದನ್ನ? ಮಿತ್ರರೇ, ಸಾವರ್ಕರ್ ಮತ್ತು ಯಾಕೆ ಬಾಬು ಜಗಜೀವನ್ ರಾಮ್ ಅವರನ್ನು ಸೇರಿಸಿದ್ವಿ ಅಂದ್ರೆ ಇದೇ ಕಾರಣಕ್ಕೋಸ್ಕರ. ಜಗಜೀವನ್ ರಾಮರು ಕೂಡ ಹಿಂಗೆ ಬಂದವರು, ಅತ್ಯಂತ ಬಡ ಕುಟುಂಬದಿಂದ ಬಂದವರು. ಬಹಳ ಜನರಿಗೆ ಗೊತ್ತಿಲ್ಲದ ಸಂಗತಿ ಹೇಳ್ತೀನಿ ನಾನು. ಜಗಜೀವನ್ ರಾಮರು ಚಿಕ್ಕನ್ನಲ್ಲಿ ಒಂದು ಶಾಲೆಗೆ ಹೋಗ್ತಿದ್ರು. ಆ ಶಾಲೆ ಯಾವುದು ಅಂತಂದ್ರೆ ಒಂದು ಬ್ರಾಹ್ಮಣ ಪಂಡಿತರ ಮನೆಯ ಅಂಗಳ. ತಿವಾರಿ ಅಂತ ಅವರ ಹೆಸರು, ಕಪಿಲ್ ಮುನಿ ತಿವಾರಿ ಅಂತ ಅವರ ಹೆಸರು. ಅವರ ಅಂಗಳಕ್ಕೆ ಹೋಗಿ ಬಾಬು ಜಗಜೀವನ್ ರಾಮರು ಪಾಠ ಕಲಿತಿದ್ರು. ಚಿಕ್ಕ ಹುಡುಗ, ಸಂಸ್ಕೃತದಲ್ಲಿ ಎಂಥ ಪಾಂಡಿತ್ಯ ಸಿದ್ಧಿಸಿತ್ತು ಅವರಿಗೆ ಅಂತಂದ್ರೆ, ಆ ಬ್ರಾಹ್ಮಣ ಮನೆತನದ ಆ ವ್ಯಕ್ತಿ ಇವರನ್ನ ಸ್ವಂತ ಮಗನ ತರ ನೋಡಿಕೊಂಡು ಆಧರಿಸ್ತಾ ಇದ್ರು ಅಂತ ಅವ್ರ ಜೀವನ ಚರಿತ್ರೆ ಬರೆದವ್ರು ಹೇಳ್ತಾರೆ. ಸ್ವತಃ ಬಾಬು ಜಗಜೀವನ್ ರಾಮ್ ಕೂಡ ಅದನ್ನು ನೆನಪಿಸ್ಕೊಳ್ತಾರೆ. ಬಾಬು ಜಗಜೀವನ್ ರಾಮರು ಮಾಧ್ಯಮಿಕ ಶಾಲೆಗೆ ಹೋಗ್ಬೇಕಾದಾಗ ಅವರು ಓರಿಗೆ ಅವ್ರು ಹೇಳಿದ್ರಂತೆ, ನೀವೆಲ್ಲ ಹರಿಜನರಪ್ಪ, ನಿಮ್ಗೆಲ್ಲ ಫೀಸ್ ಫ್ರೀ ಆಗುತ್ತೆ ಅಂತಂದ್ರೆ ಬಾಬು ಜಗಜೀವನ್ ರಾಮ್ ಹೇಳಿದ್ರು, ಹರಿಜನ ಅಂತ ನೀವು ಕರಿಬಹುದು ನಿಜ, ಆದ್ರೆ ನನಗೇನು ಆ ಕಾರಣಕ್ಕೋಸ್ಕರ ಫೀಸ್ ಫ್ರೀ ಮಾಡಬೇಕಾದ ಅಗತ್ಯ ಇಲ್ಲ. ನಾನು ಓದ್ತೀನಿ, ಸ್ಕಾಲರ್ಶಿಪ್ ತಗೋತೀನಿ ಅಂತ ಹಠಕ್ಕೆ ಬಿದ್ದು ಓದಿ ಸ್ಕೂಲಿಗೆ ಸೆಕೆಂಡ್ ರ್ಯಾಂಕ್ ಬಂದು ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡು ಓದಿದಂತ ಅಪರೂಪದ ಸ್ವಾಭಿಮಾನಿ ಬಾಬು ಜಗಜೀವನ್ ರಾಮರು. ಬಾಬು ಜಗಜೀವನ್ ರಾಮರು ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಹೈಸ್ಕೂಲಿಗೆ ಹೋದಾಗ ಒಂದು ಸುಂದರವಾದ ಘಟನೆ, ನಾವೆಲ್ಲರೂ ಕಣ್ ತೆರೆದುಕೊಳ್ಳಬೇಕಾದಂತ ಘಟನೆ. ಅವ್ರು ಹೈಸ್ಕೂಲ್ನಲ್ಲಿದ್ದಾಗ ಹೈಸ್ಕೂಲ್ನಲ್ಲಿ 2 ಮಡಕೆಯಲ್ಲಿ ನೀರಿಟ್ಟಿರ್ತಿದ್ರಂತೆ. ಒಂದು ಮಡಕೆ ಮುಸ್ಲಿಮರಿಗೆ, ಇನ್ನೊಂದು ಮಡಕೆ ಹಿಂದೂಗಳಿಗೆ. ಬಾಬು ಜಗಜೀವನ್ ರಾಮರು ಯಾವ ಮಡಕೆಯಲ್ಲಿ ನೀರು ಕುಡಿಬೇಕು? ಅವ್ರು ಮುಸ್ಲಿಮರಂತೂ ಅಲ್ಲ, ಡೌಟ್ ಇಲ್ಲ ತಾನೆ ಯಾರಿಗೂ. ಹಿಂಗಾಗಿ ಮುಸ್ಲಿಮರ ಮಡಕೆ ನೀರು ಕುಡಿಯೋಂಗಿಲ್ಲ. ಇನ್ನಿರೋದು ಇನ್ನೊಂದು ಮಡಕೆ, ಆ ಮಡಕೆಯಲ್ಲೇ ನೀರು ಕುಡಿಬೇಕು. ಅವರೊಂದಿನ ಆ ಮಡಕೆಯಲ್ಲಿ ನೀರು ಕುಡಿದ ತಕ್ಷಣ ಉಳಿದ ಮೇಲ್ವರ್ಗದ ಹುಡುಗರೆಲ್ಲ ಗಲಾಟೆ ಮಾಡಿ ಹೆಡ್ ಮಾಸ್ಟರ್ಗೂ ಕಂಪ್ಲೇಂಟ್ ತಗೊಂಡೋದ್ರು. ಹೆಡ್ ಮಾಸ್ಟರ್ ತಲೆನೋವು ಶುರುವಾಯ್ತು. ಏನ್ ಮಾಡ್ಬೇಕಪ್ಪ ಈಗ? ಹೆಡ್ ಮಾಸ್ಟರ್ ಸೊಲ್ಯೂಷನ್ ಕೊಟ್ರು. ನಮ್ಮ ಸರ್ಕಾರ ಕೊಡೋ ಸೊಲ್ಯೂಷನ್ ಅಂತದ್ದೇ. ಏನ್ ಸೊಲ್ಯೂಷನ್ ಕೊಟ್ರು ಗೊತ್ತಾ? 2 ಮಡಕೆ ಜೊತೆಗೆ ದಲಿತರಿಗೆ ಅಂತ ಇನ್ನೊಂದು ಮಡಕೆ ಸೊಲ್ಯೂಷನ್. ನಾವೆಲ್ಲ ಹಿಂಗೆ ಅನ್ಕೊಳ್ತೀವಲ್ಲ, ದಲಿತರು ಮೇಲ್ವರ್ಗದ ಕೇರಿಯಲ್ಲಿರುವಂತ ಬೋರ್ವೆಲ್ನ ನೀರು ಕುಡಿಬಾರದು ಅಂತಾದ್ರೆ ಸರ್ಕಾರ ಏನ್ ಮಾಡುತ್ತೆ ಗೊತ್ತಾ? ಆ ಮೇಲ್ವರ್ಗದವರ ಮನಸ್ಸನ್ನ ಸರಿ ಮಾಡಲ್ಲ, ಬದಲಿಗೆ ದಲಿತರ ಕೇರಿಗೆ ಇನ್ನೊಂದು ಬೋರ್ವೆಲ್ ಹಾಕೊಂಡು ಅಲ್ಲಿಗೆ ಯಾಕಪ್ಪ ಹೋಗ್ತೀರಾ, ಇಲ್ಲೇ ಕುಡಿದ್ಬಿಡಿ ಅಂತ. ಇದು ಸೊಲ್ಯೂಷನ್ ಅಲ್ಲ. ಮನಸ್ಸನ್ನ ಸರಿ ಮಾಡೋದು ಮಾತ್ರ ಸೊಲ್ಯೂಷನ್. ಯೋಚನೆ ಮಾಡಿ, ನಮ್ಮ ಮನಸ್ಸಿಗೆ ಎಷ್ಟು ಕಳಂಕ ಮೆತ್ಕೊಂಡಿದೆ ಅಂತಂದ್ರೆ ಇದು ಯಾವುದೂ ಅಲ್ಲ. ನಂಗೆ ಬಹಳ ವಿಚಿತ್ರ ಅನ್ಸುತ್ತೆ, ನಮ್ಮ ದೇವಸ್ಥಾನಕ್ಕೆ ನಮ್ಮೂರಿನ ದಲಿತರನ್ನ ಬಿಡಲ್ಲ, ಆದ್ರೆ ದಲಿತರೊಬ್ರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಬಂದ್ರೆ ಅವಾಗ ಓಕೆನಾ? ದಲಿತರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದ್ರೆ ಆಗ ಓಕೆನಾ? ದಲಿತರು ಮುಜರಾಯಿ ಇಲಾಖೆ ಸಚಿವರಾಗಿದ್ರೆ ಆಗ ನಮ್ಮ ದೇವಸ್ಥಾನಕ್ಕೆ ಬರ್ಬೋದಾ?
ಅಂದ್ರೆ ದಲಿತರನ್ನ 300 ಆದ್ರೆ ಬರಬಾರದು, ದಲಿತರು ಯಾವ್ದಾದ್ರು ಅಧಿಕಾರದಲ್ಲಿದ್ರೆ ಬರಬಹುದು. ಏನ್ ವಿಚಿತ್ರ ರೀ, ಅಧಿಕಾರದಲ್ಲಿದ್ದ ದಲಿತರು ಬಂದ್ರೆ ದೇವ್ರ ಶಕ್ತಿ ಹೋಗಲ್ಲ, ಅಧಿಕಾರದಲ್ಲಿ ಇಲ್ದೇ ಇರೋರು ಬಂದ್ರೆ ದೇವ್ರ ಶಕ್ತಿ ಹೋಗುತ್ತೆ ಅಂತಂದ್ರೆ ದೇವರಲ್ಲೂ ಪ್ರಾಬ್ಲಮ್ ಇಲ್ಲ, ದಲಿತರಲ್ಲೂ ಪ್ರಾಬ್ಲಮ್ ಇಲ್ಲ, ಮೇಲ್ವರ್ಗ ಅನ್ಸ್ಕೊಂಡವರ ಮನಸ್ಸಿಗೆ ತುಕ್ಕು ಹಿಡಿದಿದೆ ಅಷ್ಟೆ. ಈ ತುಕ್ಕು ಹಿಡಿದವರದನ್ನ ಒಂದು ಸಾಲ್ಟ್ ಪೇಪರ್ ತಗೊಂಡು ಸರಿಯಾಗಿ ಉಜ್ಜಿಕೊಂಡ್ಬಿಟ್ರೆ ದೇಶದ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ, ಎಲ್ಲರೂ ಒಟ್ಟಾಗಿ ಹೆಜ್ಜೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ದುರ್ದೈವ ಹಂಗಾಗಲಿಲ್ಲ ಅಷ್ಟೇ. ಕಳೆದ ಅನೇಕ ವರ್ಷಗಳಿಂದ ಈ ಪ್ರಯತ್ನ ನಡೀತು. ಆ ಪುಣ್ಯಾತ್ಮ ಆ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಹೆಂಗ್ ಮಾಡಿದ್ರು ಗೊತ್ತಾ? ದಲಿತರಿಗೆ ಅಂತ ಪ್ರತ್ಯೇಕ ಮಡಕೆ ಇಟ್ಟಾಗ ಸ್ಕೂಲಿಗೆ ಹೋಗಿದ್ದ ಬಾಬು ಜಗಜೀವನ್ ರಾಮ್ ಆ ಮಡಕೆಯನ್ನು ತೆಗೆದ್ರು, ಎಲ್ಲರ ಮುಂದೆ ಮಡಕೆ ಹೊಡೆದಾಕ ಹೇಳಿದ್ರು, ನಾನ್ ದಲಿತರ ಮಡಕೆಯಲ್ಲಿ ನೀರು ಕುಡಿಯಲ್ಲ, ನಾನು ಹಿಂದೂಗಳ ಮಡಕೆಯಲ್ಲೇ ನೀರು ಕುಡಿತೀನಿ ಅಂದ್ರು ಬಾಬು ಜಗಜೀವನ್ ರಾಮ್ರು. ಹೆಡ್ ಮಾಸ್ಟರ್ ಇನ್ನೊಂದು ಮಡಕೆ ಇಟ್ರು, 2 ದಿನ ಬಿಟ್ಟು ಆ ಮಡಕೆನೂ ಹೊಡೆದಾಕಿದ್ರು. ಕೊನೆಗೆ ಹೆಡ್ ಮಾಸ್ಟರ್ ಒಂದು ಉಪಾಯ ಮಾಡಿದ್ರು. ಏನ್ ಮಾಡಿದ್ರು ಗೊತ್ತಾ? ಈ ಸ್ಕೂಲ್ ನಲ್ಲಿ 2-3 ಮಡಕೆ ಇರಲ್ಲ, ಇನ್ಮೇಲೆ ಒಂದೇ ಮಡಕೆ, ಮುಸಲ್ಮಾನರು ಇದರಲ್ಲೇ ಕುಡಿಬೇಕು, ಹಿಂದೂಗಳು ಇದರಲ್ಲೇ ಕುಡಿಬೇಕು, ಅಂದ್ರೆ ಬನ್ನಿ, ಇಲ್ಲಾಂದ್ರೆ ಹೋಗಿ ಅನ್ನೋ ಪರಿಸ್ಥಿತಿ ಬಂತು. ಎಂತ ಅದ್ಭುತವಾದ ಕಲ್ಪನೆ. ಆವತ್ತೇನಾದ್ರೂ ಅವ್ರು ಸೈಲೆಂಟ್ ಆಗಿ ಆ ಮಡಕೆಯಲ್ಲಿ ನೀರು ಕುಡಿದು ಬಿಟ್ಟಿದ್ರೆ ಬಹುಶಃ 3ನೇ ಮಡಕೆ ಇಂಟ್ರೊಡ್ಯೂಸ್ ಆಗಿರ್ತಿತ್ತು. ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಮುಂದೆಯೂ ಬಾಬು ಜಗಜೀವನ್ ರಾಮರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ನನಗೆ ಯಾಕೆ ಬಾಬು ಜಗಜೀವನ್ ರಾಮರು ಇಷ್ಟ ಆಗ್ತಾರೆ ಅಂದ್ರೆ ಈ ಕಾರಣಕ್ಕೆ. ಬಾಬು ಜಗಜೀವನ್ ರಾಮರು ಹೇಳಿದ್ರು, ದಲಿತರು ಯಾವ ಕಾರಣಕ್ಕೂ ಬೇರೆ ಮತಕ್ಕೆ ಮತಾಂತರವಾಗಲ್ಲ, ದಲಿತರು ಹಿಂದೂಗಳು ಬೇರೆ ಮತಕ್ಕೆ ಮತಾಂತರವಾಗುವವರಲ್ಲ. ಆದ್ರೆ ಗೊತ್ತಿರಲಿ, ಈ ಕಾರಣಕ್ಕೋಸ್ಕರವಾದ್ರೂ ಮೇಲ್ವರ್ಗದವರು ದಲಿತರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಅಂತ ಎಚ್ಚರಿಕೆಯ ಮಾತುಗಳನ್ನ ಬಾಬು ಜಗಜೀವನ್ ರಾಮ್ ಕೊಟ್ರಲ್ಲ, ಎಂತ ಸುಂದರವಾದ ಸಂದೇಶ. ಮಿತ್ರರೇ, ತುಂಬಾ ನೋವಾಗುತ್ತೆ ನನಗೆ ಈ ಮಾತನ್ನು ಹೇಳ್ಕೊಳ್ಬೇಕಾದ್ರೆ. ಈ ಮಾತನ್ನು ಹೇಳ್ಕೊಡುವಂತ ಪರಿಸ್ಥಿತಿ ಯಾವತ್ತೂ ಇರಬಾರ್ದಿತ್ತು. ಬಸವಣ್ಣವರು ಹುಟ್ಟಿದಂತ ನಾಡು, ಬಸವಣ್ಣವರು ಓಡಾಡಿದಂತ ನಾಡು, ಇವತ್ತಿಗೂ ಆ ತತ್ವಗಳನ್ನು ಹೇಳ್ಕೊಂಡು ತಿರುಗಾಡುವಂತ ಅನೇಕ ಸಂತರು ಜಂಗಮರು ಈ ನಾಡಿನಲ್ಲಿ ಓಡಾಡ್ತಿರ್ಬೇಕಾದಾಗ ನಾವು ಎಷ್ಟು ಚಿಕ್ಕ ಮನಸ್ಸಿನವರಾಗ್ಬಿಡ್ತೀವಿ. ಇತ್ತೀಚೆಗೆ ಉಡುಪಿಗೆ ಹೋಗಿದ್ದಾಗ ಒಬ್ಬ ಪ್ರೊಫೆಸರ್ ಜೊತೆ ಕೂತ್ಕೊಂಡು ಮಾತನಾಡ್ತಿದ್ದೆ. ಅವ್ರು ಹೇಳಿದ್ರು, ಸರ್ ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಆ ದೇವಸ್ಥಾನದಲ್ಲಿ ಅವರು ಎಂಟ್ರೆನ್ಸಿಗೆ ಬಂದಾಗ ಯಾರೋ ಒಬ್ಬರು ಮಧ್ಯೆ ನಿಂತ್ಕೊಂಡು ಕೈ ತೋರಿಸ್ತಾ ನಿಂತಿದ್ರಂತೆ. ಅವ್ರು ಹಿಂಗ್ ನೋಡೋದಂತೆ. ಅವ್ರು ನೋಡ್ಬಿಟ್ಟು ಸ್ವಲ್ಪ ಅನುಮಾನ ಬಂದವ್ರು ಒಂದ್ ಕಡೆ, ಅನುಮಾನ ಬರದೇ ಇರೋರು ಮತ್ತೊಂದ್ ಕಡೆ ಸೇರಿಸೋದು, ಜಾತಿ ಹುಡುಕೋದವ್ರು ಅಂತ. ಯಾರು ಪಂಚೆ ಉಟ್ಕೊಂಡು ಶಲ್ಯ ಉಟ್ಕೊಂಡು ಸ್ವಲ್ಪ ಡಿಸೆಂಟ್ ಆಗಿ ಬಂದಿರ್ತಾರೋ ಅವ್ರನ್ನ ಒಂದ್ ಕಡೆ ಕಳಿಸೋದು, ಮತ್ತೊಂದ್ ಕಡೆ ಮತ್ತೊಬ್ಬನ್ ಕಳಿಸೋದು. ಇವ್ರನ್ನ ನೋಡಿದ್ರು, ಇವ್ರು ಪಂಚೆ ಉಟ್ಕೊಂಡೇ ಹೋಗಿದ್ರು ಕೂಡ ಗೊತ್ತಾಯ್ತು ಅವರಿಗೆ ಇವರು ಮೇಲ್ವರ್ಗದವ್ರಲ್ಲ ಅಂತ. ಇವ್ರನ್ನ ತೆಗೆದು ಪಕ್ಕದ ಲೈನಿಗೆ ಕಳಿಸ್ಕೊಟ್ರು. ಇವ್ರೋಗ ಅಲ್ಲಿ ಕೂತ್ರು. ಬಹಳ ಸಂಕಟ ಆಗ್ತಿದೆ ಅವರಿಗೆ, ಏನ್ ದುರವಸ್ಥೆಪ್ಪ ಈ ದೇಶದ್ದು ಅಂತ. ಅವ್ರು ಕುಡಿಲಿಕ್ಕೆ ನೀರು ಎಲ್ಲ ತಂದ್ಕೊಟ್ಟಾಗ ಇವ್ರ ಪಕ್ಕದಲ್ಲಿ ಪಂಚೆ ಉಟ್ಕೊಳ್ಳದೆ ಬಂದಂತ ಕೆಲವು ಮೇಲ್ವರ್ಗದವ್ರನ್ನ ಆ ಕಡೆಗೆ ಬಿಡದೆ ಇವ್ರ ಪಕ್ಕಕ್ಕೆ ಬಿಟ್ಟಿದ್ರಂತ. ಅವ್ರಿಗೆ ಚಡಪಡಿಕೆ, ಅಯ್ಯೋ ನಾವು ಯಾರ ಪಕ್ಕದಲ್ಲಿ ಕೂತ್ಬಿಟ್ಟಿದ್ದೀವಿ ಅಂತ. ಇವ್ರು ತುಂಬಾ ಕೋಪಿಸ್ಕೊಳ್ತಾ ಇದ್ರೆ ಇವ್ರ ಹೆಂಡತಿ ಹೇಳಿದ್ರಂತೆ, ಅವ್ರು ಕೋಪಿಸ್ಕೊಂಡು ಆ ಜಾಗ ಬಿಟ್ಟು ಎದ್ದೋಗಿ ಹಂಗೋ ಹಿಂಗೋ ಸರ್ಕಸ್ ಮಾಡಿ ಆ ಪಂಕ್ತಿಯಲ್ಲೇ ಹೋಗಿ ಕೂತಾಗ ಇವ್ರು ತುಂಬಾ ಕೋಪಿಸ್ಕೊಂಡಿದ್ದೆ ನೋಡಿ. ಇವ್ರ ಹೆಂಡತಿ ಹೇಳಿದ್ರಂತೆ, ರೀ ಬೇಜಾರು ಮಾಡ್ಕೋಬೇಡಿ, ಯಾಕೆ ಸುಮ್ಮನೆ ಕೋಪಿಸ್ಕೊಳ್ತೀರಾ, ನಮ್ ಜೊತೆ ಕೂತ್ಕೊಳ್ಳುವ ಯೋಗ್ಯತೆ ಅವರಿಗೆ ಇಲ್ಲ ಅಂತ ಖುಷಿ ಪಡಬೇಕು ನೀವು ಅಂತ. ಎಂತ ಸುಂದರವಾದ ದೃಶ್ಯ ಇದು. ನಾನು ಅನ್ಕೊಂಡೆ, ವಾ ಮೇಷ್ಟ್ರೆ, ಅದ್ಭುತವಾದ ಮಾತು ಹೇಳಿದ್ರಿ ಅಂತ. ಯೋಚನೆ ಮಾಡಿ, ನಾವು ಹೆಂಗೆ ನೋಡ್ಕೊಂಡಿದ್ದೀವಿ ಅಂದ್ರೆ ಅತ್ಯಂತ ಶ್ರೇಷ್ಠ ಹಿಂದೂ ಧರ್ಮವನ್ನ ಅತ್ಯಂತ ಕನಿಷ್ಠ ಆಚರಣೆಯ ರೂಪದಲ್ಲಿ ತಂದಿದ್ದೀವಿ. ಆದ್ರೆ ಬಾಬು ಜಗಜೀವನ್ ರಾಮ್ ಸದಾ ಕಾಲ ಇದನ್ನ ಮೇಲೆತ್ತುವ ಪ್ರಯತ್ನದಲ್ಲಿದ್ರು. ಆರ್ಡಿನರಿ ಮನುಷ್ಯ ಅಲ್ಲ ಆತ. 1946ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಮಧ್ಯಂತರ ಸರ್ಕಾರವನ್ನು ತರಬೇಕಾದಾಗ ಅದಕ್ಕೊಬ್ಬ ಪ್ರಧಾನಮಂತ್ರಿ ಒಂದು ಕಮಿಟಿ ಎಲ್ಲ ಮಾಡ್ಕೊಂಡಾಗ ಆ ಕಮಿಟಿಯಲ್ಲಿ ಬ್ರಿಟಿಷ್ ಸರ್ಕಾರ ನೀವು ಲೇಬರ್ ಮಿನಿಸ್ಟರ್ ಆಗಿರಬೇಕು ಅಂತ ಕೇಳ್ಕೊಂಡಿದ್ದು ಬಾಬು ಜಗಜೀವನ್ ರಾಮರನ್ನ. 1946ರಲ್ಲಿ ಮೊದಲ ಬಾರಿಗೆ ಲೇಬರ್ ಮಿನಿಸ್ಟರ್ ಆದಾಗ, ಎದೆ ಗಟ್ಟಿಯಾಗಿ ಹಿಡ್ಕೊಂಡು ಕೇಳ್ಕೊಳ್ಳಿ, ಮೊದಲ ಬಾರಿಗೆ ಈ ದೇಶದ ಲೇಬರ್ ಮಿನಿಸ್ಟರ್ ಆಗಿದ್ದಾಗ ಬಾಬು ಜಗಜೀವನ್ ರಾಮರ ವಯಸ್ಸು 28 ವರ್ಷ ಮಾತ್ರ. 28 ವರ್ಷಕ್ಕೆ ಈ ದೇಶದ ಮಿನಿಸ್ಟರ್ ಆಗಿದ್ರು ಅವರು. ಲೇಬರ್ ಮಿನಿಸ್ಟರ್ ಆಗಿ ಅನೇಕ ಸುಧಾರಣೆಯ ಕೆಲಸಗಳನ್ನ ಮಾಡಿದ್ರು. ಅದಾದ್ಮೇಲೆ ಈ ದೇಶದಲ್ಲಿ ಅವರು ಕಮ್ಯುನಿಕೇಶನ್ ಮಿನಿಸ್ಟರ್ ಆದ್ರು, ಈ ದೇಶದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದ್ರು, ರೈಲ್ವೆ ಸಚಿವರಾದ್ರು, ಈ ದೇಶದಲ್ಲಿ ಅವರು ರಕ್ಷಣಾ ಸಚಿವರು ಕೂಡ ಆದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗುವಾಗ ರಕ್ಷಣಾ ಸಚಿವರಾಗಿದ್ದಂತ ಬಾಬು ಜಗಜೀವನ್ ರಾಮರು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವಾಗ ಭಾರತೀಯ ಸೈನಿಕರನ್ನ ಮುಂದಿಟ್ಕೊಂಡು ಹೇಳಿದ್ರು, ಎಲೈ ಪಾಕಿಸ್ತಾನ, ಎಚ್ಚರಿಕೆಯಿಂದಿರು, ತುಂಬಾ ತಂಟೆ ಮಾಡಬೇಡ ನಮ್ ಜೊತೆ,
ಹಿಂಗೆ ತಂಟೆ ಮಾಡ್ತಿದ್ರೆ ನಮ್ಮ ಸೈನಿಕರು ಪಾಕಿಸ್ತಾನಕ್ಕೆ ನುಗ್ಗುತ್ತಾರೆ, ಎಲ್ಲೆಲ್ಲಿ ಕಾಲಿಡ್ತಾರೋ ಅಲ್ಲಿ ಭಾರತದ ಜೆಂಡಾ ಹೂತು ಜೀವಮಾನದಲ್ಲಿ ವಾಪಸ್ ಕೊಡದೇ ಇರೋ ತರ ನೋಡ್ಕೋತೀವಿ, ಹುಷಾರಾಗಿರುವಂತ ಎಚ್ಚರಿಕೆ ಕೊಟ್ಟವರು. 1971ರಲ್ಲಿ ಭಾರತ 90,000 ಪಾಕಿಸ್ತಾನಿ ಸೈನಿಕರನ್ನ ಅರೆಸ್ಟ್ ಮಾಡ್ಕೊಂಡಿತ್ತಲ್ಲ, ಪ್ರಿಸನರ್ ಆಫ್ ವಾರ್ POW ಮಾಡಿಟ್ಕೊಂಡಿತ್ತಲ್ಲ, ಆವಾಗ ರಕ್ಷಣಾ ಸಚಿವರಾಗಿದ್ದವರು ಬಾಬು ಜಗಜೀವನ್ ರಾಮ್. 66, 67ರಲ್ಲಿ ಈ ದೇಶಕ್ಕೆ ಧಾನ್ಯದ ಕೊರತೆ ಬಂದಾಗ ಈ ದೇಶದ ಕೃಷಿ ಸಚಿವರಾಗಿದ್ದುಕೊಂಡು ಹಸಿರು ಕ್ರಾಂತಿ ಮಾಡಿ ಈ ದೇಶದಲ್ಲಿ ಹೊಸ ಚಳವಳಿಯನ್ನು ಎಬ್ಬಿಸಿದ್ದು ಬಾಬು ಜಗಜೀವನ್ ರಾಮ್ರು. ಈ ದೇಶದಲ್ಲಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಕೂಡ ಬಾಬು ಜಗಜೀವನ್ ರಾಮ್ ಆಗೋಗ್ಬಿಟ್ರು. ಆದ್ರೆ ಯಾರಿಗಾದ್ರೂ ಕೇಳಿ ನೋಡಿ ಬಾಬು ಜಗಜೀವನ್ ರಾಮ್ ಯಾರು ಅಂತ, ಈ ದೇಶದ 99% ಜನ ಗೊತ್ತಿಲ್ಲ. ಬಾಬು ಜಗಜೀವನ್ ರಾಮರು ಒಂದು ಫೋಟೋ ಆಗಿ ಮಾತ್ರ ಉಳಿದಿದ್ದಾರೆ. ಅವರ ವಿಚಾರಗಳು, ಚಿಂತನೆಗಳು ದೂರ ಉಳ್ಕೊಂಡು ಬಿಟ್ಟಿದ್ದೇವೆ. ನನ್ನ ನೆಚ್ಚಿನ ಮಿತ್ರರೇ, ಇವತ್ತು ಸಾವರ್ಕರ್ ಕುರಿತಂತೆ ಮಾತನಾಡಬೇಕಾದಾಗ ಬಾಬು ಜಗಜೀವನ್ ರಾಮರು ಸಾವರ್ಕರು ಒಂದ್ ಕಡೆ ಎಷ್ಟು ಸೇರ್ಬಿಡ್ತಾರೆ ಅಂದ್ರೆ, ಯಾರು ತುಳಿತಕ್ಕೊಳಗಾಗಿದ್ದಾರೋ ಅವ್ರ ಮೇಲೆತ್ತಲಿಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತ ಶ್ರೇಷ್ಠ ಜೀವಿಗಳವು. ಆದರೆ ಸಾವರ್ಕರ್ಗೆ ಇವು ಯಾವ ಗೌರವವೂ ಸಿಗಲಿಲ್ಲ. ಕೊನೆ ಪಕ್ಷ ಬಾಬು ಜಗಜೀವನ್ ರಾಮರು ಮಂತ್ರಿಗಳಾದರೂ ಆಗ್ಬಿಟ್ರು. ಆದ್ರೆ ಸಾವರ್ಕರ್ನ ಕಂಡ್ರೆ ಆಗದೇ ಇದ್ದಂತ ಜವಾಹರ್ಲಾಲ್ ನೆಹರು ಸಾವರ್ಕರ್ನ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಹತ್ತ ಬರದಂತೆ ದೂರ ಇಟ್ಟರು. 1960ರಲ್ಲಿ ಬಹಳ ಸುಂದರವಾದ ಘಟನೆ ಇದು. 1960ರಲ್ಲಿ ಸಾವರ್ಕರ್ದು, ನಾನು ಹೇಳಿದ್ನಲ್ಲ 10ರಲ್ಲಿ ಅವ್ರ ಶಿಕ್ಷೆ ಶುರುವಾಯಿತು, 60ರಲ್ಲಿ ಬಿಡುಗಡೆ ಆಗಬೇಕಾಗಿತ್ತು. 1960ರಲ್ಲಿ ಇಡೀ ದೇಶ ಮೃತ್ಯುಂಜಯ ದಿವಸ್ ಅಂತ ಸಾವರ್ಕರ್ ಹೆಸರಲ್ಲಿ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿತು. ಮಹಾರಾಷ್ಟ್ರದಲ್ಲಿ ಒಂದು ಗ್ರೌಂಡ್ ಅಲ್ಲಿ 16,000 ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಸಾವರ್ಕರ್ ಭಾಷಣ ಆಲ್ ಇಂಡಿಯಾ ರೇಡಿಯೋ ಹೇಳ್ತು, ಇವತ್ತು ಸಾವರ್ಕರ್ ಮಾಡೋ ಭಾಷಣವನ್ನ ನೇರ ಪ್ರಸಾರ ಕೊಡ್ತೀವಿ ಅಂತ. ಜವಾಹರ್ಲಾಲ್ ನೆಹರು ಹೇಳಿದ್ರು, ಯಾವ ಕಾರಣಕ್ಕೂ ಸಾವರ್ಕರ್ ಭಾಷಣ ನೇರ ಪ್ರಸಾರ ಮಾಡಬಾರದು ಅಂತ. ಯಾವ ವ್ಯಕ್ತಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತನ್ನನ್ನು ತಾನು ಪರಿಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ನೋ ಅವರೊಂದು ಭಾಷಣ ನೇರ ಪ್ರಸಾರ ಮಾಡೋ ಯೋಗ್ಯತೆ ನಮಗಿರಲಿಲ್ಲ. ಸಾವರ್ಕರ್ ಸಾಮರ್ಥ್ಯ ಹೆಂಗಿತ್ತು ಗೊತ್ತೇನು? ಸಾವರ್ಕರ್ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ರತ್ನಾಗಿರಿಲಿದ್ರು ಸುಮ್ಮನಿರ್ಲಿಲ್ಲ. ಸಾವರ್ಕರ್ನ ನೋಡ್ಲಿಕ್ಕೆ ಒಂದ್ಸಲ ಒಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿ ಜೈಲಿನಲ್ಲಿ ಕೆಲವು ವರ್ಷಗಳ ಕಾಲ ಕಳೆದಿದ್ದವನು. ಆತ ಬಂದು ಸಾವರ್ಕರ್ಗೆ ಹೇಳ್ದ, ಸಾವರ್ಕರ್ಜಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಹಳ ಸಾಮರ್ಥ್ಯ ಇದೆ ಅವರಿಗೆ. ಸಾವರ್ಕರ್ ಕೇಳಿದ್ರು, ಏನ್ ಮಾಡ್ಬೇಕು ಅಂತಿದ್ದೀರಿ ಈಗ? ಅವರಂದ್ರು, ಎಲ್ಲೆಲ್ಲಿ ಬ್ರಿಟಿಷರ ಮೂರ್ತಿಗಳು ಕಾಣುತ್ತೋ ಎಲ್ಲ ಮೂರ್ತಿಗಳನ್ನ ಹೊರದಾಕ್ತೀನಿ. ಸಾವರ್ಕರ್ ಕೇಳಿದ್ರೆ, ಏನಾಗುತ್ತೆ ಅದರಿಂದ? ಆ ಮೂರ್ತಿಗಳನ್ನ ಹೊರದಾಕಿದ್ರೆ ಜನ ಆಗಲಾದ್ರೂ ಹೇಳ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಆಗುತ್ತೆ ಅಂದ್ರೆ. ಸಾವರ್ಕರ್ ಅಂದ್ರು, ಏನೂ ಆಗಲ್ಲ. ಒಂದ್ ಮೂರ್ತಿ ಹೊಡೆದಾದ ತಕ್ಷಣ ಬ್ರಿಟಿಷರು ಬರ್ತಾರೆ, ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಹಾಕ್ತಾರೆ, 4 ವರ್ಷ ನಿಮ್ಮನ್ನು ಒಳಗಾಕ್ತಾರೆ. ಅಷ್ಟೊತ್ತಿಗೆ ಈ ಶಾಂತಿವಾದಿಗಳು ದೇಶವನ್ನು ಇನ್ನಷ್ಟು ಹಾಳು ಮಾಡಿರ್ತಾರೆ. ಆ ವ್ಯಕ್ತಿ ಕೇಳಿದ, ಮತ್ತೇನ್ ಮಾಡ್ಲಿ? ಒಂದ್ ಕೆಲಸ ಮಾಡಿ, ದೇಶ ಬಿಟ್ಟು ವಿದೇಶಕ್ಕೆ ಹೋಗಿ, ವಿದೇಶದಲ್ಲಿ ಅನೇಕ ಭಾರತೀಯ ಸೈನಿಕರು ಬ್ರಿಟಿಷರ ಕಡೆಯಿಂದ ಹೋದವರು ಅಲ್ಲಿ ಪ್ರಿಸನರ್ಗಳಾಗಿದ್ದಾರೆ, ಅವ್ರನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಒಂದು ಸೈನ್ಯವನ್ನ ಕಟ್ಟಿ ಭಾರತದ ಮೇಲೆ ಆಕ್ರಮಣ ಮಾಡಿ ಭಾರತವನ್ನ ಶಸ್ತ್ರದಿಂದ ಮುಕ್ತಗೊಳಿಸಿ ಅಂತ ಐಡಿಯಾ ಕೊಟ್ಟರು. ಆ ಪುಣ್ಯಾತ್ಮನಿಗೆ ಸ್ಪಾರ್ಕ್ ಆಯ್ತು, ಮನೆಗೆ ಬಂದ್ರು. 8 ದಿನ ಬ್ರಿಟಿಷರ ಕಾಣದಂತೆ ಉಳ್ಕೊಂಡ್ರು. ತಪ್ಪಿಸ್ಕೊಂಡು ವಿದೇಶಕ್ಕೆ ಹೋಗಿ ಸಿಂಗಾಪುರ, ಜಪಾನ್, ಜರ್ಮನಿಗೆಲ್ಲ ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿದ ಸುಭಾಷ್ ಚಂದ್ರ ಬೋಸ್ ಆಗಿ ನಿರ್ಮಾಣಗೊಂಡ್ರಲ್ಲ. ಸುಭಾಷ್ ಚಂದ್ರ ಬೋಸರ ನಿರ್ಮಾಣ ಸಾವರ್ಕರ್ ಗರಡಿಯಲ್ಲಾಗಿದ್ದು. ಮಿತ್ರರೇ, ಗೊತ್ತಿರಲಿ, ನನಗೆ ಬಹಳ ಇಷ್ಟವಾಗುವಂತ ಘಟನೆ ಈ ಕಾರಣಕ್ಕೆ ಹಂಚ್ಕೊಳ್ತೀನಿ. ಸಾವರ್ಕರ್ನ ನೋಡ್ಲಿಕ್ಕೆ ಅಂತ ಮುಸ್ಲಿಂ ಲೀಗಿನ ಲಿಯಾಕತ್ ಅಲಿ ಖಾನ್ ಬಂದಿದ್ರು. ಮುಸ್ಲಿಂ ಲೀಗಿನ ಮೊದಲನೇ ಕಲ್ಪನೆಯೇ ಭಾರತವನ್ನ ಡಿವೈಡ್ ಮಾಡಬೇಕು ಅಂತ. ಆದ್ರೆ ಸಾವರ್ಕರ್ ಅದಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಗೊತ್ತಿತ್ತು. ಸಾವರ್ಕರ್ ದಲಿತರನ್ನ ಒಟ್ಟು ಮಾಡ್ತಾ ಇದ್ರು. ಸಾವರ್ಕರ್ ಈ ದೇಶವನ್ನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಅಂತಂದ್ರೆ ಯಾವ ಕಾರಣಕ್ಕೂ ಭಾರತವನ್ನ ಚೂರಾಗ್ಲಿಕ್ಕೆ ಬಿಡಬಾರ್ದು ಅಂತ. ಇದು ಗೊತ್ತಿದ್ದ ಮುಸ್ಲಿಂ ಲೀಗಿನ ಲಿಯಾಕತ್ ಅಲಿ ಖಾನ್ ಸಾವರ್ಕರ್ ಮನೆಗೆ ಬಂದ್ರು. ಸಾವರ್ಕರ್ ಕೋಣೆಯಲ್ಲಿ ಒಂದ್ ಕಡೆ ಕೂತ್ಕೊಂಡು ಪುಸ್ತಕ ಬರೀತಾ ಕೂತಿದ್ರು. ಒಳಗಡೆ ಬಂದಂತ ಲಿಯಾಕತ್ ಅಲಿ ಖಾನ್ ಸಾವರ್ಕರ್ ನೋಡಿ ಹೇಳ್ದ, ಸಾವರ್ಕರ್, ತುಂಬಾ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಿರ್ತೀರಿ, ಹಿಂಗೆ ಹಿಂದುತ್ವ ಅಂದ್ರೆ ನಾವು ಎಲ್ಲರೂ ಒಟ್ಟಾಗಿ ಈ ದೇಶವನ್ನ ಬಿಟ್ಟು ಎಲ್ಲಾದ್ರೂ ಹೊರಗಡೆ ಹೋಗ್ಬಿಡ್ತೀವಿ ಅಂತಂದ್ರು. ಗಾಂಧೀಜಿ ಆಗಿದ್ರೆ ಕಾಲಿಗೆ ಬಿದ್ದ್ಬಿಡ್ತಿದ್ರೇನೋ. ಲಿಯಾಕತ್, ಹಂಗೆ ಹೇಳ್ಬೇಡ ಲಿಯಾಕತ್, ನಾವೆಲ್ಲರೂ ಅಣ್ಣ ತಮ್ಮದ್ರಿದ್ದಂತೆ, ಹೋಗಬಾರ್ದು ಅಂತ ಸಾವರ್ಕರ್ ಹೇಳಿದ್ರು. ಲಿಯಾಕತ್ ಅಲಿ ಖಾನ್, ಬಹಳ ಸಂತೋಷ, ಪ್ರತಿದಿನ ಅಫ್ಘಾನಿಸ್ತಾನದ ದಿಕ್ಕಿಗೆ ಒಂದು ಟ್ರೈನ್ ಹೋಗುತ್ತೆ, ಎಲ್ಲರೂ ಹತ್ಕೊಳ್ಳಿ, ಟಿಕೆಟ್ ನಾನು ಕೊಡಿಸ್ತೀನಿ ಅಂತ. ಲಿಯಾಕತ್ ಅಲಿ ಖಾನ್ಗೆ ಕೋಪ ಬಂತು, ಗುರುಗುಟ್ಕೊಂಡು ನೋಡ್ದ. ಲಿಯಾಕತ್ ಅಲಿ ಖಾನ್ ಎತ್ತರದ ವ್ಯಕ್ತಿ, ಸಾವರ್ಕರ್ ಸ್ವಲ್ಪ ಕುಳ್ಳಕ್ಕಿದ್ರು. ನಾನು ಈಗಲೇ ತಬ್ಬಿಕೊಂಡು ನಿನ್ನನ್ನು ಕೊಂದು ಬಿಡಬಲ್ಲೆ ಅಂತಂದ್ರು. ಸಾವರ್ಕರ್ ಬರಿತಾ ಇದ್ದ ದಿಂಬಿತ್ತಲ್ಲ, ಅದನ್ನ ತೆಗೆದು ಪಕ್ಕಕ್ಕಿಟ್ರು. ಲಿಯಾಕತ್, ಹಿಂಗೆ ಅಫ್ಜಲ್ ಖಾನ್ ಒಂದ್ಸಲ ಶಿವಾಜಿ ಎದುರಿಗೆ ಬಂದಿದ್ದ, ತಬ್ಬಿಕೊಂಡು ಕೊಲ್ತೀನಿ ಅಂತ ಹೋದ. ಏನಾಯ್ತು ಅಂತ ಇತಿಹಾಸ ಗೊತ್ತಿದೆ, ನಾನಂತೂ ತಬ್ಬಿಕೊಳ್ಳೋಕೆ ರೆಡಿ ಇದ್ದೀನಿ, ಬಾ ಅಂದು. ಲಿಯಾಕತ್ ಅಲಿ ಖಾನ್ ಕೋಪ 100 ಪಟ್ಟಾಯ್ತು. ಹಿಂಗ್ ತಿರುಗಿ ನೋಡ್ದ, ಬಾಗ್ಲ ಹತ್ರ ಹೋಗಿ ನಿಂತ್ಕೊಂಡು ದುರ್ಗುಟ್ಕೊಂಡು ನೋಡಿ ಹೋಗ್ಬಿಟ್ಟ.
ಸಾವರ್ಕರ್ ವಾಪಸ್ ಕೂತ್ಕೊಂಡು ಬರಿತಾ ಇದ್ದಿದ್ದನ್ನು ಕಂಟಿನ್ಯೂ ಮಾಡಿ ಏನಂತ ಬರೋದ್ರಂತೆ ಗೊತ್ತಾ? ಛೆ ಪಾಪಿ, ನನಗೆ ಶಿವಾಜಿ ಆಗೋ ಒಂದೇ ಒಂದು ಅವಕಾಶವನ್ನು ಮಿಸ್ ಮಾಡಿಸ್ಬಿಟ್ಟ ಅಂತ ಸಾವರ್ಕರ್ ಬರೋದು. ಸಾವರ್ಕರ್ ಯೋಚನೆ ಮಾಡ್ತಿದ್ದ ರೀತಿ ಅದನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಈ ದೇಶದ ಅನೇಕರಿಗೆ ಇರಲಿಲ್ಲ. ಫೈನಲಿ ಏನಾಯ್ತು, ಸಾವರ್ಕರ್ನ ಸ್ವಾತಂತ್ರ್ಯ ಬಂದ ನಂತರ ಗಾಂಧೀಜಿಯ ಹತ್ಯೆ ಮಾಡಿದ ನಾಥೂರಾಮ್ ಗೋಡ್ಸೆ ಒಂದೆರಡು ಸಲ ಸಾವರ್ಕರ್ನ ಭೇಟಿ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ. ಸಾವರ್ಕರ್ ಆವತ್ತಿನ ದಿನದ ಸೆಲೆಬ್ರಿಟಿ, ಅವ್ರನ್ನ ನೋಡ್ಲಿಕ್ಕೆ ಎಷ್ಟೋ ಜನ ಬರ್ತಿದ್ರು. ಅವ್ರನ್ನ ಒಂದೆರಡು ಸಲ ಭೇಟಿ ಮಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಗಾಂಧಿ ಹತ್ಯೆ ಮಾಡೋ ಪ್ಲಾನ್ ಕೊಟ್ಟಿದ್ದೆ ಇವರು ಅಂತೇಳಿ ಇವ್ರನ್ನೂ ಕರ್ಕೊಂಡು ಕೋರ್ಟಿನ ಕಟಕಟೆಯನ್ನು ನಿಲ್ಲಿಸ್ಬಿಟ್ಟು. ಏನ್ ದುರ್ದೈವ ಈ ದೇಶದ್ದು. 7 ಜನ ಅಪರಾಧಿಗಳೊಂದಿಗೆ 8ನೇ ಆರೋಪಿಯಾಗಿ ನಿಂತ್ಕೊಂಡಿದ್ದು ಸಾವರ್ಕರ್. ಅಂಬೇಡ್ಕರ್ ಪತ್ರ ಬರೀತಾ ಹೇಳ್ತಾರೆ, ಸಾವರ್ಕರ್ ಜಿ ನಿಮ್ ತಪ್ಪಿಲ್ಲ ಅಂತ ಎಂತವನಿಗೂ ಗೊತ್ತಾಗುತ್ತೆ, ಬೇಕಂತ ಕರ್ಕೊಂಡ್ ಬಂದು ನಿಮ್ಮನ್ನ ನಿಲ್ಸಿದ್ದಾರೆ, ಆದಷ್ಟು ಬೇಗ ನಿಮ್ ಬಿಡುಗಡೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅಂಬೇಡ್ಕರ್ ಪತ್ರ ಬರೆದ್ರು. ಸಾವರ್ಕರ್ ಬಿಡುಗಡೆನೆ ಆಗೋಯ್ತು. ಆದ್ರೆ ದುರ್ದೈವ ಇವತ್ತಿಗೂ ಸಾವರ್ಕರ್ನ ಗಾಂಧಿ ಹತ್ಯೆಯ ಆರೋಪಿ ಮಾಡಿ ನಿಲ್ಲಿಸೋದನ್ನ ಒಂದು ಪಾರ್ಟಿ ಬಿಡಲೇ ಇಲ್ಲ. ಯಾವುದೇ ಪಕ್ಷದ ವಿರೋಧಿ ಅಲ್ಲ, ಯಾವುದೇ ಪಕ್ಷದ ಸಮರ್ಥಕನೂ ಅಲ್ಲ. ಆದ್ರೆ ನಾನು ಸಾವರ್ಕರ್ ವಿಚಾರಕ್ಕೆ ಬಂದಾಗ ತುಂಬಾ ಭಾವುಕನಾಗ್ಬಿಡ್ತೀನಿ. ಯಾಕೆ ಗೊತ್ತೇನು? ಈ ಪಾಪಿಗಳು ಎಷ್ಟು ಕಾಟ ಕೊಟ್ಟರು ಸಾವರ್ಕರ್ಗೆ ಅಂದ್ರೆ, ಸಾವರ್ಕರ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದ ಪೊಲೀಸು ಸಾವರ್ಕರ್ ಕೋಣೆ ಒಳಗೆ ಕೂತಿದ್ದಾಗ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ ಅಂತ ಗೊತ್ತಾದ ತಕ್ಷಣ ಸಾವರ್ಕರ್ ಹೇಳಿದ್ರಂತೆ, ಯಾಕೋ ತುಂಬಾ ಸಂಕಟ ಆಗ್ತಿದೆ, ಟಾಯ್ಲೆಟ್ಗೆ ಹೋಗಿ ಬರಲ್ಲ ಅಂತ. ವಯಸ್ಸಾಗಿತ್ತು ಆ ಮನುಷ್ಯನಿಗೆ. ದೇಶಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡು ದೇಹ ಶೀರ್ಣವಾಗಿತ್ತು. ನನ್ನ ದೇಶದ, ನನ್ನ ನಾಡಿನ ಸ್ವತಂತ್ರ ಭಾರತದ ಪೊಲೀಸರು ಬಂದು ನನ್ನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ತುಂಬಾ ಸಂಕಟ ಆಗಿ ಟಾಯ್ಲೆಟ್ಗೆ ಹೋಗಿ ಬರಲ್ಲ ಅಂತ ಕೇಳಿದ್ರೆ, ಮಹಾರಾಷ್ಟ್ರದ ಒಬ್ಬ ಅಯೋಗ್ಯ ಪೊಲೀಸ್ ಹೇಳಿದ್ನಂತೆ, ಇನ್ ಬಹಳ ಡೇಂಜರ್, ನೀನು ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ತಪ್ಪಿಸ್ಕೊಂಡು ಹೋಗೋ ಸಾಧ್ಯತೆ ಇದೆ, ಅದಕ್ಕೋಸ್ಕರ ನಿನ್ನ ಟಾಯ್ಲೆಟ್ಗೆ ಬಿಡ್ಲಿಕ್ಕಾಗಲ್ಲ ಅಂತ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ಎಂತೆಂಥದೋ ಪ್ರಶ್ನೆ ಕೇಳಿದ. ಸಾವರ್ಕರ್ ಹೇಳ್ತಾರೆ, ಇಂಥದ್ದೇ ಪ್ರಶ್ನೆಗಳನ್ನ ಬ್ರಿಟಿಷ್ ಪೊಲೀಸರು ನಾನು ಕೇಳ್ತಿದ್ರು, ಚಪ್ಲಿಲ್ ಹೊಡೆದಂಗೆ ಉತ್ತರ ಕೊಡ್ತಿದ್ದೆ. ನಂದೇ ದೇಶದ ಜನ ನನಗೆ ಈ ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಹೃದಯ ಸಂಕಟದಿಂದ ತುಂಬ ಹೋಗಿತ್ತು ಅಂತ ಸಾವರ್ಕರ್ ಹೇಳ್ತಾರೆ. ಸಾವರ್ಕರ್ ತಮ್ಮನ ಮನೆಯ ಮೇಲೆ ನೆಹರು ಕಳಿಸಿದಂತ ಗೂಂಡಾಗಳು ಕಲ್ಲು ಹೊಡೆದ್ರು. ಸಾವರ್ಕರ್ ತಮ್ಮ ಮನೆಯಿಂದ ಹೊರಗೆ ಬಂದ, ಅವನಿಗೆ ಕಲ್ಲಿನ ಏಟು ಬಿದ್ದು ಅವನು ಮೂರ್ಛೆ ಹೋದ. ಅವನನ್ನು ಕೋಮಾಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೆ ಕೋಮಾಕ್ಕೆ ಹೋದ ಪುಣ್ಯಾತ್ಮ ಹಾಸ್ಪಿಟಲ್ ತೀರ್ಕೊಂಡ್ಬಿಟ್ಟ. ಸಾಯಿಸ್ಬಿಟ್ವಿ ನಾವು ಸಾವರ್ಕರ್ ತಮ್ಮನ್ನ. ಯಾವ ಸಾವರ್ಕರ್ ತಮ್ಮ ದೇಶಕ್ಕೋಸ್ಕರ ತನ್ನ ಡಾಕ್ಟರ್ ಪದವಿಯಿಂದ ಕೊಟ್ಟು ಬಿಟ್ಟಿದ್ನೋ ಆ ಪುಣ್ಯಾತ್ಮನ ನಾವು ಕೊಂದೇ ಬಿಟ್ವಲ್ಲ. ಏನ್ ದುರ್ದೈವ ಈ ದೇಶದ್ದು. ಸಾವರ್ಕರ್ ವಾಪಸ್ ಬಂದರು. ಅನೇಕ ವರ್ಷಗಳ ಕಾಲ ತುಂಬಾ ಬೇಸರದಿಂದಿದ್ದವರು ಕೊನೆಗಿಂದ ಅನ್ಕೊಂಡ್ರು, ಈ ದೇಶಕ್ಕೆ ನಾನು ಬೇಕಾಗಿಲ್ಲ, ನಾನು ಸಾಯೋದು ಒಳ್ಳೇದು ಅಂತ. ಯಾವ ಸಾವರ್ಕರ್ ಅಂಡಮಾನಿನ ಜೈಲಿನಲ್ಲಿದ್ದಾಗ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ಳಿಲ್ವೋ, ಯಾವ ಸಾವರ್ಕರ್ ಸ್ವಾತಂತ್ರ್ಯ ಬರೋವರೆಗೂ ನಾನು ಪ್ರಾಣ ಕೊಡಲ್ಲ ಅಂತ ಭಾರತ ಮಾತೆಗೆ ಪ್ರಮಾಣ ಮಾಡಿದ್ರು, ಸ್ವತಂತ್ರ ಭಾರತದಲ್ಲಿ ಸಾಯಬೇಕು ಅಂತ ಸಾವರ್ಕರ್ ನಿಶ್ಚಯ ಮಾಡಿಬಿಟ್ರಿ. ಸಾವರ್ಕರ್ ಸಮುದ್ರದ ಎದುರಿಗೆ ಬೆಳಗ್ಗೆ ವಾಕಿಂಗಿಗೆ ಹೋದಾಗ ಸಮುದ್ರದ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ರು, ಒಳಗೆ ಹೋಗ್ಬಿಡ್ಬೇಕು ಅಂತ. ಅವರು PA ಓಡೋಗಿ ಸಾವರ್ಕರ್ನ ಎಳ್ಕೊಂಡ್ ಬಂದ್, ಸಾವರ್ಕರ್ ಜಿ ಹಿಂಗ್ ಮಾಡಬೇಡಿ, ಇವತ್ ನೀವೇನು ಅಂತ ಈ ಜನಕ್ಕೆ ಗೊತ್ತಿಲ್ಲ, ಒಂದಿನ ನೀವ್ ಯಾರು ಅಂತ ಈ ಜನಕ್ಕೆ ಗೊತ್ತಾದ್ರೆ ಇವರೆಲ್ಲರೂ ಕಣ್ಣೀರು ಸುರಿಸ್ತಾರೆ ಸಾವರ್ಕರ್ ಜಿ, ಅವತ್ತಿನವರೆಗೂ ನೀವು ಬದುಕಬೇಕು ಅಂತ ಎಳ್ಕೊಂಡ್ ಬಂದ. ಜೀವ ತಡಿಲಿಲ್ಲ. 21 ದಿನಗಳ ಕಾಲ ಅನ್ನ ನೀರು ಸೇವಿಸದೆ ಸಾವರ್ಕರ್ ಅನ್ನೋ ಆ ಪುಣ್ಯಾತ್ಮ ಆತ್ಮಾಹುತಿ ಮಾಡಿಕೊಂಡು ರಾಷ್ಟ್ರಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡ್ ಬಿಟ್ರಲ್ಲ, ನಾವು ಕೊಂದು ಬಿಟ್ಟಿವಿ ಕಲ್ರಿ ಸಾವರ್ಕರ್ನ. ಸತ್ ಮೇಲಾದ್ರೂ ಬಿಟ್ವಾ? ಸಾವರ್ಕರ್ ಫೋಟೋನ NDA ಗವರ್ಮೆಂಟ್ ಬಂದಾಗ ಸಂಸತ್ನ ಸಭಾಭವನದಲ್ಲಿ ಅನಾವರಣ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ಅಪೋಸಿಷನ್ ಪಾರ್ಟಿಯವರು ಹೇಳಿದ್ರು, ಸಾವರ್ಕರ್ ಅನ್ನೋನು ದೇಶದ್ರೋಹಿ, ಯಾವ ಕಾರಣಕ್ಕೂ ಅವ್ರ ಫೋಟೋ ಅನಾವರಣ ಮಾಡ್ಲಿಕ್ಕೆ ಬಿಡಲ್ಲ ಅಂತ. ಫೋಟೋ ಅನಾವರಣ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಯೋಗ್ಯರು. ಸಾವರ್ಕರ್ ಇದ್ದಂತ ಅಂಡಮಾನಿನ ಜೈಲು, ಇವತ್ತು ಅಂಡಮಾನ್ ಜೈಲು ಅಂದ್ರೆ ಇಡೀ ಜಗತ್ತಿಗೆ ಗೊತ್ತಿರೋದು ಒಂದೇ ಒಂದು ಹೆಸರು, ಅದು ಸಾವರ್ಕರ್ ಮಾತ್ರ. ಅವರ ಹೆಸರಿನ ಫಲಕವನ್ನ ಅಂಡಮಾನಿನ ಜೈಲಿನ ಹೊರಗಿನ ಜ್ಯೋತಿಯ ಮೇಲೆ ಹಾಕಬೇಕು ಅನ್ಕೊಂಡ್ರೆ ಅಯೋಗ್ಯನಾಗಿದ್ದ ಮಂತ್ರಿ ಮಣಿಶಂಕರ್ ಅಯ್ಯರ್ ಆ ಫಲಕ ಹಾಕ್ಲಿಕ್ಕೆ ಬಿಡಲ್ಲ ಅನ್ನಲ್ಲ. ನಮ್ದೇ ದೇಶ. ಸಾವರ್ಕರ್ 1857ರ ಸಂಗ್ರಾಮದ ಪುಸ್ತಕ ಬರೆದಾಗ ತಾತ್ಯ ಟೋಪೆ ಬಗ್ಗೆ ಒಂದು ಸಾಲ್ ಬರೀತಾರೆ. ಆ ಸಾಲ್ನಲ್ಲಿ ಹೇಳ್ತಾರೆ, ತಾತ್ಯ, ಈ ದೇಶದ ಜನ ನಿನ್ನನ್ನು ಮರ್ತೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಅದು ಈ ದೇಶದ ಜನರು ತಪ್ಪಲ್ಲ ಕಣೋ, ನಿಂದೇ ತಪ್ಪು. ನೀನ್ ಯಾಕೆ ಈ ದೇಶದಲ್ಲಿ ಹುಟ್ಟಿದೆ? ನೀನ್ ಈ ದೇಶದಲ್ಲಿ ಹುಟ್ಟೋ ಬದಲು ಜಗತ್ತಿನ ಯಾವುದೋ ದರಿದ್ರ ದೇಶದಲ್ಲಿ ಹುಟ್ಟಿದ್ರು ಕೂಡ ನಿನ್ನ ನಿನ್ನ ಆನೆ ಮೇಲಿನ ಅಂಬಾರಿ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ರು. ಈ ದೇಶದಲ್ಲಿ ಹುಟ್ಟಿ ನೀನ್ ತಪ್ಪು ಮಾಡಿದೆ ಅಂತ ತಾತ್ಯ ಟೋಪೆಗೆ ಬರೆದ್ರು. ದುರ್ದೈವ ನಾವು ಅವ್ರ ಬಗ್ಗೆನೇ ಹೇಳಬೇಕು, ಸಾವರ್ಕರ್ ಜಿ ನೀವ್ಯಾಕೆ ಈ ದೇಶದಲ್ಲಿ ಹುಟ್ಟಿದಿರಿ? ಈ ದೇಶದ ಜನ ಕೃತಜ್ಞರು, ಮರೆತೋಗ್ಬಿಟ್ಟಿದ್ದಾರೆ ನಿಮ್ಮನ್ನ. ನೆನ್ಪಿಟ್ಕೊಳ್ಳಿ ಮಿತ್ರರೇ,
ಯಾವ ದೇಶ ಹುತಾತ್ಮರನ್ನ ಮರೆಯುತ್ತೋ ಆ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಹಾವೇರಿಯ ಜನ ಹುತಾತ್ಮನೊಬ್ಬನ ಕಥೆಗೆ ಇಷ್ಟು ಕಿವಿ ಕೊಟ್ಟಿದ್ದೀರಲ್ಲ, ಈ ಕಾರಣಕ್ಕೋಸ್ಕರ ನನ್ನ ದೇಶದ ಭವಿಷ್ಯ ಮುಂದಿನ 100 ವರ್ಷಕ್ಕೆ ಖಾತ್ರಿ ಆಯಿತು ಅನ್ನುವಂತ ಹೆಮ್ಮೆ ನನಗಿದೆ. ಯಾಕೆಂದ್ರೆ ಹುತಾತ್ಮನ ಬದುಕಿಗೆ ಕಿವಿ ಕೊಟ್ಟಿದ್ದೀನಿ. ಸಾವರ್ಕರ್ ಇವತ್ತು ಇದ್ದಿದ್ರೆ ಬಹುಶಃ ಎಲ್ಲಿಂದಾದ್ರೂ ನೋಡಿದ್ರೆ ಹೆಮ್ಮೆ ಪಡ್ತಾರೆ. ಯಾಕೆಂದ್ರೆ ಹಾವೇರಿಯ ಜನ ಸಾವರ್ಕರ್ನ ಕಥೆ ಕೇಳಲಿಕ್ಕೆ 4 ಮಳೆ ಹನಿ ಸುರಿತಾ ಇದ್ರು ಪರವಾಗಿಲ್ಲ, ಸಾವರ್ಕರ್ ಜೀವನ ಇದಕ್ಕಿಂತ ದೊಡ್ಡದು ಅಂತ ಹೇಳಿ ಕೂತಿದ್ದೀರಲ್ಲ, ಬಹಳ ಹೆಮ್ಮೆಯ ಸಂಗತಿ. ನನಗಂತೂ ಬಹಳ ಹೆಮ್ಮೆ ಇದೆ. ಆದ್ರೆ ಮಿತ್ರರೇ, ಈ ಹೆಮ್ಮೆ ಇಲ್ಲಿಗೆ ನಿಲ್ಲಬಾರದು. ಈ ಹೆಮ್ಮೆ ಇಲ್ಲಿಂದ ಆಚೆಗೆ ಹೋಗಬೇಕು ಅಂತಂದ್ರೆ ಸಾವರ್ಕರ್ ಮತ್ತು ಬಾಬು ಜಗಜೀವನ್ ರಾಮರು ಕೊಟ್ಟಿರುವ ಒಂದು ಸಂದೇಶವನ್ನ ನಾವು ಮನೆಗೆ ತಗೊಂಡು ಹೋಗಬೇಕು. ನಾವು ಯುವ ಬ್ರಿಗೇಡ್ನ ಕಡೆಯಿಂದ ಸಂಕಲ್ಪ ಮಾಡಿದ್ದೀವಿ, ಹಳ್ಳಿಗಳಲ್ಲಿ ಯಾವ ದೇವಸ್ಥಾನದಲ್ಲಿ ಎಲ್ಲರಿಗೂ ಪ್ರವೇಶ ಕೊಡಲ್ವೋ ಆ ದೇವಸ್ಥಾನಕ್ಕೆ ನಾವು ಹೋಗಲ್ಲ ಅಂತ. ನಮಗೂ ಬೇಕಾಗಿಲ್ಲ ಆ ದೇವಸ್ಥಾನ, ಮೊದಲನೇದು. ಎರಡನೇದು, ಆ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಜೊತೆ ಜಗಳ ಮಾಡಲ್ಲ, ನೀವು ಬಿಡ್ಲೇಬೇಕು ಅಂತ ಹಠ ಹಿಡಿಯಲ್ಲ. ಹಠ ಯಾಕೆ? ಎಲ್ರು ನಮ್ಮೂರೇ. ಆದ್ರೆ ಯಾವ ದೇವಸ್ಥಾನ ಆ ಊರಿನಲ್ಲಿ ಎಲ್ರಿಗೂ ಅವಕಾಶ ಮುಕ್ತವಾಗಿ ಕೊಡುತ್ತೋ ಆ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ಆ ದೇವಸ್ಥಾನವನ್ನ ಸ್ವಚ್ಛ ಮಾಡ್ತೀವಿ, ಎಲ್ಲರೂ ಕೂತ್ಕೊಂಡು ಆ ದೇವಸ್ಥಾನದಲ್ಲಿ ಭಜನೆ ಸತ್ಸಂಗ ಮಾಡಿ ಪೂಜೆ ಮಾಡಿ ಎಲ್ಲರ ಜೊತೆ ಪ್ರಸಾದ ತಿನ್ಕೊಂಡು ಬರುವಂತ ಒಂದು ದೊಡ್ಡ ಸಂದೇಶವನ್ನ ಸಮಾಜಕ್ಕೆ ಕೊಡಬೇಕು ಅನ್ನೋ ಪ್ರಯತ್ನವನ್ನ ಯುವ ಬ್ರಿಗೇಡ್ನ ತರುಣ ಮಿತ್ರರು ಮಾಡಿದ್ದಾರೆ. ನನಗೆ ಆ ತರುಣ ಮಿತ್ರರ ಬಗ್ಗೆ ಬಹಳ ಹೆಮ್ಮೆ ಇದೆ. ಯಾಕೆ ಗೊತ್ತೇನು? ಯುವ ಬ್ರಿಗೇಡ್ನ ತರುಣರದ್ದು ಯಾವ್ದಾದ್ರು, ನಾನು ಎಲ್ರಿಗೂ ಯಾರಿಗೂ ಇದು ಆದೇಶ ಅಲ್ಲ, ಸುಮ್ಮನೆ ಕೇಳ್ಕೊಂಡೋದಷ್ಟೇ. ನನ್ನ ಯುವ ಬ್ರಿಗೇಡ್ನ ತರುಣ ಮಿತ್ರರು ಯಾರು ತಮ್ಮ ಹೆಸರಿನ ಮುಂದೆ ತಮ್ಮ ಸರ್ನೇಮ್ ಹಾಕೊಳ್ಳಲ್ಲ. ಫೇಸ್ಬುಕ್ ಅಲ್ಲಿ ನೀವು ನೋಡ್ಬೇಕು, ನಮ್ಮ ಸರ್ನೇಮ್ ಅಲ್ಲೇ ನಮ್ಮ ಜಾತಿ ಗುರುತು. ಯಾರಾದ್ರೂ ಶಿವಶಂಕರ್ ಗೌಡ ಅಂತಿದ್ರೆ ಒಂದೇ ಜಾತಿಯ ಜನ ಫ್ರೆಂಡ್ಸ್ ಅವನಿಗೆ. ಯಾರಾದ್ರೂ ಶ್ರೀಕಾಂತ್ ಪಾಟೀಲ್ ಅಂತಿದ್ರೆ ಒಂದೇ ಜಾತಿ ಜನ ಫ್ರೆಂಡ್ಸು. ಏನ್ ಅವಸ್ಥೆ ರೀ! ಫೇಸ್ಬುಕ್ ನಲ್ಲಿ ಫ್ರೆಂಡ್ ಮಾಡ್ಕೊಳ್ಲಿಕ್ಕೂ ಜಾತಿ ಬೇಕಾ ನಮ್ಗೆ? ಅದಕ್ಕೆ ನಾನು ಹುಡುಗರನ್ನ ಕೇಳಿದೆ, ಈ ಸರ್ನೇಮ್ ಕಿತ್ತು ಬಿಸಾಕೋಣ, ನಾವು ಭಾರತೀಯರಾಗಿರೋದನ್ನ ಕಲಿಯೋಣ. ಮನೆಯಲ್ಲಿ ಜಾತಿ ಇರ್ಲಿ, ಆದ್ರೆ ಹೊರಗಡೆ ಬಂದಾಗ ನಾವು ಭಾರತೀಯರಾಗಬೇಕು ಅಂದ್ರೆ ಈ ಜಾತಿಯ ಐಡೆಂಟಿಟಿನ ಸ್ವಲ್ಪ ತೆಗೆದು ಎಲ್ಲರೊಂದಿಗೆ ಬೆರೆಯುವಂತ ಪ್ರಯತ್ನ ಆಗಬೇಕು. ನನ್ನ ನೆಚ್ಚಿನ ಮಿತ್ರರೇ, ಭಾರತವನ್ನ ಕಟ್ಟುವ ಏಕೈಕ ಮಾರ್ಗ ಎಲ್ಲರೊಂದಿಗೆ ಬೆರೆಯೋದು ಮಾತ್ರ. ನನಗೆ ಬಹಳ ಖುಷಿ ಇದೆ ನಿಮ್ ಜೊತೆ ಮಾತಾಡ್ಬೇಕಾದ್ರೆ. ಇವತ್ತಿನ ದೇಶದ ಪ್ರಧಾನಿ ಹೆಂಗಿದ್ದಾರೆ ಅಂತಂದ್ರೆ ಜಗತ್ತಿನ ಮುಂದೆ ಭಾರತವನ್ನ ತಲೆ ಎತ್ತುವಂತೆ ಮಾಡಿ ನಿಲ್ಲಿಸಿಬಿಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಹೆಮ್ಮೆ ಆಗಬೇಕಾದ ಸಂಗತಿ ಇದೆ. ನೀವು ಚಪ್ಪಾಳೆ ತಟ್ಟಿದ್ರಲ್ಲಿ ಏನು ವಿಶೇಷ ಇಲ್ಲ. ಅಮೆರಿಕಾದ ಸೆನೆಟ್ ಸದಸ್ಯರೇ ಚಪ್ಪಾಳೆ ತಟ್ತಾರೆ ಅಂತಂದ್ರೆ ಹಾವೇರಿಯ ಜನ ಕೂತ್ಕೊಂಡು ಚಪ್ಪಾಳೆ ತಟ್ಟೋದ್ರಲ್ಲಿ ಏನು ವಿಶೇಷ ಇಲ್ಲ ಅಂತ. ಅಮೆರಿಕಾದ ಭಾಷಣವನ್ನು ನೀವೆಲ್ಲರೂ ಕೇಳಿರಬೇಕು. ನಾನು ಆ ಭಾಷಣವನ್ನ ಲೈವ್ ನೋಡ್ಲಿಕ್ಕೆ ಆಗ್ಲಿಲ್ಲ, ಆಮೇಲೆ ವಿಡಿಯೋ ನೋಡ್ತಾ ಪ್ರತಿ ಭಾಷಣದ ಪ್ರತಿ ಕ್ಷಣವನ್ನು ಲೆಕ್ಕ ಹಾಕಿದ್ದೀನಿ. ಹೆಚ್ಚು ಕಡಿಮೆ 9 ಬಾರಿ ಅಮೆರಿಕಾದ ಸೆನೆಟ್ ಸದಸ್ಯರು ಭಾರತ ಎನ್ನುವ ದೇಶದ ಪ್ರಧಾನಮಂತ್ರಿ ಮಾತನಾಡಬೇಕಾದ್ರೆ ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ 9 ಬಾರಿ. ಈ ದೇಶದ ಪ್ರಧಾನಮಂತ್ರಿ ಮಾತನಾಡಬೇಕಾದ್ರೆ 60ಕ್ಕೂ ಹೆಚ್ಚು ಸಲ ಚಪ್ಪಾಳೆ ಹೊಡೆದು 1 ನಿಮಿಷ ಸುಮ್ಮನೆ ಇರಯ್ಯ, ಚಪ್ಪಾಳೆ ಹೊಡಿತೀವಿ ಆಮೇಲೆ ಮಾತಾಡು ಅಂತ ಹೇಳ್ತಾರೆ. ಯೋಚನೆ ಮಾಡಿ ಹೆಂಗಿರ್ಬೋದು? ಈ ದೇಶದ ಪ್ರಧಾನಮಂತ್ರಿ ಜಗತ್ತಿನ ಮುಂದೆ ಭಾರತವನ್ನು ಹೆಂಗಿರಿಸಿದ್ದಾರೆ ಅಂದ್ರೆ, ಭಾರತ ಅಂದ್ರೆ ಹೀನ ದೀನ ಕೃಪಣ ಭಿಕ್ಷುಕ ರಾಷ್ಟ್ರ ಅಲ್ಲ, ಭಾರತ ಅಂದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನ ಜಗತ್ತಿಗೆ ಕೊಡಬಲ್ಲಂತ ರಾಷ್ಟ್ರ ಅಂತ ಈ ದೇಶದ ಪ್ರಧಾನಿ ಜಗತ್ತಿನ ಮುಂದೆ ಸಾರಿದ್ದಾರೆ. ಇವತ್ತಿ ದೇಶ ಹೆಂಗಿದೆ ಅಂತಂದ್ರೆ, ಯಾವ ದೇಶ ಜಗತ್ತಿನ ಯಾವ ರಾಷ್ಟ್ರಗಳೆದುರಿಗೂ ತಲೆ ತಗ್ಗಿಸಿ ನಿಲ್ಬೇಕಿತ್ತೋ ಇವತ್ತು ಈ ದೇಶ ಹಂಗಿಲ್ಲ. ನಾನು ಇವತ್ತು ಬೆಳಗಿನ ಸುದ್ದಿ ಓದ್ಕೊಂಡು ಬರ್ತಿದ್ದೀನಿ. HAL ನವರು ನಮ್ಮ ದೇಶದ ಸೈನ್ಯಕ್ಕೆ ಬೇಕಾಗಿರುವ ಯುದ್ಧ ವಿಮಾನಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ವಿಮಾನಗಳು ಇನ್ನು ಕೆಲವೇ ದಿನಗಳಲ್ಲಿ ಜಗತ್ತಿಗೆ ಎಕ್ಸ್ಪೋರ್ಟ್ ಆಗ್ತವೆ. ಚೈನಾ ಪಾಕಿಸ್ತಾನದ ಮೂಲಕ ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಭಾರತ ಎನ್ನುವ ಈ ರಾಷ್ಟ್ರ ಚೈನಾದ ಪಕ್ಕದಲ್ಲಿರುವ ವಿಯೆಟ್ನಾಂಗೆ ನಮ್ಮ ಬಳಿ ಇರುವ ಬ್ರಹ್ಮೋಸ್ ಮಿಸೈಲ್ ನ ಕೊಟ್ಟು ಚೈನಾದ ಕಡೆ ತಿರುಗಿಸ್ಕೊಂಡಿರು. ನಾನು ಹೇಳಿದಾಗ ಹಾರಿಸು ಅಂತ ಹೇಳಿ ಬಿಟ್ಟಿದೀವಲ್ಲ, ಇದು ಚೈನಾಕ್ಕೆ ಎದುರು ಹಾಕೊಂಡಿರೋ ರೀತಿ ನಾವು ಅಂತ. ನನ್ನ ಹೆಚ್ಚಿನ ಮಿತ್ರರೇ, ಇವತ್ತು ಭಾರತ ಅಂತ ಹೇಳಬೇಕಾದಾಗ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನ್ನ ಎದೆ ಉಬ್ಬಿ ನಿಂತ್ಕೊಳ್ಳುತ್ತೆ, ವಾ ಭಾರತ ಅದ್ಭುತವಾಗಿದೆ ಅಂತ. ಇಡೀ ಭಾರತ ಸುತ್ತಲೂ ಅತ್ಯದ್ಭುತವಾಗಿ ಕಟ್ಟಲ್ಪಡ್ತಿದೆ, ಒಳಗೆ ಸ್ವಲ್ಪ ಹಾಳಾಗೋಗಿದೆ. ನಾನು ಬಹಳ ಹಿಂದೆ ಅರುಣ್ ಶೌರಿದ ಒಂದು ಪುಸ್ತಕ ಓದಿದ್ದೆ. ಪುಸ್ತಕದ ಟೈಟ್ಲ್ ಏನ್ ಗೊತ್ತೇನು? ವಿಲ್ ದ ಐರನ್ ಫೆನ್ಸ್ ಸೇವ್ ಅ ಟ್ರೀ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ. ಅದರ ಅರ್ಥ ಏನು ಅಂತಂದ್ರೆ, ನೀವೊಂದು ಮರ ಗೆದ್ದಲು ಒಳಗಿಂದ ತಿಂತಾ ಇರೋ ಮರಕ್ಕೆ ಹೊರಗಡೆಯಿಂದ ಬೇಲಿ ಹಾಕಿದ್ರೆ ಮರ ಉಳ್ಕೊಳ್ಳುತ್ತಾ ಅಂತ ಪ್ರಶ್ನೆ ಕೇಳ್ತಾರೋ. ಸರಿಯಾಗಿ ಯೋಚನೆ ಮಾಡಿ. ಈ ದೇಶಕ್ಕೆ ಈ ದೇಶದ ಪ್ರಧಾನಿಗಳು ಸುತ್ತಲೂ ಬೇಲಿ ಕಟ್ಟಿ ಭಾರತವನ್ನ ಗಟ್ಟಿ ಮಾಡ್ತಿದ್ದಾರೆ. ಆದರೆ ಒಳಗಿಂದೊಳಗೆ ಜಾತಿಯ ಹೆಸರಲ್ಲಿ ಭಾರತವನ್ನ ನಾಶ ಮಾಡ್ತಿದ್ದೀವಿ, ಭ್ರಷ್ಟಾಚಾರದ ಹೆಸರಲ್ಲಿ ಭಾರತವನ್ನು ನಾಶ ಮಾಡ್ತಿದ್ದೀವಿ. ಎಷ್ಟು ಒಳಗಿಂದೊಳಗೆ ಭಾರತವನ್ನು ತಿಂತಾ ಇದ್ದೀವಿ ಅಂತಂದ್ರೆ, ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡಬೇಕು, ನಮ್ಮ ಕೈಯಿಂದ ಏನು ಸಾಧ್ಯವೋ ಅವೆಲ್ಲಕ್ಕೂ ಕಟಿಬದ್ಧರಾಗ್ತೀವಿ ಅಂತ. ಅದಕ್ಕೋಸ್ಕರವೇ ಆ ಇಬ್ಬರನ್ನ ಮುಂದಿಟ್ಕೊಂಡು ನಿಂತ್ಕೊಂಡಿರೋದು. ನಿನ್ನೆ ಸ್ವಾಮೀಜಿ ಒಬ್ಬರು ಮಾತನಾಡ್ತಾ ಹೇಳಿದ್ರು, ದಲಿತರನ್ನ ಮನೆಗೆ ಸೇರಿಸ್ಕೊಳ್ತೀವಿ ಅಂತ ನೀವು ಸಂಕಲ್ಪ ಮಾಡಬೇಡಿ.
ದಲಿತರನ್ನ ದೇವಸ್ಥಾನಕ್ಕೆ ಬಿಟ್ಕೊಂಡ್ ಬಿಡ್ತೀವಿ ಅಂತೇನೋ ಸಂಕಲ್ಪ ಮಾಡಬೇಡಿ. ಆದ್ರೆ ಒಂದ್ ಸಂಕಲ್ಪ ಮಾಡಿ, ನಮ್ಮ ಮನಸ್ಸಿಗಂತೂ ಅವರಿಗೆ ಪ್ರವೇಶ ಕೊಡ್ತೀವಿ, ನಮ್ಮ ಮನಸ್ಸಿನ ಕೊಳೆನ್ ತೊಳ್ಕೊಳ್ತೀವಿ ಅಂತ ಒಂದು ಸಂಕಲ್ಪ ಮಾಡಿ ಹೊಸ ಪ್ರಯತ್ನ ಶುರುವಾಗ್ಬಿಡುತ್ತೆ ಅಂತ. ನಂಗೊತ್ತು ಮನೆಯಲ್ಲಿರೋ ಹಿರಿಯರಿಗೆ, ಇಲ್ಲಿ ಕೂತಿರೋ ಅನೇಕ ಹಿರಿಯರಿಗೆ ಇದು ಮಾತನ್ನು ಹೇಳಬೇಕಾದ್ರೆ ಇದೊಂದು ಬೇಡ ಆಗಿತ್ತು ಅಂತ ಅನ್ಸುತ್ತೆ. ನಾನು ಅವ್ರ ಜೊತೆ ಮಾತಾಡಲ್ಲ, ಆದ್ರೆ ಇಲ್ಲಿರೋ ತರುಣರ ಜೊತೆ ಮಾತಾಡ್ತೀನಿ. ನನ್ನ ತಂದೆ ಈ ವಿಚಾರದಲ್ಲಿ ಎಡವಿರ್ಬೋದು, ಆದ್ರೆ ನಾನು ಮತ್ತು ನೀವು ಮುಂದಿನ ಪೀಳಿಗೆಯವರಾಗಿ ಈ ವಿಚಾರದಲ್ಲಿ ಎಡವುದು ಬೇಡ. ನಾನು ಮತ್ತು ನೀವು ಸದೃಢ ಭಾರತವನ್ನ ಕಟ್ಟೋಣ. ವಿಶ್ವಗುರು ಆಗುವ ಭಾರತದಲ್ಲಿ ಬರೀ ಮೇಲ್ವರ್ಗದವರು ಮಾತ್ರ ಇರಬಾರದು. ವಿಶ್ವಗುರು ಭಾರತದಲ್ಲಿ ಯಾರನ್ನ ಕೆಳವರ್ಗದವರು ಅಂತ 1000 ವರ್ಷಗಳಿಂದ ತುಳಿದಿದ್ದೀವೋ ಅವರನ್ನು ಕೈ ಹಿಡ್ಕೊಂಡು ಜೊತೆಯಲ್ಲಿ ನಿಂತಾಗ ಮಾತ್ರ ಆ ವಿಶ್ವಗುರು ಭಾರತಕ್ಕೆ ಹೆಮ್ಮೆ, ಗೌರವ ಅನ್ನೋದನ್ನ ಯಾವ ಕಾರಣಕ್ಕೂ ಮರೆಯದೆ ಇಂಥದೊಂದು ಆದರ್ಶವನ್ನ ನಮ್ಮ ಎದುರಿಗಿಟ್ಟಿದ್ದಂತ ಆ ಇಬ್ಬರು ಮಹಾಪುರುಷರಿಗೆ ನಾವು ಅತ್ಯಂತ ಶ್ರದ್ಧೆಯ, ಗೌರವಪೂರ್ಣವಾದಂತ ನಮನಗಳನ್ನ ಹಾವೇರಿಯಲ್ಲಿ ಸಲ್ಲಿಸ್ತಾ ಇರೋದಕ್ಕೆ ಹೆಮ್ಮೆ ಇದೆ. ನನ್ನ ನೆಚ್ಚಿನ ಮಿತ್ರರೇ, ಯುವ ಬ್ರಿಗೇಡ್ನ ಜೊತೆಗೆ ಕೈ ಜೋಡಿಸಿ ಭಾರತವನ್ನ ವಿಶ್ವಗುರು ಮಾಡೋದ್ರತ್ತ ನಾವೆಲ್ಲರೂ ಸಂಕಲ್ಪ ಬದ್ಧರಾಗೋಣ ಅಂತ ಅತ್ಯಂತ ಕಳಕಳಿಯಿಂದ ನಿಮ್ ಜೊತೆ ಹಂಚ್ಕೊಳ್ತಾ ಈ ಚಳಿಯಲ್ಲಿ ಒಂದು ಚಾಲೆಂಜ್, ಒಂದು ದೊಡ್ಡದಾಗಿ ಭಾರತ್ ಮಾತೆಗೆ ಒಂದು ಜೈಕಾರ ಕೊಡೋಣ. ಚಳಿ ಹೇಗಿರಬೇಕು ಅಂದ್ರೆ ಅದು ಹಾರು ಹೋಗಿ, ಈ ಮಳೆಯ ಚಳಿ ಹಾರು ಹೋಗಿ ಮೈಯೆಲ್ಲ ಬೆಚ್ಚಗಾಗುವಂತ ಒಂದು ಉಚ್ಚ ಕಂಠದ ಭಾರತ್ ಮಾತೆಗೆ ಒಂದು ಜೈಕಾರ ಕೊಡೋಣ. ಎಲ್ಲ ತರುಣರಿಗೂ ಒಟ್ಟಾಗಿ ನನ್ನ ಜೊತೆ ಭಾರತ್ ಮಾತೆಗೆ ಜೈಕಾರ ಕೊಡಿ. ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ, ವಂದೇ ವಂದೇ. ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಜೈಕಾರ ಕೊಡಿ. ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ, ವಂದೇ ವಂದೇ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.